ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಆಧ್ಯಾತ್ಮ ಸಾಧನೆ, ನಾನಾ ರೀತಿ ಧ್ಯಾನ, ನೇಮ, ಮೌನ, ನಿತ್ಯ, ತಪಸ್ಸು, ಭಕ್ತಿ, ಯುಕ್ತಿ, ಶಕ್ತಿ, ತಿಥಿ, ಜಪ ಏನೆಲ್ಲ ಮಾಡ್ತಿರ್ತೀವಿ. ಇವೆಲ್ಲ ಹೆಂಗಿರ್ತಾವಂದ್ರ ಶೇಂಗದ ಕಾಯಿ ಇದ್ದಂಗೆ ಇವು. ಶೇಂಗದ ಕಾಯಿ ಶೇಂಗಾ ಕಾಯಿ ಹಂಗೆ ತಿನ್ನಂಗಿಲ್ಲಲ್ಲ, ಅದ್ರ ಸಿಪ್ಪಿ ತೆಗೆದು ಸೊಟ್ಟಿ ತೆಗೆದು ಒಳಗಿನ ಕಾಳು ತಿಂತೀವಿ. ಹಂಗ ಎಲ್ಲ ಸಾಧನೆ ಮಾಡಿದ್ರೆ ಅದ್ರೊಳಗಿಂದ ಕಾಳಿಂದ ಸ್ವರೂಪ ಏನಂತಂದ್ರ ಸಮ್ಯಕ್ ದರ್ಶನ. ಅಂದ್ರ ನಾನು ಶಿವ, ಇಡೀ ಬ್ರಹ್ಮಾಂಡ ಎಲ್ಲ ಶಿವಮಯನೇ ಆದ, ಶಿವನ ಹೊರತಾಗಿ ಏನೂ ಇಲ್ಲ ಅಂತೇಳಿ ಒಂದು ಅಖಂಡ ಶಿವ ದರ್ಶನ ಮಾಡುವಂತ ಉದ್ದೇಶನೇ ಎಲ್ಲ ಸಾಧನೆಗಳ ಉದ್ದೇಶ. ನಾವೇನ್ ಮಾಡ್ತೀವಿ, ಆ ಮುಂದಿನ ಸಮ್ಯಕ್ ದರ್ಶನವನ್ನು ಬಿಟ್ಟು ಕೆಲವೊಬ್ಬರು ಬರೇ ಧ್ಯಾನ ಮಾಡ್ಲಕತ್ತಾರ. ಒಳಗಿಂದ ಕಾಳೆ ತಿನ್ನೋದು ಗೊತ್ತಾಗಲ್ಲ ಅವ್ರಿಗೆ. ಶೇಂಗಾ ಹಿಡ್ಕೊಂಡು ಕೂತ್ಬಿಟ್ರು. ಇನ್ನೊಂದಿಸ್ ಮಂದಿ ಬರೇ ಪೂಜೆ ಮಾಡ್ಲಕತ್ತಾರ, ಇನ್ನೊಂದಿಸ್ ಮಂದಿ ಬರೇ ತೀರ್ಥಕ್ಷೇತ್ರ ತಿರುಗ್ತಿರ್ತಾರ, ಏನೇನೋ ಮಾಡ್ತಿರ್ತಾರ. ಎಲ್ಲದರದು ಕೊನೆಯ ಉದ್ದೇಶ ಏನದ ಅಂತಂದ್ರ ಆ ಬ್ರಹ್ಮ ಸ್ವರೂಪ ನಾನೇ ಇದ್ದೇನೆ ಅನ್ನೋಂಥ. ಅದಕ್ಕೆ ಒಂದಿಷ್ಟು ಮಂದಿ ಏನ್ ಮಾಡ್ಲಕತ್ತಾರ, ಶಾಸ್ತ್ರ ಗ್ರಂಥಗಳು ಹಿಡ್ಕೊಂಡು ಕೂತ್ಬಿಟ್ಟಾರ. ಹಿಡ್ಕೊಂಡು ಕುಂತು ಯಾವ ಪೇಜ್ನಾಗ ಏನದ, ಯಾವ ಶ್ಲೋಕದ ಅರ್ಥ ಏನದ ತಿಳ್ಕೊಂಡು ಒಬ್ರಿಗೊಬ್ರು ಕಾಂಪಿಟೇಷನ್ ಮಾಡೋದು. ನಂದು ದ್ವೈತ, ನಿಂದ ಅದ್ವೈತ. ಎಲ್ಲದರದು ಕೊನೆಯ ಉದ್ದೇಶ ಆ ಬ್ರಹ್ಮ ಸ್ವರೂಪ ತಾನೇ ಅಂತೇಳಿ ಅರ್ಥ ಮಾಡ್ಕೊಳ್ಳೋದು. ಆ ಕೊನೆಯ ಉದ್ದೇಶ ತಿಳ್ಕೊಳ್ಳಾರ್ರೆ ಗುದ್ದಾಡ್ಲಕತ್ತಾರ. ಇಲ್ಲೆಲ್ಲ ಟೀಕೆ ಮಾಡಿ ಇದು ಮಾಡ್ಲಕತ್ತಾರ. ಅವ್ರು ಈ ತರ ಎಲ್ಲ ಇವೆಲ್ಲ ಸಂಬಂಧ ಇಲ್ಲ ನಮ್ಮ ಸಾಧನೆಗೆ ಅಂತ ಹೇಳ್ಬಿಡ್ಲಕತ್ತಾರ. ನಿನ್ನೆ ಲೌಕಿಕ ವಿಷಯ, ಸುಖದ ಸ್ವರೂಪ ತಾನೇ ಆಗಿ ಲೌಕಿಕ ಸುಖ ಭೋಗಗಳಲ್ಲಿ ಆಹಾ ಎನ್ನ ಪುಣ್ಯವೇ, ಆಹಾ ಎನ್ನ ಭಾಗ್ಯವೇ ಅಂತೇಳಿ ಲೌಕಿಕ ಸುಖಕ್ಕೆ ಆಸೆ ಪಡುವವನಲ್ಲ. ಮತ್ತೆ ಕೆಲವು ಮತದವರಂತೆ ಕಂಡಿಯೇನೆಂದು ತೆರಹುಗೆಟ್ಟು ನುಡಿಯುವವನಲ್ಲ. ಒಂದಿಷ್ಟು ಮತದವರು ನಾ ದೇವ್ರು ನೋಡಿನೇನು ಅನ್ನಂಗ, ತಾವೇ ಏನ್ ದೇವ್ರು ನೋಡ್ಯಾರೇನು ಅನ್ನಂಗ ಹೇಳ್ತಿರ್ತಾರ. ಅವ್ರು ಹೇಳಿ ಇದಂಗ ಇವು ಹೇಳವಲ್ಲ. ಯಾಕಂದ್ರ ದೇವರನ್ನ ನೋಡ್ಲಕ್ಕ ತನ್ನಿಂದ ಭಿನ್ನ ಇದ್ರೆ ನೋಡ್ತಾರ. ಆ ದೇವರನ್ನ ನೋಡೋದಿಲ್ಲ. ತಾನೇ ದೇವರಿದ್ದಾಗ ದೇವರನ್ನ ಏನ್ ನೋಡ್ತಾರ? ಅದಕ್ಕೆ ಮತ್ತೆ ಕೆಲವು ಮತದವರಂತೆ ಕಂಡೇನೆಂದು ತೆರವುಗೆಟ್ಟು ನುಡಿಯುವವನಲ್ಲ. ಅರಸಲುಂಟೆ ಬಯಸಲುಂಟೆ, ತಾನಲ್ಲದೆ ಅನ್ಯವಿಲ್ಲೆಂದು ಅಹಂಕರಿಸಿ ಬೆರೆಯುವವನಲ್ಲ. ಮತ್ತೆ ಉಳಿದ ಕಾಕು ಮತದ ಸೊಗಸಿಗೆಳಸಿ ಕಾಮುಕನಾಗಿ ಹೊಲಬುಗಡುವವನಲ್ಲ. ಮತ್ತೆ ಅಹುದಾಹುದದ ಹುಸಿ ಮಾಡಿ ಮತ್ತುಂಟೆಂದು ಭೇದವ ಮಾಡುವ ದುಷ್ಟರ್ಮತಿಗಳ ಪರಿಯಂತಲ್ಲ. ಭಿನ್ನವಿಟ್ಟು ಮಾಡಿಯನೆಂಬ ಸಂಸಾರದ ದಂದುದಗವದವನಲ್ಲ. ಕೂಡಲೊಲ್ಲೆನೆಂಬ ವಿಕಳವಾವರಿಸಿದ ವೈರಾಗ್ಯದವನಲ್ಲ.
ರತಿಯುಳ್ಳ ಸತಿಯೊಡನೆ ಸಂಯೋಗವ ಮಾಡುವಂತೆ ಕೂಡುವ ಶಿವಸುಖದಲ್ಲಿ ಆ ಶಿವಸುಖವನ್ನು ಅಗಲಿಸುವ ಕಷ್ಟ ದುಃಖ ಕೊಲಿಸುವವನಲ್ಲ. ಋತುವರಿತ ಸತಿಯ ಕೂಟದಂತೆ ಅಗಲಿಕೆ ಇಲ್ಲದ ರತಿಸುಖ ಸಂಯೋಗದ ನೆಲೆಯ ನರಿದಾತಂಗೆ ಬೇರುಂಟೆ. ಇಲ್ಲವಾಗಿ ಮಾಡುವಾತನು ತಾನೇ, ಮಾಡಿಸಿಕೊಂಬಾತನು ತಾನೇ, ಸೋಹ ದಾಸೋಹ ತಾನೇ ಎಂದು ಮಾಡುವ ಮಾಟವೆಲ್ಲವ ತಾನೇ, ಬೇರೆಂದೆನ್ನದೆ. ನೋಡ್ರಿ, ಎಲ್ಲ ತಾನೇ. ಇವೆಲ್ಲ ನಾನಾ ರೀತಿ ದೃಷ್ಟಾಂತಗಳು ಕೊಟ್ಟಾರ. ಇಲ್ಲಿ ಅವರು ಬೀಜ ವಾಕ್ಯ ಏನ್ ಹೇಳ್ತಾರಂತಂದ್ರ, ಮಾಡುವಾತನೂ ತಾನೇ, ಮಾಡಿಸಿಕೊಂಬಾತನೂ ತಾನೇ. ಪೂಜೆ ಮಾಡೋನು ಅವನೇ, ಪೂಜೆ ಮಾಡಿಸ್ಕೊಳ್ಳೋನು ಅವನೇ. ಅವನು ಬೇರೆ ಅಲ್ಲ, ಇವನು ಬೇರೆ ಅಲ್ಲ, ಎರಡು ಒಂದೇ. ಸೋಹಂ, ಸೋ ಅಂದ್ರ ಅದು, ದ್ಯಾಟ್ ಬ್ರಹ್ಮ ಚೇತನ. ಅಹಂ ಅಂದ್ರೆ ನಾನು, ಅದು ನಾನೇ ಇದ್ದೇನೆ. ಐ ಆಮ್ ದ್ಯಾಟ್ ಅಂದ್ರೆ ಸೋಹಂ. ಸೋಹಂ ಆದ್ಮೇಲೆ ಮತ್ತೆ ಆ ಒಂದು ದೊಡ್ಡ ತತ್ವಕ್ಕೆ ನಾವು ಶರಣ ಆಗ್ಬೇಕ ಬೇಡ, ತಿಳ್ಕೊಬೇಕಾದ್ರ ದಾಸೋಹಂ ಅಂತಂದ್ರೆ ದಾಸ ಅಹಂ. ಸೋಹಂ ದಾಸೋಹಂ ತಾನೇ ಎಂದು ಮಾಡುವ ಮಾಟವೆಲ್ಲವೂ ತಾನೇ, ಬೇರೆಂದೆನ್ನದೆ. ಈಗ ಯಾವುದೇ ಒಂದು ಸೋಹಂ ಅನ್ನೋದು ತಿಳ್ಕೋಬೇಕಾದ್ರೆ ಮೊದಲು ದಾಸ ಆಗ್ಬೇಕ ಬೇಡ. ದಾಸೋಹಂಲಿಂತ ಸೋಹಂಗೆ ಹೋಗ್ತೀವಿ. ಎಲ್ಲರೂ ಒಬ್ಬ ಗುರುವಿಗೆ ಸರೆಂಡರ್ ಆಗಿ, ಅಲ್ಲಿ ನಾವು ಇಂಗ್ಲಿಷ್ ಬೇಕು ಅಂತಂದ್ರೆ ಇಂಗ್ಲಿಷ್ ಮಾಸ್ತರ್ ಬಳಿ ಟ್ಯೂಷನ್ ಹೆಂಗ್ ಓದ್ತೀವಿ, ಹಂಗ ಸೋಹಂ ಅನ್ನೋದು ತಿಳ್ಕೋಬೇಕಾದ್ರೆ ಮೊದಲ ದಾಸೋಹಂ ಆಗ್ಬೇಕು. ದಾಸ ಆಗ್ಬೇಕು. ಅಲ್ಲಿ ಹೋಗಿ ದಾಸೋಹಂ ಆದ್ರೆ ಸೋಹಂ ಆಗ್ತದ. ಎಲ್ಲ ಒಂದೇ. ಕಲ್ಸವ್ರು ಅವ್ರೆ, ಕಲಿಯವರು ಅವ್ರೆ. ಮಾಡುವ ಮಾಟ ತಾನೇ ಬೇರೆ ಅಲ್ಲ. ಮಾಡುವ ಮಾಟ ಅಂದ್ರೆ ಎಲ್ಲ ಕ್ರಿಯೆಗಳು ಬೇರೆ ಅಲ್ಲ, ಎಲ್ಲ ತಾನೇ ಅಂತ ತಿಳ್ಕೊಂಡು ಅದೇಂತಂದೊಳೆ ದಾತೃ ಭೋಕ್ತೃ. ಶಿವನೊಬ್ಬನೇ ಅಲ್ಲದೆ ಬೇರೆ ತಮಗೆ ಒಡೆತನ ಉಂಟೆ. ಕೊಡವನು ಅವನೇ, ಭೋಗಿಸೋನು ಅವನೇ. ಅವನು ಬಿಟ್ಟು ಮತ್ತೆ ಬೇರೆ ಯಾರು ಇಲ್ಲವೇ ಇಲ್ಲ. ದಾತೃ ಭೋಕ್ತೃ ಇಬ್ರು ಶಿವನ ಬಿಟ್ಟು ಮತ್ತೆ ಬೇರೆ ಏನೇ ಇಲ್ಲವೇ ಇಲ್ಲ. ಅನಾದಿ ಪರಶಿವ ತಾನೇ. ಮಾಡುವ ಮಾಟವೆಲ್ಲವೂ ಸಟೆ ಇಲ್ಲದೆ ದಿಟ ಘಟಿಸಿ ಸ್ವಯವಾಗಿ ನಿಂದು ನಿರಾಶೆಯ ಕುಳವ ನರಿದರಿದು ನಿಜಗೊಂಡು ನಿಲುವು ಪ್ರಮಾಣಿಸಿಕೊಂಡು ಮಾಡಬೇಕೆಂದು ದ್ರವ್ಯವ ಕಲ್ಪಿಸಿಕೊಟ್ಟವರ್ಯಾರೋ. ಮಾಡಬೇಕೆಂಬವರಿಗೆ ಕಣ್ಣು ತೆರೆದವರ್ಯಾರೋ. ಮಾಡಬೇಕೆಂದು ನೆನವ ಚೈತನ್ಯವಾದ ಪ್ರಾಣವ ತಂದಿರಿಸಿದವರ್ಯಾರೋ. ಮಾಡಬೇಕೆಂಬ ಮಾಡಿಯನೆಂಬ ಮಾಡುವ ಇವೆಲ್ಲವನ್ನು ಅಳವಡಿಸಿಕೊಂಡ ಕಾಯವ ರೂಪಿಸಿದವರ್ಯಾರೋ. ನೀವು ಏನೇ ಮಾಡ್ಲಕತ್ತೀರ ಅಂತಂದ್ರೂ ಇಲ್ಲೇನ್ ಹೇಳ್ತಾನ, ಮಾಡಬೇಕಂತ ಒಂದು ಮಾಡ್ಬೇಕಂತೇಳಿ ನಿಮಗ ಪ್ರೇರಣೆ ಕೊಟ್ಟವ್ರು ಯಾರು? ಶಿವನೇ ಹೌದಲ್ರಿ. ನಿಜಗೊಂಡ ನಿಲವ ಪ್ರಮಾಣಿಸಿಕೊಂಡು ಅಂತ ಒಂದು ಸಾಧನೆ ಮಾಡಬೇಕು ಅಂತೇಳಿ ಆ ರೀತಿ ಕಲ್ಪನೆ ಬಂದದ್ಯಾರು? ಎಲ್ಲಿಂದ ಬರ್ತದ ನಿಮಗ? ಶಿವನಿಂದೇ ಬಂತು. ಮಾಡಬೇಕೆಂಬ ಅರಿವ ಕಣ್ಣು ತೆರೆದವರು ಯಾರು? ಆ ಅರಿವಿನ ಕಣ್ಣು ತೆರೆದವ್ರು ಯಾರು? ಶಿವನೇ ಕಣ್ಣು ತೆರೆದ. ಮಾಡಬೇಕೆಂದು ನೆನೆವ ಚೈತನ್ಯವಾದ ಪ್ರಾಣವ ತಂದಿರಿಸಿದವರು ಯಾರೋ? ಅದ್ರ ಮೇಲೆ ಈ ಒಂದು ಆಧ್ಯಾತ್ಮ ಸಾಧನೆ ಮೇಲೆ ನಿಮ್ಮದೊಂದು ಅಭಿಮಾನ, ಪ್ರೀತಿ. ಪ್ರಾಣ ಅಂತಂದ್ರೆ ಅದ್ರ ಮೇಲೆ ಪ್ರೀತಿ. ಇದು ಮಾಡಬೇಕು ಈ ಸಾಧನೆ ಅಂತೇಳಿ ಜಗತ್ತಿನಾಗ ಬಹಳ ಮಂದಿ ಬಹಳ ಹೇಳಕತ್ತಾರ, ಬಹಳ ಕೇಳಕತ್ತಾರ, ಬಹಳ ಮಾಡ್ಲಕತ್ತಾರ. ಅದ್ರಾಗ ಈ ಸಾಧನೆ ಮಾಡ್ಬೇಕಂತೇಳಿ ಆ ಚೈತನ್ಯದ ಬಗ್ಗೆ ಪ್ರಾಣವ ತಂದಿರಿಸಿದವರು ಯಾರೋ? ಮಾಡಬೇಕೆಂಬ ಮಾಡಿಯನೆಂಬ ಮಾಡುವ
ಇವೆಲ್ಲವನ್ನ ಅಳವಡಿಸಿಕೊಂಡಿಯ ಕಾಯವ ರೂಪಿಸಿದವರು ಯಾರೋ, ಇದೆಲ್ಲ ಮಾಡೋದಕ್ಕೊಂದು ಶರೀರ ಅಂತ ಕೊಟ್ಟನಲ್ಲ, ಅದು ಯಾರು ತಯಾರು ಮಾಡ್ಯಾರ? ಎಲ್ಲನೂ ಅವನೇ, ಪರಮಾತ್ಮನೇ ಅನ್ನೋದಕ್ಕೆ ಈ ಮಾತುಗಳು ಹೇಳಕತ್ತಾರ. ಆದಿಯಿಂದ ನಡೆಸಿ, ನುಡಿಸಿ, ರೂಪಿಸಿ, ಪ್ರಭಾವಿಸಿ ವ್ಯಾಪಾರಕ್ಕೆ ತಂದವರು ಯಾರೋ, ಬೇರೆ ಹೊರವಳಿಯಿಂದೆ ನಾಮವಿಡಿದು ಪ್ರತಿಜ್ಞೆಯಂ ಕೈಗೊಂಡು ಇಲ್ಲದನ್ನು ಉಂಟು ಮಾಡಿ ಪಡೆದು ಸಾಧಿಸೇನೆಂಬ ಬಯಲ ಸಂಭ್ರಮದಾಯಸವ ನೋಡಿರೆ. ಆ ಮಾಯಾಭ್ರಮೆಯ ತಲೆಗೇರಿ ಉಬ್ಬಿಬ್ಬಿ ಹರಿದಾಡುವ ಅವಿಚಾರದ ಮನದ ಮರವೆಯ ಬಲೆಯ ವಿವರದ ಪರಿಯ ನೋಡ. ಪರಶಿವನು ತನ್ನ ಲೀಲಾ ವಿನೋದಕ್ಕೆ ಸಕಲವೆಲ್ಲವನ್ನೂ ರೂಪಿಸಿ ಆಗು ಮಾಡಿ ತೋರಲು ಎಲ್ಲವೂ ಎನ್ನಿಂದಾಯಿತು, ನಾ ಮಾಡಿದೆನೆಂದು ದೇಹಿಯ ನೀನೆಂಬೆನೆಯ. ಆ ಪರಮಾತ್ಮ ಏನೆಲ್ಲ ರೂಪಿಸಿ ಅವನು ಮಾಡಿಸ್ಲಕತ್ತಾನ, ಅಂತದ್ರಾಗ ನಾನು ಮಾಡಿದೆ ಅನ್ನೋನಿಗೆ ಇವನಿಗೆ ಏನ್ ಅನ್ಬೇಕಪ್ಪ? ಅವರಿಂದ ಆದೊಡವೆಯ ಅವರಿಗಿತ್ತು ನಾ ಮಾಡಿದೆನೆಂಬ ಬಯಲ ಉಪಚಾರವ ನೋಡ. ಅವರಿಂದಾದ ಒಡವೆಯ ಅವರಿಗಿತ್ತು ನಾ ಮಾಡಿದೆನೆಂಬ ಬಯಲ ಉಪಚಾರ. ಬೈಲಂದ್ರೆ ಏನು ಇಲ್ಲದಂತ, ಇಲ್ಲದ ದಿಮಾಕ್ ಅಂತದ ಬಯಲು ಉಪಚಾರ. ಬಯಲು ಉಪಚಾರ ಮಾಡ್ತಾರ ನೋಡ್ರಿ. ಮನೆಗೆ ಹೋದ್ರ ಒಳಗೆ ಚಾ ಮಾಡೋ ಮನುಷ್ಯ ಇರಂಗಿಲ್ಲ. ಕೂಡ್ರಿ ಚಾ ಮಾಡ್ತೀನಿ, ಕೂಡ್ರಿ ಅಂತ ಇರ್ತಾರ. ನೀವೇನಾದ್ರು ಕೂತ್ರಿ ಅಂತಂದ್ರೆ ಅವ್ರು ಚಾನೆ ಮಾಡಂಗಿಲ್ಲ. ಮಾಡ್ಬೇಕನ್ನ ಮನ್ಸು ಇರ್ಲಾರ್ದವ್ರು ಬರೀ ಮಾತಲಿಂತ ಉಪಚಾರ ಮಾಡ್ತಿರ್ತಾರೆ. ಊಟ ಮಾಡ್ರಿ ಅಂತ ಇರ್ತಾರ. ಒಳಗೆ ಅಡಿಗೆನೇ ಇರಂಗಿಲ್ಲ. ಎಷ್ಟೋ ಮಂದಿ ಮನ್ಯಾಗ ಬರ್ರಿ ಊಟ ಮಾಡ್ರಿ ಮಾತಾಡ್ಕೋರಿ ಅಂತ ಇರ್ತಾರ. ಉಣ್ತೀವಿ ಅಂತಂದ್ರ ಅಲ್ಲಿ ಅಡಿಗೆನೇ ಇರಂಗಿಲ್ಲ, ಸುಮ್ನೆ ಬಯಲು ಉಪಚಾರ ಮಾಡ್ತಿರ್ತಾರ. ಹಂಗ ಇಲ್ಲಿ ಏನದ ಅಂತಂದ್ರೆ, ಅವರಿಂದ ಆದ ಒಡವೆಯ ಅವರಿಗಿತ್ತು. ಏನೇನು ನೀವು ದೇವರಿಗೆ ಪೂಜೆ ಮಾಡೋದಕ್ಕ ಏನೇನು ಉಪಯೋಗ ಮಾಡ್ತೀರಿ ಅವೆಲ್ಲ ಓಸು ಏನು ನೀವು ತಯಾರು ಮಾಡಿರ? ನೀರು ತಯಾರು ಮಾಡಿರ? ಏನು ಉದ್ಬತ್ತಿ ನೀವು ತಯಾರು ಮಾಡಿರ? ಏನು ಗಂಧ ಪತ್ರಿ ಅವೆಲ್ಲ ಅಷ್ಟು ನೀವೇನು ಪ್ರಕೃತಿ ಒಳಗೆ ತಯಾರಾಗಿದ್ದದು ಅದು. ಅದೆಲ್ಲ ಪರಮಾತ್ಮನಿಂದಲೇ ಸಿದ್ಧವಾದ ವಸ್ತುಗಳು. ಅವನಿಂದ ಉಂಟಾದ ವಸ್ತುಗಳನ್ನು ಅವರಿಗಿತ್ತು ನಾ ಮಾಡಿದೆ ಎಂಬ ಬಯಲ ಉಪಚಾರವ ನೋಡ. ನದಿ ಉದಕವ ನದಿಗಿತ್ತಂತೆ, ಕೆರೆಯ ನೀರು ಕೆರೆಗೆ ಚೆಲ್ಲಿ ನಾ ಕೆರೆಗೆ ನೀರು ಬಿಟ್ಟಿನಿ ಅಂದಂಗಂತ ಹಂಗ ಮಾಡಬಾರದು. ಒಡೆಯಿರಿ ಗೊಡವೆಯ ನೊಪ್ಪಿಸಿ ತಾ ಶುದ್ಧನಾಗಿ ನಡೆ ನುಡಿಯಲ್ಲಿ ಕವಲು ದೋರದೆ ತನ್ನಲ್ಲಿ ಘನವ ನಡೆಗೊಂಡ ಮಹಾನುಭಾವಿಗಳು ಎಲ್ಲವನ್ನು ಅಳವಡಿಸಿಕೊಂಡ ಕಾಯವನೇ ಗುರುವೆಂದು ಧ್ಯಾನಿಸಿದರು. ಏನಂತ? ಎಲ್ಲವನ್ನ ಅಳವಡಿಸಿಕೊಂಡ ಕಾಯವೇ ಕೈಲಾಸ, ಕಾಯವೇ ಗುರು. ಗುರು ಅಂತಂದ್ರೆ ನಿಮ್ಮ ಕಾಯ ಏನದ ಅದು ಎಲ್ಲ ಈ ತತ್ವಗಳನ್ನು ಅಳವಡಿಸಿಕೊಂಡಾಗ ಅದೇ ಗುರು ಆಗ್ತದ. ನೆನವ ಚೇತನವಾದ ಪ್ರಾಣವೇ ಲಿಂಗ. ಎಲ್ಲ ಸದಾಚಾರಗಳನ್ನ ಅಳವಡಿಸಿಕೊಂಡ ಕಾಯವೇ ಗುರು. ನೀವು ಯಾವಾಗ ಇಲ್ಲಿ ಏನು ರೂಲ್ಸ್ಗಳು ಹೇಳಕತ್ತಾರ ಅವೆಲ್ಲ ಓಸು ನೀವು ಅಳವಡಿಸಿಕೊಂಡ್ರಿ ಅಂತಂದ್ರೆ ಸದಾಚಾರ ಸಂಪನ್ನನಾದ ಅಷ್ಟಾವರಣ ಸಂಪನ್ನನಾದ ಕಾಯವೇ ಗುರು. ಮತ್ತೇನು? ಆ ಚೈತನ್ಯವನ್ನ ಹೊರತುಪಡಿಸಿ ಬೇರೆ ಏನನ್ನೂ ನೆನೆಯದಂತ ಮನವೇ ಲಿಂಗ. ಸತ್ಚಿತ್ತಾನಂದ ನಿತ್ಯ ಪರಿಪೂರ್ಣನನ್ನು ಹೊರತುಪಡಿಸಿ ಬೇರೆ ಏನು ನೋಡಬಾರ್ದು, ಬೇರೆ ಏನು ಅನ್ನಬಾರ್ದು. ಅದಕ್ಕೆ ಲಿಂಗ ಅಂತಾರ. ಮಹಾನುಭಾವದಿಂದ ಅರಿದ ಜ್ಞಾನವನೇ ಜಂಗಮ. ನಿಮ್ಮೊಳಗೇನು ಜ್ಞಾನ ಪಡ್ಕೊಂಡಿರಿ ಅದೇ ಜಂಗಮ. ಗುರು ಅಂದ್ರೇನು, ಲಿಂಗ ಅಂದ್ರೇನು, ಜಂಗಮ ಅಂದ್ರೇನು ಅಂತ ಸ್ವಚ್ಛ ಹೇಳಿಬಿಟ್ರು.
ಭಾವಿಸಿದರೆ ಕೂಡಲು ಚೆನ್ನ ಸಂಗಮ ದೇವ. ಈ ರೀತಿ ಭಾವಿಸಬೇಕು. ಗುರು ಅಂತಂದ್ರ ನಮ್ಮ ಗುರುಗಳಂತ ತೋರಿಸ್ತಿರಲ್ಲ, ಯಾರಿಗೆ ತೋರಿಸ್ತೀರಿ? ಗುರುಗಳಿಗೆ ಒಂದ್ ಶರೀರಕ್ಕೆ ತೋರಿಸ್ತಿರಲ್ಲ, ಯಾರ್ಯಾರ ಗುರುಗಳಿರ್ಬೋದು ನಿಮಗ. ಯಾರದಾರ ಒಂದ್ ಶರೀರನೇ ನಿಮ್ ಗುರುಗಳಂದ್ರೆ ಒಂದ್ ಶರೀರನೇ, ಹೌದಾ ಇಲ್ಲ? ಏನ್ ತೋರಿಸ್ತೀರಿ? ಇವ್ರು ನಮ್ ಗುರುಗಳಂತೇಳಿ ಶರೀರದ ಫೋಟೋ, ಶರೀರವನ್ನೇ ತೋರಿಸ್ತೀರಿ. ಅವ್ರಿಗೆ ಗುರುಗಳಂತ ಯಾಕಂತೀರಿ ಅಂತಂದ್ರ, ಇಲ್ಲೇನು ಅಷ್ಟಾವರಣ, ಪಂಚಾಚಾರ, ಶಟಸ್ಥಲ, ಸದಾಚಾರ, ಶಿವಾಚಾರ, ಲಿಂಗಾಚಾರ, ಗಣಾಚಾರ, ಭೃತ್ಯಾಚಾರ ಏನೇನವಲ್ಲ ಎಲ್ಲ ಆಚಾರಗಳನ್ನ ಅಳವಡಿಸಿಕೊಂಡಂತ ಶರೀರ ಯಾರ್ದಿರ್ತದ ಅವ್ರು ಪವಿತ್ರ ಆತ್ಮರು ಇರ್ತಾರ. ಅವರ ಶರೀರವೇ ಏನದು? ಗುರು 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 ಏನಂತ? ತನ್ನಲ್ಲಿ, ನಡೆನುಡಿಯಲ್ಲಿ, ಏನೇನ್ ಹೇಳ್ತಾರೆ ಇಲ್ಲಿ ಕಂಡೀಷನ್ ಅಂದ್ರ, ತಾನು ಶುದ್ಧನಾಗಿ, ನಡೆನುಡಿಯಲ್ಲಿ ಕವಲು ದೋರದೆ, ನಡೆನುಡಿಯಲ್ಲಿ ಕವಲು ದೋರದೆ, ತನ್ನಲ್ಲಿ ಘನವ ನೆಡೆಗೊಂಡ ಮಹಾನುಭಾವಿಗಳು ಎಲ್ಲವನ್ನು ಅಳವಡಿಸಿಕೊಂಡ ಕಾಯವನೇ ಗುರುವೆಂದು ಧ್ಯಾನಿಸಿದರು. ಶುದ್ಧನಾಗಿರಬೇಕು. ನಡೆನುಡಿಯಲ್ಲಿ ಕವಲು ಒಡೆದಂತಂದ್ರೇನು? ಒಮ್ಮೆ ಚಲೋ ಒಮ್ಮೆ ಕೆಟ್ಟ ಹಂಗಿರಬಾರ್ದು, ಒಂದೇ ತರ ಇರಬೇಕು. ಮತ್ತೆ ತನ್ನಲ್ಲಿ ಘನವ ನೆಡೆಗೊಂಡ ಮಹಾನುಭಾವಿಗಳು, ತನ್ನೊಳಗ ಏನಂತಂದ್ರ ನಾನು ಶಿವ ಅದೀನಿ ಅಂಥೇಳಿ ತನ್ನ ಶಿವ ಸ್ವರೂಪವನ್ನ ತುಂಬಿಕೊಂಡಿರ್ಬೇಕು ತನ್ನೊಳಗ. ನಾ ಶಿವ ಅಂತ ತಿಳ್ಕೋಬೇಕು. ಈಗ ನೋಡ್ರಿ, ರತ್ನದ ವ್ಯಾಪಾರಿಗಳಿಗೆ ರತ್ನದ ಬೆಲೆ ಗೊತ್ತಾಗ್ತದೆ, ಕತ್ತಿ ವ್ಯಾಪಾರಿಗಳಿಗೆ ಕತ್ತಿ ಬೆಲೆ ಗೊತ್ತಾಗ್ತದೆ. ಕತ್ತಿ ವ್ಯಾಪಾರಿಗಳು ಏನಂತಿರ್ತಾವ, ಇವ ಏನ್ ದೇವ್ರೇನು, ನೀ ಏನ್ ದೇವ್ರ ಮನುಷ್ಯ ಏನು? ಒಂದಿಷ್ಟು ಮಂದಿ ಧೈರ್ಯ ಇದ್ದವರು ಎದುರು ಮಾತಾಡ್ತಾರ, ನೀ ಏನ್ ದೇವ್ರೇನಂತ ಎದುರೇ ಕೇಳ್ತಾರ. ಇನ್ನೊಂದಿಷ್ಟು ಮಂದಿ ಇವ ಏನ್ ದೊಡ್ಡ ದೇವ್ರೇನು ಅಂತ ಇನ್ನೊಂದಿಷ್ಟು ಮಂದಿ ಹಿಂದೆ ಮಾತಾಡ್ತಿರ್ತಾರ. ಕತ್ತಿ ವ್ಯಾಪಾರಿಗಳಿಗೆ ರತ್ನಕ್ಕ ಬೆಲೆ ಏನ್ ಗೊತ್ತಾಗ್ತದ ಅವ್ರಿಗೆ, ಹೌದಾ ಇಲ್ಲ? ಅವ್ರು ಯಾಕನ್ನಲಕ್ಕ ಅವ್ರು ಅನ್ನೋದಕ್ಕೆ ನಮಗೆ ಸಂಬಂಧ ಇಲ್ಲ. ನಮ್ಮೊಳಗ ನಾವು ಶಿವಭಾವವನ್ನ ತುಂಬಿಕೊಂಡಿರ್ತೀವಲ್ಲ, ಮಂದಿ ಅಂದರ ಮಂದಿ ಬಿಟ್ಟಾರ ಅಂತಲ್ಲ, ನಿಮ್ಮೊಳಗ ನೀವು ಘನವನ್ನು ಇಂಬಿಕೊಂಡಿರ್ಬೇಕು. ಹೌದು ನಾನು ಶಿವ ಅಂತೇಳಿ ಹೇಳೋ ಧೈರ್ಯ ಬರ್ಬೇಕು ನಿಮಗೆ. ನಿಮ್ಗೆ ಯಾರೇ ನೀ ದೇವ್ರೇನು, ದೇವ್ರ ಮನುಷ್ಯ ಏನಂದ ಕೂಡಲೇನೆ ಪಂಚರ್ ಆಗಬಾರ್ದು. ಹೌದು ನಾನು ದೇವ್ರು ಅನ್ಬೇಕು. ಅದ ಆ ಶಕ್ತಿ. ನೀ ಏನ್ ದೇವ್ರ ಮನುಷ್ಯ ಏನಂತ ಯಾರೇ ನಿಮಗ, ನೀ ಏನ್ ದೇವ್ರೇನು, ದೇವ್ರ ಮನುಷ್ಯ ಏನು? ಇಲ್ಲೇ ನಮ್ಮ ಹೆಂಡ್ರ ಮಕ್ಕಳಿಗೆ ಎಷ್ಟೋ ಸಾರಿ ನಮ್ಗೆ ಅಂತಿರ್ತಾರೆ ಇವ್ರು, ನೀ ಏನ್ ದೇವ್ರೇನು ಅಂತಿರ್ತಾರೆ. ಹೌದು ನಾ ದೇವ್ರ ಅಂತ ಹೇಳೋ ಕಾನ್ಫಿಡೆನ್ಸ್ ಬರ್ಬೇಕು. ನಿಮಗಿರ್ಲಕ್ಕಿಲ್ಲ ನಾನು ದೇವ್ರು, ನಾನು ಪಾಡಿಗೆ ನಾನಂತ ದೇವ್ರೇ ಹೇಳಕ್ ಬರ್ತದ ಹಂಗ? ಶಿವಸ್ವರೂಪ ಹೌದಾ ಅಲ್ಲ ನೀವು? ಆತ್ಮವಿಶ್ವಾಸ ಆದ ಇಲ್ಲ? ಮಂದಿ ಯಾರು ಏನಾರು ಮೆತ್ತಗೆ ಬಿಡ್ತೀರ? 100%. ಹೌದು ನಾನು ದೇವ್ರ ಅಂತ ಹೇಳೋದು ಬರ್ಬೇಕು. ಏನಾರ ಮಾತಿನಾಗ ಏನಾರ ಒಂದಿಷ್ಟು ಭಾವನಾತ್ಮಕ ಮಾತಾಡ್ಲಕ್ಕ ಕೂಡ್ಲೇನೆ ನಮ್ ಕತ್ತಿಗಳು ಹಂಗೆ ಮಾತಾಡ್ತಾವು, ನೀ ಏನ್ ದೇವ್ರೇನು? ಅಂದ ಹೊತ್ನಾಗ ಕತ್ತಿಗಳಿಗೆ ರತ್ನದ ಬೆಲೆ ಏನ್ ಗೊತ್ತಾಗಬೇಕು? ಹೌದು ನಾನ್ ದೇವ್ರ ಅಂತ ಹೇಳೋ ಧೈರ್ಯ ಬರ್ಬೇಕು. ಎಸ್ ಐ ಆಮ್ ದ್ಯಾಟ್, ಐ ಆಮ್ ಗಾಡ್. ಅವ್ರ ಸ್ವರೂಪದ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ಅವು ಏನು ದುಡಿಯೋದು, ತಿನ್ನೋದು, ಹೆಂಡಿ ಹಾಕೋದು, ಇವು 3 ಬಿಟ್ರು ಹೂಮ ಏ ಬಿಟ್ರು ಮತ್ತೊಂದಕ್ಕೆ ಅವಕ್ಕೇನು ಗೊತ್ತಿರಲ್ಲ. ಅವಕ್ಕೆಲ್ಲಿ ದೇವ್ರದ ಜ್ಞಾನ ಬರ್ಬೇಕು, ದಿವ್ಯ ಜ್ಞಾನ.
ಹಂಗಿದ್ದತ್ನಾಗ ಅವ್ರು ಏನಾರ ಅನ್ನೋಣ ಅಯ್ಯಪ್ಪ ಹೆಂಗಂತಾರಲ್ಲ ಅಂತೇಳಿ ವೀಕ್ ಆಗ್ಬಾರ್ದು. ಎಸ್ ಐ ಆಮ್ ದ್ಯಾಟ್ ಅದನ್ನೇ ಹೇಳ್ತಾನೆ. ನಿನಗ್ಯಾಕೆ ತೋರಿಸ್ಬೇಕು ನಾನು ನಿನಗೆ ಹೇಳಕತ್ತಿಲ್ಲ ನಾ ದೇವ್ರದೀನಿ ಅಂತ. ನಾನಂತೂ ದೇವ್ರದೀನಿ ಅಷ್ಟೇ. ನಾನು ನಿನಗೆ ಹೇಳಕತ್ತಿಲ್ಲ, ನಾನು ನಿನಗೆ ತೋರಿಸ್ಲಕತ್ತಿಲ್ಲ, ನಾನು ಏನು ತೋರಿಸ್ಲಕತ್ತೇಳಿ ದೇವ್ರಾಗಿಲ್ಲ. ನಿಮ್ ಒಳಗಿರ್ಬೇಕಾದ ಆತ್ಮವಿಶ್ವಾಸ ಬಳಸದಿರು ಅದ್ವೈತವನ್ನು ಬಾಹ್ಯದೋಳು. ನಿಮ್ಮ ದೈವತ್ವವನ್ನು ಹೊರಗೆ ಬಳಸ್ಲಕ್ ಹೋಗ್ಬೇಡ್ರಿ. ಅದರದು ಬೆಲೆ ಗೊತ್ತಾದವರು ಬಂದು ಅದನ್ನ ಅವರು ಅರ್ಥ ಮಾಡ್ಕೊತಾರೆ. ಈಗ ಒಂದು ಹಣ್ಣ ಪಕ್ವ ಆದಾಗ ನಾನು ಪಕ್ವ ಆಗಿನಿ ಬರ್ರಪ್ಪ ಅಂತೇಳಿ ದುಂಬಿಗಳಿಗೆ ಪಕ್ಷಿಗಳಿಗೆ ಆ ಹಣ್ಣು ಕರೆಯಂಗಿಲ್ಲ. ದುಂಬಿಗಳು ಪಕ್ಷಿಗಳು ತಾವೇ ಬರ್ತಾವ. ಹಂಗ ಇಲ್ಲೇನದು ಅಂತಂದ್ರೆ ಎಸ್ ಐ ಆಮ್ ಶಿವ ಅನ್ನೋದು ಬೆಕ್ಕದನ್ಲಿ ಕಟ್ಕೊಂಡು ಹೆಂಡ್ರನ್ಲಿ ಮಕ್ಕಳನ್ಲಿ ಮಿತ್ರರನ್ಲಿ ಬಂಧುಗಳನ್ಲಿ ಮುಂದೆ ಕೂತು ನೀವು ಸತ್ಸಂಗದವ್ರು ಸಹಿತ ನನಗೆ ನೀ ದೇವರೇನು, ನೀ ಏನ್ ದೇವ್ರ ಮನುಷ್ಯ ಅನ್ನತ್ ನೀವೇ ಅಂದ್ರೂ ಸಹಿತ ನಾನು ವೀಕ್ ಆಗಂಗಿಲ್ಲ. ಎಸ್ ಐ ಆಮ್ ಶಿವ, ಐ ಆಮ್ ಬ್ರಹ್ಮ. ಅಷ್ಟು ಗಟ್ಟಿತನ ನಮ್ಮಲ್ಲಿ ಇರ್ಬೇಕು. ಹಂಗ ಘನವನೆಡೆಗೊಂಡ ಮಹಾನುಭಾವಿಗಳು ಎಲ್ಲವನ್ನು ಅಳವಡಿಸಿಕೊಂಡಿಹ ಕಾಯವನೇ ಗುರುವೆಂದು ಧ್ಯಾನಿಸಿದರು. ಎಲ್ಲ ಕರ್ಮ, ಉಪಾಸನೆ, ಜ್ಞಾನ, ಏನೇನು ಧ್ಯಾನ, ನೇಮ, ಮೌನ, ನಿತ್ಯ, ತಪಸ್ಸು, ಭಕ್ತಿ, ಯುಕ್ತಿ ಏನೆಲ್ಲ ಮಾಡಿ ಈ ಶರೀರವನ್ನ ನಾನು ಶಿವ ಅಂತೇಳಿ ತಿಳ್ಕೋಬೇಕು. ಅದಕ್ಕೆ ಶರೀರವನ್ನ ಪೂಜೆ ಮಾಡ್ತಾರ. ಬದುಕಿದ್ದಾಗೂ ಪೂಜೆ ಮಾಡ್ತಾರ ಪವಿತ್ರಾತ್ಮರ ಶರೀರವನ್ನ. ಮತ್ತು ಸತ್ತ ಮೇಲೂ ಆ ದೇಹವನ್ನ ಪೂಜೆ ಮಾಡ್ತಾರೆ. ಯಾಕಂತಂದ್ರ ಶಿವನ ಜೊತೆಗೆ ಅದು ಹೆಜ್ಜೆ ಹಾಕ್ಯಾವ. ಹೆಣಗಳು ಪೂಜೆ ಮಾಡ್ತಾರಿಲ್ಲ ಸತ್ತಾಗ. ಎದಕ್ಕಂತಂದ್ರೆ ಶಿವನ ಜೊತೆಗೆ ಅದು ಹೆಜ್ಜೆ ಹಾಕಿದ್ದಕ್ಕೆ. ಪರಮಾತ್ಮನ ಜೊತೆಗೆ ಒಂದು 100 ವರ್ಷ ಅದು ಬೆಳೆದದ, ಬದುಕ್ಯದ. ಅದ್ರ ಸಲುವಾಗಿ ಅದಕ್ಕೆ ಥ್ಯಾಂಕ್ ಯು ಅಂತ ಅಷ್ಟೇ. ಏನಂದ್ರ ಆ ದೇಹನೇ ಶಿವ, ಆ ದೇಹನೇ ಗುರು. ಮತ್ತೆ ನಾ ಶಿವ ಅದೀನಿ ಅಂತೇಳಿ ಆ ಶಿವನ ಭಾವದೊಳಗೆ ಇರ್ಬೇಕವ. ಅವನ ಪ್ರಾಣ ಎಲ್ಲ ಶಿವಮಯ ಆಗಿರ್ಬೇಕು. ಹಂಗಾಗಿತ್ತು ಅಂತಂದ್ರ ಅಂತ ಮನಸ್ಸೇ ನಾನು ಶಿವ ಅನ್ನೋದು ಯಾವ ಕಾರಣಕ್ಕೂ ಮರಿಬಾರ್ದು. ಮತ್ತ ಯಾರೇ ಏನಾರೇ ಅಂದ್ರು ಅಂದ್ರ ನಾ ಶಿವ ಹೌದಾ ಅಲ್ಲ ಅಂತೇಳಕ್ಕೆ ಪರೇಶಾನ ಆಗಬಾರ್ದು. ಶಾಲ್ಯಾಗ LKG ಕಲಿಸ್ತಾರ ಶಾಲೆ ಟೀಚರ್ಗಳು. ತಂದೆ ದೇವರು, ತಾಯಿ ದೇವರು, ಗುರು ದೇವರು ಕಲಿಸಿರ್ತಾರ ಇಲ್ಲ? ಈ ಕನ್ನಡ ಮೀಡಿಯಂದಾಗೂ ಕಲಿಸ್ತಾರ, ಇಂಗ್ಲಿಷ್ ಮೀಡಿಯಂದಾಗೂ ಕಲಿಸ್ತಾರ. ಮದರ್ ಈಸ್ ಗಾಡ್, ಫಾದರ್ ಈಸ್ ಗಾಡ್ ಅಂತೇಳಿ, ಟೀಚರ್ ಈಸ್ ಗಾಡ್. ತ್ವಮೇವ ಮಾತಾ ತ್ವಮೇವ ಪಿತಾ ಅಂತೇಳಿಕೆ ಈ ಮಠದ ಶಾಲೆ ಒಳಗೆ ಕಲಿಸ್ತಾರ. ಅವು ಎಲ್ಲಿ ಓದ್ತವೇನೋ ಇವಕ್ಕ? ವಯಸ್ಸಾಗಿ ಎಲ್ಲ ಡಿಗ್ರಿ ಮುಗಿಸಿ ಬೇಕಾದ ದೊಡ್ಡವಾಗಿ ದೊಡ್ಡ ಹುದ್ದೆ ಎಲ್ಲ ಕಲ್ತಿರ್ತಾವ. ಕಲ್ತಿಕೆ ನೀ ದೇವ್ರೇನಂತ ಕೇಳಿದ್ವು ಅಂದ್ರೆ ಏನ್ ಮಾಡ್ಬೇಕ? ಅದು ಕಲ್ತು ಜಕಡ್ ಹೋಯ್ತತ್ ನಮಗ. ಅದು ಮಿಸ್ ಆಯ್ತಲ್ಲ. ಪುಣ್ಯ ಇಲ್ಲ ಅಂತ. ಸತ್ಯದ ದರ್ಶನ ಮಾಡಿಕೊಳ್ಳಂತ ಪುಣ್ಯ ಇಲ್ಲದ ಜೀವಿಗಳಿಗೆ ಅದು ಏನಾಗಿರ್ತದ? ನಂದಿ ಬಸವೇಶ ಮತ್ತ ಎತ್ತ ಎರಡದಾವ. ಕೊಟ್ಟಿಗೆಗ ನಂದಿ ಬಸವೇಶನು ಅದಾನ, ಎತ್ತನು ಅದಾನ. ಆ ನಂದಿ ಬಸವೇಶನ ಮುಂದೆ ನೀವು ಜ್ಞಾನ ಹೇಳಿದ್ರಿ ಅಂದ್ರೆ ಅವ ಜ್ಞಾನ ಪಡ್ಕೋತಾನ, ಗ್ರಹಣ ಮಾಡ್ತಾನ. ಅವ ಪವಿತ್ರ ಆತ್ಮ ಆಗ್ತಾನ ನಂದೀಶ. ಅವ ಶಿವನ ಮುಖ ಕಡಿನೇ ಮುಖ ಮಾಡ್ಕೊಂಡಿರ್ತಾನ. ಕೊಟ್ಟಿಗೆಗಿದ್ರು ಅವನ ಮುಖ ಲಕ್ಷ್ಯ ಎಲ್ಲ ಶಿವನ ಕಡಿನೇ ಇರ್ತದ. ಇನ್ನ ಒಂದೇನಿರ್ತದ? ಎತ್ತದು.
ಅದು ಎಲ್ಲಿ ಹೋಗ್ಬೇಕದು? ಗಳೆ ಹೊಡ್ಲಿಕ್ಕೆ ಹೋಗ್ಬೇಕದು. ಗಳೆ ಹೊಡೆಯೋದು, ಕಣಕಿ ತಿನ್ನೋದು, ಹ್ಯಾಂಡಿ ಹಾಕೋದು. ಇದು 3 ಬಿಟ್ರೆ ಏನ್ ಗೊತ್ತಿರ್ತದೆ? ಅದಕ್ಕೆ ನಿಮಗ ಯಾರಾದರೂ ರೆಕಗ್ನೈಸ್ ಮಾಡುವಲ್ಲಿ ಹೊರಗಿನವ್ರು ಮಾಡ್ತಾರೋ ಬಿಡ್ತಾರೋ ಅದು ಪ್ರಶ್ನೆ ಬೇರೆ. ಮನೆಯನವರೇ ಮಾಡಿಲ್ಲ ಅಂತಂದ್ರೂ ಸಹಿತ ಅದು ಒಂದು ನಮ್ಮದು ದುರ್ದೈವನೂ ಅಲ್ಲ, ಸುದೈವನೂ ಅಲ್ಲ. ಯಾಕಂದ್ರೆ ನಮ್ಮ ಶರೀರನೇ ನಮಗೆ ಸಂಬಂಧ ಇಲ್ಲ ಅಂತಂದ್ಮೇಲೆ ಶರೀರದ ಸಂಬಂಧಿಕರೇ ಅವ್ರು ಏನ್ ಸಂಬಂಧ ಇರ್ತಾರೆ ನಮಗ? ದೇಹನೇ ನಾನಲ್ಲ ಅಂತಂದ್ಮೇಲೆ ಅವರೆಲ್ಲರೂ ದೇಹದ ಸಂಬಂಧಿಗಳು, ಆತ್ಮದ ಸಂಬಂಧಿಗಳಲ್ಲ ಅವರು. ಆತ್ಮವನ್ನ ಅರಿತವರು ಆತ್ಮದ ಸಂಬಂಧಿಗಳು. ಆತ್ಮವನ್ನೇ ಅರಿತಿಲ್ಲ ಅಂತಂದ್ಮೇಲೆ ನೀ ದೇವ್ರೇನು, ನೀ ದೇವ್ರ ಮನುಷ್ಯ ಏನು ಅಂತ ಹುಚ್ಚುಚ್ಚು ಮಾತಾಡಾಗ ಅವರು ದೇಹದ ಸಂಬಂಧಿಗಳು, ಅವ್ರು ನಮ್ಮ ಸಂಬಂಧಿಕರು ಅಲ್ಲವೇ ಅಲ್ಲವರು. ಅಲ್ಲಿ ಹಿಂಸೆ ಅನುಭವಿಸುವ ಪ್ರಶ್ನೆನೇ ಬರಂಗಿಲ್ಲ. ಸಂಬಂಧ ಇದ್ದಾಗ ಹಿಂಸೆ ಅನ್ನಿಸ್ತದ, ಸಂಬಂಧ ಇಲ್ಲ ಅಂದ್ಮೇಲೆ ಯಾವ್ದ್ರ ಹಿಂಸೆ ಅನ್ನಿಸ್ತದ? ಈ ರೀತಿ ನಾವು ಬಹಳ ಗಟ್ಟಿಯಾಗಬೇಕು. ಅದಕ್ಕೆ ನಾನು ಬ್ರಹ್ಮ ಅನ್ನೋದು ಒಂದು ಕ್ಷಣನೂ ಮರಿಲಾರ್ದಂಗ ಅರಿವಿನಲ್ಲಿ ಇತ್ತು ಅಂತಂದ್ರೆ ಆ ಮನವೇ ಲಿಂಗ. ನಾನು ಬ್ರಹ್ಮ, ಶಿವೋಹಂ ಅಹಂ ಬ್ರಹ್ಮಾಸ್ಮಿ ಅಂತೇಳಿ ಯಾರು ತಿಳ್ಕೊಂಡಿರ್ತಾರ ಅಂತ ಮನಸ್ಸೇ ಲಿಂಗ. ಅಂತವ್ರ ಶರೀರನೇ ಗುರು. ಮುಂದೇನಾಯ್ತು? ಲಿಂಗ ಮತ್ತು ಗುರು ಆಗದೇನದ ಅದು ವೈಯಕ್ತಿಕ ಮೋಕ್ಷ, ತನ್ನ ಸ್ವಂತಕ್ಕಾಗಿ ಮಾಡ್ಕೊಳ್ಳೋದು. ಜಂಗಮ ಅಂತಂದ್ರೇನು? ಇನ್ನೊಬ್ಬರಿಗೆ ಹೇಳಿ ನಡೆಸ್ತಾನ. ಅದನ್ನೇ ಅಂದ್ರೆ ಅವರು ಮಹಾನುಭಾವದಿಂದ ಜ್ಞಾನವನ್ನೇ ಜಂಗಮ ಎಂದರು. ಮಹಾನುಭಾವರು ಇನ್ನೊಬ್ಬರಿಗೆ ತಿಳಿಸಿ ಹೇಳಿ ನಡೆಸಿದಾಗ ಅವ ಮಹಾನುಭಾವ, ಮಹೇಶ್ವರ ಆಗ್ತಾನವ. ಭಕ್ತ ಅಂದ್ರೇನು? ತನ್ನ ಪಾಡಿಗೆ ತಾನು ಸಾಧನೆ ಮಾಡಿ ತನ್ನ ಪಾಡಿಗೆ ತಾನು ವೈಯಕ್ತಿಕ ಮೋಕ್ಷ. ಇನ್ನೊಬ್ಬರಿಗೆ ತಿಳಿಸಿ ಹೇಳ್ಬೇಕಾದ್ರೆ ಅವ ಎಷ್ಟು ಪರ್ಫೆಕ್ಟ್ ಆಗಿರ್ಬೇಕು, ಅವನು ಮಹಾನುಭಾವ, ಅವನಿಗೆ ಜಂಗಮ. ತಾನು ಶುದ್ಧನಾಗಿ ತಾನು ಆ ಶುದ್ಧ ಸ್ವರೂಪದ ಪರಮಾತ್ಮನ ನೆನಹಿನಲ್ಲಿದ್ದಾಗ ಆತನ ದೇಹವೇ ಗುರು, ಆತನ ಮನವೇ ಲಿಂಗ. ಅಷ್ಟು ಆಗಿದ್ದು ಅದು ವೈಯಕ್ತಿಕ, ಅವನು ಪರ್ಸನಲ್. ಅವನನ್ನ ನೋಡಿ ಅಥವಾ ಆತ ತನ್ನನ್ನು ನಂಬಿದ ಜೀವಿಗಳ ಮೇಲೆ ಪ್ರಭಾವನ್ನ ಬೀರಿ ಅವರಿಗೆ ಆಧ್ಯಾತ್ಮ ಸಾಧನೆ ಒಳಗೆ ನಡೆಸಿದ್ನಂತಂದ್ರೆ ಅವನೇ ಜಂಗಮ. ಈ ರೀತಿ ಇವರು ಹೇಳಿ ನಾನಾ ರೀತಿಯಾದಂತ ಅನಾವಶ್ಯಕವಾದ ಸಾಧನೆಗಳನ್ನ ನಾವು ಸಾಯ ತನಕ ಮಾಡ್ತಿರ್ತೀವಿ. ಪ್ರತಿಯೊಂದು ಸಾಧನೆಯ ಉದ್ದೇಶ ಈ ಗುರು ಲಿಂಗ ಜಂಗಮನೇ ತಾನಾಗದು. ಯಾವುದೇ ಒಂದು ವಿಚಾರ ಅಂದ ಕೂಡ್ಲೇನೆ ಏನ್ ಮಾಡ್ತೀವಿ? ಸ್ವಾಮಿ ವಿವೇಕಾನಂದರು ಬಹಳ ಚಲೋ ಹೇಳ್ಯಾರ, ರಾಮಕೃಷ್ಣ ಪರಮಹಂಸರು ಬಹಳ ಚಲೋ ಹೇಳ್ಯಾರ, ಬಸವಣ್ಣವ್ರ ವಚನ ನೋಡ್ರಿ ಇಷ್ಟು ಚಲೋ ಅದ, ಕಾಯಕ ಹೇಳ್ಯಾರ, ದಾಸೋಹ ಹೇಳ್ಯಾರ. ಬಸವಣ್ಣವ್ರ ಕಾಯಕ ಹೇಳ್ಯಾರ, ದಾಸೋಹ ಹೇಳ್ಯಾರ. ಬಸವಣ್ಣನ ಹೊಗಳ್ಕೊತ ಹೊಂಟ್ರು. ನೀನ್ ಏನು ಕಾಯಕ ಮಾಡ್ಲಕತ್ತಿದಿ, ನೀನೇನು ದಾಸೋಹ ಮಾಡ್ಲಕತ್ತಿದಿ ಅಂತ ಕೇಳಿದ್ರೆ ಪೂಜೆ. ಏನ್ ಕಾಯಕ ಮಾಡ್ಲಕತ್ತಾರ್ರಿ? ಬಸವಣ್ಣನ ಪ್ರಚಾರ ಮಾಡೋರು ಏನ್ ಕಾಯಕ ಮಾಡ್ಲಕತ್ತಾರ, ಏನ್ ದಾಸೋಹ ಮಾಡ್ಲಕತ್ತಾರ? ಬಸವಣ್ಣವ್ರ ಕಾಯಕ ಹೇಳ್ಯಾರ, ಬಸವಣ್ಣವ್ರ ದಾಸೋಹ ಹೇಳ್ಯಾರ, ಬಸವಣ್ಣನ ಹೊಗಳ್ಕೊತ ಹೊಂಟಾರ. ನೀನೇನ್ ಕಾಯಕ ಮಾಡ್ಲಕತ್ತಿದಪ್ಪ, ನೀನೇನ್ ಸತ್ಯ ಶುದ್ಧ ಕಾಯಕ ಮಾಡಂತಂದಾರಲ್ಲ, ಏನ್ ಮಾಡಿದಪ್ಪ ನೀನು? ನೀನು ಗಳಿಸಿದ್ದು ಯಾ ಗುರುವಿನ ಮುಂದಿಟ್ಟಿದಿ, ಯಾ ಲಿಂಗದ ಮುಂದಿಟ್ಟಿದಿ, ಯಾ ಜಂಗದ ಮುಂದಿಟ್ಟಿದಿ, ಯಾರಿಗೆ ನೈವೇದ್ಯ ಮಾಡಿದಿ, ಯಾರಿಗೆ ಉಣಿಸಿದಿ? ಯಾರಿಗೆ ಉಣಿಸಿಕೆ ಅವ್ರ ಒಕ್ಕದ ಮಿಕ್ಕದ ಪ್ರಸಾದ ಸ್ವೀಕಾರ ಮಾಡಿ ಪ್ರಸಾದಕ್ಕೆ ನೀನ್ ಎಲ್ಲಿ ಆಗಿದಿ? ಸುಮ್ಮನೆ ಬಸವಣ್ಣನ ಹೊಗಳಿದ್ದು. ಬಸವಣ್ಣ ಫೇಮಸ್ ಅದನ್, ಫೇಮಸ್ ಇದ್ದವನಿಗೆ ನೀವು ಹೊಗಳಿದ್ರೆ ಅವ ಫೇಮಸ್ ಆತನೇನು? ನೀವು ಅದನ್ನ ಪಾಲಿಸ್ರಿ.
ಅದರ ಪಾಲನೆ ಇಲ್ಲೇ ಇಲ್ಲ. ತಾವು ಯಾವ ಕಾಯಕದಾಗೂ ಇಲ್ಲ, ದಾಸೋಗದಾಗೂ ಇಲ್ಲ. ಬಸವಣ್ಣವ್ರು ಹೇಳ್ಯಾರ ಅಂತೇಳಿ ಹೊಗಳಿದ್ದು ಬಸವಣ್ಣಗೆ. ಇವೆಲ್ಲ ಬಾಲಿಶಿತನಗಳು ಬಿಟ್ಟು ಸುಮ್ಮ ಕೂತು ನಾವು ಸತ್ಯ ಶುದ್ಧ ಕಾಯಕ ಮಾಡಬೇಕು. ಬಂದ ದ್ರವ್ಯವನ್ನ ಸತ್ಕಾರ್ಯಕ್ಕೆ ವಿನಿಯೋಗ ಮಾಡಬೇಕು. ಇದು ಬಿಟ್ಟು ಹೊಗಳಿದ್ದು ಏನಂದ್ರ ಬಸವಣ್ಣನ ಹೊಗಳಲಕ್ ಹೋಗಿ ತಮ್ಮನ್ನ ಕಳ್ಕೊಂಡ್ಬಿಟ್ರೆ ಅಲ್ಲ. ಯಾರನ್ನಾಗ ಹೊಗಳಿದ್ರಿ ಅಂತಂದ್ರ ಅದ್ ಏನಾಗ್ಬಿಡ್ತು, ಅವ್ರನ್ನ ಫೇಮಸ್ ಮಾಡ್ಲಕ್ ಹೋಗಿ ತಮ್ಮನ್ನ ಕಳ್ಕೊಂಡ್ಬಿಡ್ತಾರ. ಈಗ ಅವ್ರು ಏನ್ ಮಾಡ್ಯಾರ, ಮಾರ್ಗದರ್ಶನ, ನಾವು ಹಿಂಗ ನಡೆದೀವಿ, ನಾವು ಹಿಂಗ ನಡೆದು ನಾವು ಹಿಂಗ ಆನಂದ ಹೊಂದೀವಿ, ನೀವು ಇದ್ರಂಗ ನಡೆದ್ರ ನಿಮಗ ಒಂದಿಟ್ಟು ಆನಂದ ಆಗ್ತದ ಇಷ್ಟೇ ಹೇಳ್ಯಾರ ಹೊರತು ನಮ್ಮನ್ನು ಹೊಗಳ್ರಿ ಅಂತ ಯಾರು ಹೇಳಿಲ್ಲ. ಹೊಗಳಿದ್ದು ಗುರು ಲಿಂಗ ಜಂಗಮ ಸ್ವರೂಪ ತಾನೇ ಆಗುವುದಕ್ಕ ಎಲ್ಲಾ ವಿಚಾರಗಳು ಏನ್ ಹೇಳಕತ್ತಾರ ಶರಣರು, ಅವುಗಳನ್ನು ಅಳವಡಿಸಿಕೊಂಡಂತ ಮಹಾತ್ಮನ ಶರೀರವೇ ಗುರು. ಆ ಎಲ್ಲ ವಿಚಾರಗಳನ್ನ ಮರಿಲಾರ್ದೆ ಅವುಗಳ ನೆನಹಿನಲ್ಲೇ ಇದ್ದಂತ ಪ್ರಾಣವೇ ಲಿಂಗ. ಮತ್ತೆ ಆ ನಡೆ ನುಡಿಗಳ ಮೂಲಕ ಆ ಇತರ ಜೀವಿಗಳಿಗೆ ತನಗಾದ ಆನಂದ ಇತರರಿಗೆ ಉಂಟಾಗಲಿ ಅಂತೇಳಿ ಪ್ರಭಾವ ಬೀರುವಂತ ಮಹಾನುಭಾವ ಏನಂತಾನ, ಆತನೇ ಜಂಗಮ. ಈ ರೀತಿ ಹೇಳಿ ವಚನ ಬಹಳ ದೊಡ್ಡದು. ಎಲ್ಲದರ ಉದ್ದೇಶ ಸಮ್ಯಕ್ ದರ್ಶನ. ಯಾವುದೇ ಸಾಧನೆ ಮಾಡಿದ್ರು ಅಹಂ ಬ್ರಹ್ಮಾಸ್ಮಿ ಸರ್ವಂ ಬ್ರಹ್ಮಾಸ್ತಿ, ನಾನು ಶಿವ, ಎಲ್ಲವೂ ಶಿವಮಯ ಅಂತೇಳಿ ತಿಳ್ಕೋಬೇಕು. ಯಾರು ಚಾಲು ಇಟ್ಟಿರ್ ನೋಡ್ರಿ, ಕುಯ್ ಎಲ್ಲಕತ್ತದ. ಈ ರೀತಿ ಉದ್ದೇಶ ಇದ್ದದ್ದು. ಇದೇನಾಯ್ತಪ್ಪ ಇಲ್ಲಿಗೆ ಅಂದ್ರೆ ಪ್ರಸಾದಿಯ ಶಿವಲಿಂಗ ಸ್ಥಳ ಮುಗಿತು. ಮುಂದ ಪ್ರಸಾದಿಯ ಜಂಗಮಲಿಂಗ ಸ್ಥಳ ನಾಳೆ ನೋಡೋಣ. ಜಂಗಮಲಿಂಗ ಅಂದ್ರೆ ಪ್ರಾಣಲಿಂಗ ಸ್ಥಳ, ಪ್ರಸಾದಿಯ ಪ್ರಾಣಲಿಂಗ ಸ್ಥಳ. ಅದು ನಾಳೆ ವಿಚಾರ. ಒಂದು ತತ್ವಪದ ಹೇಳ್ರಿ, ಮತ್ತೆ ವಿಚಾರ ಸಾಗರಕ್ಕೆ ಹೋಗೋಣ. ತತ್ವಪದ ವಚನ ಏನಾರ ಹಾಡ್ರಿ, ಏನಾರ ಒಂದು ಹಾಡಿ ಬಾಯಿ ತೆಗೀರಿ. ಏನು ವಿಚಾರ ಮಾಡ್ತೀರಿ? ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ವ್ಯಾಪಾರವೆನಗಾಯಿತು ಇಲ್ಲಿಗೆ ಬಂದು, ಉದ್ಯೋಗವೆನಗಾಯಿತು. ವ್ಯಾಪಾರವೆನಗಾಯಿತು ಇಲ್ಲಿಗೆ ಬಂದು, ಉದ್ಯೋಗವೆನಗಾಯಿತು. ವ್ಯಾಪಾರವೆನಗಾಯಿತು ಶ್ರೀಪತಿ ದಯದಿಂದ. ವ್ಯಾಪಾರವೆನಗಾಯಿತು ಇಲ್ಲಿಗೆ ಬಂದು, ಉದ್ಯೋಗವೆನಗಾಯಿತು. 5 ಪದರಿನ ಚೀಲವು ಅದರೊಳಗೊಂದು ಬಹುಕಾಲ ಹಾಕಿದ್ದೆನು. 5 ಪದರಿನ ಚೀಲವು ಅದರೊಳಗೊಂದು ಬಹುಕಾಲ ಹಾಕಿದ್ದೆನು. 525 ಜಮ ಮಾಡಿ ಬಿಚ್ಚಲು, 525 ಜಮ ಮಾಡಿ ಬಿಚ್ಚಲು, ಶೋಧನ ಮಾಡಿಕೊಂಡೆ ಸರಿ ಬಂದ ಒಡವೆಯ. ಶೋಧನ ಮಾಡಿಕೊಂಡೆ ಸರಿ ಬಂದ ಒಡವೆಯ. ವ್ಯಾಪಾರವೆನಗಾಯಿತು ಇಲ್ಲಿಗೆ ಬಂದು, ಉದ್ಯೋಗವೆನಗಾಯಿತು. 18 ರೂಪಾಯಿಯ ಋಣವು ಮಾಡಿ ಅತ್ತಲೆ ಬಿಟ್ಟಿದ್ದೆನು. 18 ರೂಪಾಯಿಯ ಋಣವು ಮಾಡಿ ಅತ್ತಲೆ ಬಿಟ್ಟಿದ್ದೆನು. 10 8 ವರನಾಕಿ ನೋಡಲು, 10 8 ವರನಾಕಿ ನೋಡಲು, ಮುತ್ತಿನ
ವ್ಯಾಪಾರವೆನಗಾಯಿತು, ಇಲ್ಲಿಗೆ ಬಂದು ಉದ್ಯೋಗವೆನಗಾಯಿತು. ಬೇರಾಗಿ ಹೋದರಿನ್ನೂ ಮನ ಮುರಿದೊಯ್ತು, ಬೇರಾಗಿ ಹೋದರಿನ್ನೂ ಮನ ಮುರಿದೊಯ್ತು. ಆರಂಜಿಕೊಂಡರೇನು ಯಾರಿಗೆ ಯಾರಿಲ್ಲ, ಆರಂಜಿಕೊಂಡರೇನು ಯಾರಿಗೆ ಯಾರಿಲ್ಲ. ಏನು ಉಳಿಯಲಿಲ್ಲ ತೀರ ಕುಡುಲರೇಶ ಕಾಣೇತ ಬಲ್ಲ. ವ್ಯಾಪಾರವೆನಗಾಯಿತು, ಇಲ್ಲಿಗೆ ಬಂದು ಉದ್ಯೋಗವೆನಗಾಯಿತು. ವ್ಯಾಪಾರವೆನಗಾಯಿತು ಶ್ರೀಪತಿ ದಯದಿಂದ, ಅಪರ ಬ್ರಹ್ಮವು ಕಾಣೆ ತಾನಾದತ್ತು. ವ್ಯಾಪಾರವೆನಗಾಯಿತು, ಇಲ್ಲಿಗೆ ಬಂದು ಉದ್ಯೋಗವೆನಗಾಯಿತು. ವ್ಯಾಪಾರವೆನಗಾಯಿತು, ಇಲ್ಲಿಗೆ ಬಂದು ಉದ್ಯೋಗವೆನಗಾಯಿತು. ಎಲ್ಲ ಮಹಾತ್ಮರು ಸಲ್ಯೂಷನ್. ಅಂತೂ ವ್ಯಾಪಾರದಾಗ ಚಲೋ ಲಾಭ ಮಾಡ್ಕೊಳಕತ್ತೀರ ಅಂದಂಗ ಆಯ್ತು. ಒಳ್ಳೆ ಉದ್ಯೋಗ ಸಿಕ್ಕದ. ರಿಟೈರ್ ಆದ್ರೆ ಏನು? ಆದೇವಲ್ರಿ. ಯಾವಾಗ ಆಗಿರಿ? ಜೂನ್ ತಿಂಗಳದಾಗ ಆಗಿವ್ರಿ. ಏನ್ ಮಾಡ್ಲಕೈತಿ? ರಿಟೈರ್ ಆದ್ಮೇಲೆ ಏನ್ ಮಾಡೋದಿರ್ತ? ರಿಟೈರ್ ಆದ್ಮೇಲೆ ಸುಮ್ ಕಾಲ ಕುಂದಿರ್ತೀರ? ಹೌದು, ಕಾಲ ಕೂತೀರ. ನೋಡ್ರಿ, ರಿಟೈರ್ ಆದ್ಮೇಲೆ ಏನ್ ಮಾಡ್ಲಕತ್ತೀರ? ಬಗ್ಲಿಗೆ ಬ್ಯಾಗ್ ಹಾಕೊಂಡು ನಂದು ನಾನು ಏನಾರ ಪಾಸ್ಬುಕ್ ಅವತ್ತು ಮತ್ತೆ ಎಲ್ಲಾರು ನೌಕರಿ ಜಾಯಿನ್ ಆಗಿರಿ ಅಂತ ಅಂಗಡಿಯವ್ರು ಕರೆದು ಕೇಳ್ತಾರೆ, ಎಲ್ಲಾರು ಮತ್ತೆ ಕೆಲ್ಸಕ್ಕೆ ಜಾಯಿನ್ ಆಗಿರಿ. ಎದಕ್ ಜಾಯಿನ್ ಆಗ್ಬೇಕು? ರಿಟೈರ್ ಮಾಡಿದ್ಮೇಲೆ ಮನ್ಯಾಗ ಇರು, ಬದುಕಿರೋ ದಿವಸ ಮನ್ಯಾಗಿದ್ದು ಸಾಯತ್ ಕಳ್ಸಿರ್ತಾರ, ಮತ್ತೆ ಹೊರಗೆ ತಿರ್ಗಾಡ್ಬೇಕಂತ. ಹಿಂಗಿರ್ತದ ಅದು ವ್ಯಾಪಾರ. ನಮ್ಗ ಆತ್ಮಲಾಭದ ಸಾಧನೆ ಏನ್ ಮಾಡ್ಲಕತ್ತೀವಿ, ಇದು ಏನದಂದ್ರ 60 ವರ್ಷ ಏನ್ ಸಂಸಾರ ಮಾಡೀವಿ, ಅದು ಯಾವುದು ನಮ್ಗೆ ಸಂಬಂಧ ಇಲ್ಲ, ಅದು ಯಾವುದು ನಮ್ ಸಂಗಟ ಬರಲ್ಲ. ಸತ್ತ ನಮ್ ಸಂಗಟ ಬರುವಂತದ್ದು ಏನ್ ಸಾಧನೆ ಅದ ಅದು ನಾವು ಈಗ ಮಾಡ್ಲಕತ್ತೀವಿ. ಅದು ಸಚ್ಚ ಹೇಳಕತ್ತೀನಿ ನಾವು. ಹೌದ್ ನೋಡ್ರಿ, ಕರೆಕ್ಟ್ ಅದ ನೀವು ಮಾಡೋದು. ರಿಟೈರ್ ಆದ್ಮೇಲೂ ಮತ್ತೆ ನಮ್ ಸಂಗಟ ಬರ್ಲಾರ್ದಂತದೇ ಮಾಡ್ಕೊತ ಹೋದ್ರೆ ಎದಕ್ ಬಂತು? ಮಕ್ಕಳಾಗನ ಮೊಮ್ಮಕ್ಕಳು ಚಾಲು ಆಗ್ತದ, ಮೊಮ್ಮಕ್ಕಳಾಗನ ಮರಿ ಮೊಮ್ಮಕ್ಕಳು ಚಾಲು ಆಗ್ತದ. ಸಾಯತನ ಅದೇ ಮಾಡ್ಕೊತ ಕೂತ್ರಿ ಇದು ಯಾವಾಗ ಮಾಡ್ಬೇಕು? ಇದು ಎಲ್ಲಿ ತನ ನಾವು ಮಾಡಂಗಿಲ್ಲ ಅಲ್ಲಿ ತನಕ ಮತ್ತೆ ಮತ್ತೆ ರೀಅಡ್ಮಿಷನ್, ಪುನರ್ಜನ್ಮ ಆಗ್ತಾನೆ ಇರ್ತದ. ಅದಕ್ಕೆ ರೀಅಡ್ಮಿಷನ್ ಆಗ್ಲಾರ್ದಂಗ ಒಂದ್ ಸಾರಿ ಏನ್ ಕೆಲಸ ಮಾಡ್ಬೇಕು ಅದು ಮಾಡಿ ಪರ್ಫೆಕ್ಟ್ ಮುಗಿಸ್ಕೊಂಡು ಯಾವ ಸ್ವರೂಪ ಅತ್ಯಂತ ಎತ್ತರದ್ದದ ಆ ಸ್ವರೂಪದಲ್ಲಿ ನಾವು ಇರುವಂತ ಒಂದು ಪ್ರಾಕ್ಟೀಸ್ ನಾವು ಮಾಡಬೇಕು. ಆ ಲಾಭದಲ್ಲಿ ನಾವು ಅದೀವಿ, ಬಹಳ ಪುಣ್ಯವಂತರು ನಾವು, ಬಹಳ ಆನಂದ ಅದೀವಿ. ಅದರೊಳಗೆ ಏನು ಶಬ್ದಗಳಿಲ್ಲ ಅದನ್ನು ವರ್ಣನೆ ಮಾಡುವುದಕ್ಕೆ. ಇವಾಗ ಈ ಏನ್ ಸಂಸ್ಕಾರ ತಗೋತೀರಿ, ಈ ಸಂಸ್ಕಾರಗಳು ಯಾವ ಮಟ್ಟಕ್ಕೆ ನಿಮಗೆ ಎತ್ತರಕ್ಕೆ ತಗೊಂಡು ಹೋಗಿರ್ತಾವ ಆ ಮಟ್ಟದಿಂದ ನೀವು ಮತ್ತೆ ಕೆಳಗೆ ಇಳಿಯಂಗಿಲ್ಲ. ಇದರ ಮುಂದಿನ ಏನಾರೇ ತಿಳುವಳಿಕೆ ಬೇಕು ಅಂದ್ರೆ ಮುಂದಿನ ಜನ್ಮ ತಿಳಿತದ ಹೊರತು ಇದರ ಹಿಂದಿನ ಏನು ಸಾಧನೆ ಮಾಡಿರಿ ಇದೆಲ್ಲ ನಿಮ್ ಜೊತೆಗೆ ಬರ್ತದೆ, ಎಲ್ಲ ನಿಮ್ ಜೊತೆಗೆ ಬರ್ತದೆ. ನೆಕ್ಸ್ಟ್ ಏನಪ್ಪ? ಶ್ರೀ ವಿಚಾರಸಾಗರ ಸಾಧು ನಿಶ್ಚಲ ದಾಸಿಯವರ ಕೃತಿ ತರಂಗ 5 ಮಧ್ಯಮ ಅಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ 250ನೇ ವಿಷಯಾಂಕ ಜೀವನ ಸ್ವರೂಪ. ಇಲ್ಲಿಯ ತನಕ 249ನೇ ವಿಷಯಾಂಕದ ತನಕ ಈಶ್ವರನ ಸ್ವರೂಪ ಹೇಳಿದ್ರು. ಈಗ ಜೀವನ ಸ್ವರೂಪ ಮತ್ತೆ 155ನೇ ದೋಹ. ಜೀವ
ಈಶ್ವರ ಇವೆಲ್ಲ ತಿಳ್ಕೋಬೇಕಾದ್ರೆ ಒಬ್ಬ ಪರಮಾತ್ಮ ಇದ್ದಾನೆ, ಒಬ್ಬನೇ ಅದನು. ಯಾರಿಗೆ ಕೇಳಿದ್ರು ಒಬ್ಬನೇ ಅದನ. ದೇವ್ರ ಹೆಸರು ಒಬ್ಬನೇ ಅದನು, ಪರಮಾತ್ಮ ಒಬ್ಬನೇ ಅದನ. ದನ ಕಾಯೋರಿಗೆ ಕೇಳ್ರಿ ನಮ್ಮ ದೇಶದಾಗ ಎಲ್ಲ ಪರ್ಫೆಕ್ಟ್ ಆಗಿ ಹೇಳ್ತಾರ, ಒಬ್ಬನೇ ದೇವ್ರ ಅದನ ಅಂತ ಹೇಳ್ತಾರ. ಹೇಳಿದ್ಮೇಲೆ ಎಲ್ಲಿ ಅದನ? ಅವ ಎಲ್ಲ ಕಡೆ ಅದನ. ಅಣುರೇಣು ತೃಣ ಕಾಷ್ಟ ಸಕಲ ಸಚಾರ ಆಚಾರಗಳಲ್ಲಿ ಓತ ಪ್ರೋತ ಅಂದ್ರೆ ಒಳಗ ಹೊರಗ ಕೂಡೆ ತುಂಬಿಕೊಂಡ. ಇಷ್ಟಕ್ಕೆ ಒಪ್ಕೋತೀರಾ? ಇದು ಒಪ್ಕೋತೀರಾ? ಇಷ್ಟು ಒಬ್ಬ ಪರಮಾತ್ಮನ ಎಲ್ಲ ಕಡೆ ಅದನ್ನಂತ ಇದು ಒಂದು ಸ್ಟೆಪ್ ಒಪ್ಕೋಬೇಕು. ಶ್ರದ್ಧೆ, ನಂಬಿಕೆ ಎಲ್ಲದನ್ನ ಹೆಂಗದನ್ನ ತೋರಿಸ್ರಿ ಅಂದ್ರೆ ಏನ್ ಮಾಡ್ಬೇಕು ನಾವು? ಇದು ಶ್ರದ್ಧೆ ಮೇಲೆ, ನಂಬಿಕೆ ಮೇಲೆ ನೀವು ಈ ರೀತಿ ತಿಳ್ಕೋಬೇಕು. ಎರಡನೇದ್ದೇನದ? ಆ ಪರಮಾತ್ಮನ ಜೊತೆಗೆ ಈಗ ನೀವು ಅದಿರಲ್ಲ, ನಿಮ್ ಜೊತೆಗೆ ನಿಮ್ ಶಕ್ತಿ ಆದ ಇಲ್ಲ? ನಿಮ್ ಜೊತೆಗೆ ನಿಮ್ ಶಕ್ತಿ ಅದೇ ಶಕ್ತಿ ಎಲ್ಲಾರು ಬಿಟ್ಟು ಬಂದಿರ? ನೀವೆಲ್ಲರೂ ಶಿವಸ್ವರೂಪ, ಗಂಡಿರ್ಲಿ ಹೆಣ್ಣಿರ್ಲಿ ಎಲ್ಲರೂ ಶಿವಸ್ವರೂಪ. ನಿಮ್ಮೊಳಗಿನ ಶಕ್ತಿ ಏನದ ಅದು ದೇವಿ ಸ್ವರೂಪ. ಆದ್ರಂಗ ಆ ಒಂದು ಪರಮಾತ್ಮನ ಅವ ಹೆಂಗದನ? ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ ಅದನ. ಅವನೊಳಗೆ ಒಂದು ಶಕ್ತಿ ಅದ. ಆ ಶಕ್ತಿ ಏನದ ಅಂತಂದ್ರ ಅಸದ್ರೂಪ, ಅಚಿದ್ರೂಪ, ದುಃಖ, ಚಿಂತಿ, ಭಯ ರೂಪ, ಅನಿತ್ಯ ರೂಪ, ಅಪೂರ್ಣ ರೂಪ ಅದು ಆ ಶಕ್ತಿ. ಶಿವ ಶಕ್ತಿ ಅಂತ ಎರಡದ. ಒಂದು ಅದರೊಳಗೆ ಅದು ಆದ, ಅದರ ಜೊತೆಗೆ ಆದ. ಆ ಒಂದು ಶಕ್ತಿ ಒಳಗೆ 3 ಗುಣಗಳದಾವ. 3 ಗುಣಗಳ್ಯಾವು? ಒಂದು ಸಿಸ್ಟಮ್ಯಾಟಿಕ್ ಫಸ್ಟ್ ಸತ್ವಗುಣ, ಸೆಕೆಂಡ್ ರಜೋಗುಣ, 3ನೇದು ತಮೋಗುಣ. ಆ ಸತ್ವಗುಣಕ್ಕ ಏನಂತಾರ ಅಂದ್ರೆ ಶುದ್ಧ ಸತ್ವಗುಣ ಅಂತಾರ. ಈ ತಿಳಿ ನೀರಿದ್ದಂಗ ಅದು. ಸತ್ವಗುಣಕ್ಕ ಶುದ್ಧ ಸತ್ವಗುಣ ಅಂತಾರ. ರಜೋಗುಣಕ್ಕ ಏನಂತಾರ ಅಂತಂದ್ರೆ ಮಲೀನ ಸತ್ವಗುಣ ಅಂತಾರ, ರಾಡಿ ನೀರಿದ್ದಂಗ. ತಮೋಗುಣಕ್ಕೆ ತಮೋಗುಣ ಪ್ರಧಾನ ಪ್ರಕೃತಿ ಅಂತಾರ. ಎಲ್ಲ ಪ್ರಕೃತಿನೇ ಅದು, ಮೂಲ ಪ್ರಕೃತಿ. ಆ ಪರಮಾತ್ಮನ ಶಕ್ತಿಗೆ ಮೂಲ ಶಕ್ತಿ ಅಥವಾ ಮೂಲ ಪ್ರಕೃತಿ ಅಥವಾ ಮತ್ತೆ ಮಹಾಪ್ರಕೃತಿ ಏನೆಲ್ಲ ಅಂತಾರ. ಏನಾಯ್ತಪ್ಪ ಅಂತಂದ್ರೆ ಉಪಾಧಿ ಅನ್ನೋದು ತಿಳ್ಕೋಬೇಕೀಗ. ಈಗ ಒಬ್ಬ ಪರಮಾತ್ಮ ಅದನ, ಪರಮಾತ್ಮನಲ್ಲಿ ಒಂದು ಶಕ್ತಿ ಅದ. ಅದಕ್ಕೆ ಮೂಲ ಶಕ್ತಿ ಅಂತಾರ, ಮಹಾಶಕ್ತಿ ಅಂತಾರ, ಪ್ರಕೃತಿ ಮೂಲ ಪ್ರಕೃತಿ ಅಂತಾರ, ಮಹಾಪ್ರಕೃತಿ ಅಂತಾರ. ಇಷ್ಟು ತಿಳ್ಕೊಂಡ್ಮೇಲೆ ಆ ಪ್ರಕೃತಿ ಒಳಗೆ 3 ಗುಣಗಳದಾವ. ಸತ್ವಗುಣ, ರಜೋಗುಣ, ತಮೋಗುಣ ಅಂತದವ. ಸತ್ವಗುಣಕ್ಕ ಶುದ್ಧ ಸತ್ವಗುಣ ಅಂತಾರ, ರಜೋಗುಣಕ್ಕ ಮಲಿನ ಸತ್ವಗುಣ ಅಂತಾರ, ಮತ್ತೆ ಆ ಶುದ್ಧ ಸತ್ವಗುಣಕ್ಕ ಮಾಯನೂ ಅಂತಾರ, ಮತ್ತೆ ರಜೋಗುಣಕ್ಕ ಅವಿದ್ಯೆನೂ ಅಂತಾರ. ಇಷ್ಟವ ಹೆಸರುಗಳಿವು. ಸತ್ವಗುಣ, ಶುದ್ಧ ಸತ್ವಗುಣ, ಮಾಯೆ. ಇದು ರಜೋಗುಣ, ಮಲಿನ ಸತ್ವಗುಣ, ಅವಿದ್ಯೆ. ಹಿಂಗೆಲ್ಲ ಬರ್ತಾವ ಇದಕ್ಕೆ ಹೆಸರುಗಳು. ಈಗ ಏನಾಗ್ತದಪ್ಪ ಅಂತಂದ್ರೆ ಆ ಬ್ರಹ್ಮನ ಶಕ್ತಿ, ಆ ಶಕ್ತಿಯ ಗುಣಗಳು ಇವನ್ನ ಸರಿಯಾಗಿ ತಿಳ್ಕೋಬೇಕು. ಬ್ರಹ್ಮನಲ್ಲಿರುವ ಶಕ್ತಿ, ಶಕ್ತಿಯಲ್ಲಿರುವ ಗುಣಗಳು. ಸತ್ವ, ರಜ, ತಮ. ಸತ್ವಗುಣಕ್ಕೆ ಶುದ್ಧ ಸತ್ವಗುಣ ಅಂತಾರ, ಅದಕ್ಕೆ ಮಾಯೆ ಅಂತಾರ. ರಜೋಗುಣಕ್ಕೆ ಮಲಿನ ಸತ್ವಗುಣ ಅಂತಾರ, ಅದಕ್ಕೆ ಅವಿದ್ಯೆ ಅಂತಾರ. ಎಷ್ಟು ತಿಳ್ಕೋಬೇಕು. ಇಷ್ಟು ತಿಳ್ಕೊಂಡ್ಮೇಲೆ ಆ ಮಾಯೆ, ಶುದ್ಧ ಸತ್ವಗುಣ ಮತ್ತೆ ಸತ್ವಗುಣ ಅಂತ ಏನದ ಅದು ಇಡೀ ವಿಶ್ವಕ್ಕ
ಅಖಂಡ ಒಂದೇ ಒಂದು ಕನ್ನಡಿ ಇದ್ದಂಗ. ಇಲ್ಲಿ ಒಂದು ಬ್ರಹ್ಮಾಂಡ ಒಂದು ಪಿಂಡಾಂಡ ಅಂತ ಎರಡದಾವ. ನನ್ನನ್ನು ನಾನು, ನನ್ನ ಶರೀರವನ್ನು ನಾನು ಪಿಂಡಾಂಡ ಅನ್ಕೊಂಡ್ರೆ ನೀವೆಲ್ಲರೂ ಎದ್ರಾಗ ಬರ್ತೀರಿ? ಬ್ರಹ್ಮಾಂಡದಾಗ ಬರ್ತೀರಿ. ಎಲ್ಲರೂ ಪಂಚಭೂತಗಳು ಏನು ವಸ್ತುಗಳದವ ಎಲ್ಲಾ ಜೀವಿಗಳೆಲ್ಲ ಬ್ರಹ್ಮಾಂಡದಾಗ ಬರ್ತಾರೆ. ನನ್ನ ಶರೀರ ಒಂದು ಪಿಂಡಾಂಡ. ನಿಮ್ಮ ಶರೀರಕ್ಕೆ ನೀವು ಪಿಂಡಾಂಡ ಅನ್ಕೊಂಡ್ಬಿಟ್ರಿ ಅಂತಂದ್ರ ನಾನು ಯಾವ ಲೆಕ್ಕದಾಗ ಬರ್ತೀನಿ? ಬ್ರಹ್ಮಾಂಡದ ಲೆಕ್ಕದಾಗ ಬರ್ತೀನಿ. ಇಲ್ಲಿರೋದೇ ಒಂದು ಬ್ರಹ್ಮಾಂಡ, ಒಂದು ಪಿಂಡಾಂಡ. ಮತ್ತ ಆ ಪಿಂಡಾಂಡ ಬ್ರಹ್ಮಾಂಡ ಒಂದೇ ಆದ, ಪಿಂಡಾಂಡಗಳು ಅನೇಕ ಅದಾವ. 84 ಲಕ್ಷ ಜೀವರಾಶಿಗಳದಾವ. ಬ್ರಹ್ಮಾಂಡ ಒಂದೇ ಆದ, ಪಿಂಡಾಂಡ 84 ಲಕ್ಷ ಜೀವರಾಶಿಗಳು. ಅದಕ್ಕೆ ಇಡೀ ಬ್ರಹ್ಮಾಂಡಕ್ಕ ಒಂದೇ ಕನ್ನಡಿ ಇದ್ದಂಗ ಆ ಮಾಯೆ ಅಥವಾ ಶುದ್ಧ ಸತ್ವಗುಣ ಅಥವಾ ಸತ್ವಗುಣ ಏನದಂದ್ರ ಇಡೀ ಬ್ರಹ್ಮಾಂಡಕ್ಕೆ ಒಂದು ಕನ್ನಡಿ ಇದ್ದಂಗ ಅದ. ಆ ಕನ್ನಡಿ ಒಳಗ ಆ ಒಂದು ಬ್ರಹ್ಮ ಎಷ್ಟದರ? ಬ್ರಹ್ಮ ಎಷ್ಟದ? ಒಮ್ಮೆ ಬ್ರಹ್ಮ, ಶುದ್ಧ ಬ್ರಹ್ಮ ಎಷ್ಟದ? ಎಷ್ಟು ಮಂದಿ? ಶುದ್ಧ ಬ್ರಹ್ಮ ಒಬ್ಬನೇ ಅದನ. ಒಬ್ಬನೇ ಶುದ್ಧ ಬ್ರಹ್ಮ. ಅವನ ಬಲ್ಲಿ ಇರೋದು ಒಂದು ಪ್ರಕೃತಿ. ಆ ಪ್ರಕೃತಿ ಒಳಗ ಸತ್ವಗುಣ ಅಂತ ಏನದಲ್ಲ, ಆ ಸತ್ವಗುಣಕ್ಕ ಶುದ್ಧ ಸತ್ವಗುಣ ಅಂತಾರ, ಮಾಯೆ ಅಂತಾರ. ಆ ಮಾಯೆ ಎನ್ನುವುದು ಹೆಂಗದಪ್ಪ ಅಂದ್ರೆ ಇಡೀ ಬ್ರಹ್ಮಾಂಡಕ್ಕೆ ಒಂದೇ ಅಖಂಡ ಕನ್ನಡಿ ಇದ್ದಂಗದ. ಆ ಅಖಂಡ ಕನ್ನಡಿ ಒಳಗ ಆ ಶುದ್ಧ ಬ್ರಹ್ಮನ ಪ್ರತಿಬಿಂಬ. ಒಬ್ಬನೇ ಬ್ರಹ್ಮ, ಒಂದೇ ಕನ್ನಡಿ, ಅಲ್ಲಿ ಪ್ರತಿಬಿಂಬನು ಒಂದೇ. ನಿಮ್ ಕನ್ನಡಿ ಅದಲ್ರಿ, ನೀವೇನು ಒಬ್ಬರೇ ಇರ್ತೀರ? ಎಷ್ಟು ಮಂದಿ ಇದ್ರಿ ನೀವು? ನೀವೇ ಶುದ್ಧ ಬ್ರಹ್ಮ. ನಿಮ್ ಮನೆಗೆ ಒಂದು ಕನ್ನಡಿ ಅದ, ಒಂದೇ ಕನ್ನಡಿ, ಒಬ್ಬನೇ ಬಿಂಬ. ಮತ್ತ ಅದ್ರೊಳಗೆ ಪ್ರತಿಬಿಂಬ ಏಸು ಉಂಟಾತವ? ಒಂದೇ ಪ್ರತಿಬಿಂಬ. ಒಟ್ಟು 3 ಐಟಮ್ ಅದು ಇಲ್ಲ. ನೀವು ಕನ್ನಡಿ ಮುಂದೆ ನಿಂತಾಗ 3 ಐಟಮ್ ಹೆಂಗಿರ್ತಾವ ಹಂಗೆ ಇಲ್ಲಿನೂ 3 ಐಟಮ್: ಕನ್ನಡಿ, ಬಿಂಬ, ಪ್ರತಿಬಿಂಬ. ಹಾಗಿಲ್ಲಿ ಮಾಯೆ ಅಥವಾ ಶುದ್ಧ ಸತ್ವಗುಣ ಅಥವಾ ಸತ್ವಗುಣ ಇದು ಕನ್ನಡಿ ಇದ್ದಂಗ, ಬ್ರಹ್ಮ ಬಿಂಬ ಇದ್ದಂಗ. ಆ ಕನ್ನಡಿ ಒಳಗ ಬ್ರಹ್ಮನ ಪ್ರತಿಬಿಂಬ ಒಂದೇ ಒಂದು ಪ್ರತಿಬಿಂಬ, ಒಂದೇ ಕನ್ನಡಿ, ಒಬ್ಬನೇ ಬ್ರಹ್ಮ. ಈ ಮೂರನ್ನ ಕೂಡಿಸ್ಬೇಕು. ಪ್ಲಸ್ ಮಾಯೆ ಪ್ಲಸ್ ಬ್ರಹ್ಮ ಪ್ಲಸ್ ಆ ಮಾಯೆಯಲ್ಲಿ ಬ್ರಹ್ಮನ ಪ್ರತಿಬಿಂಬ. ಇವು ಮೂರೂ ಕೂಡಿಸಿದ್ರೆ ಏನಾಗ್ಬಿಡ್ತು? ಈಶ್ವರ ತತ್ವ ಸೃಷ್ಟಿ ಆಯ್ತು. ಈಶ್ವರ ತತ್ವ ಹೇಳಕ್ ಬರ್ತದ? ಈಶ್ವರ ತತ್ವ ಒಬ್ಬನೇ ಒಬ್ಬ ಶುದ್ಧ ಬ್ರಹ್ಮನುಂಟು. ಆ ಶುದ್ಧ ಬ್ರಹ್ಮ ಸರ್ವವ್ಯಾಪಕನಾಗಿದ್ದಾನೆ. ಆ ಶುದ್ಧ ಬ್ರಹ್ಮನಲ್ಲಿ ಒಂದು ಮೂಲ ಪ್ರಕೃತಿ ಅಥವಾ ಮಹಾಪ್ರಕೃತಿ ಅಥವಾ ಶಕ್ತಿ ಅಂತ ಇದೆ. ಆ ಶಕ್ತಿ, ಆ ಮೂಲ ಪ್ರಕೃತಿಗೆ ಏನದಪ್ಪ ಅಂತಂದ್ರೆ 3 ಗುಣಗಳದಾವ: ಸತ್ವಗುಣ, ರಜೋಗುಣ, ತಮೋಗುಣ. ಆ ಸತ್ವಗುಣಕ್ಕ ಏನಂತಾರಂತಂದ್ರೆ ಶುದ್ಧ ಸತ್ವಗುಣ ಅಂತಾರೆ, ಅಥವಾ ಮಾಯೆ ಕೂಡ ಅಂತಾರೆ. ಮಾಯೆ ಅಂದ್ರೆ ಯಾವದತ್ತ ಸ್ವಚ್ಛ ತಿಳಿದದ ಈಗ ನಿಮ್ಗೆ? ಆ ಮಾಯೆಯ ಸ್ವರೂಪ ಹೆಂಗದ ಅಂತ ಇಡೀ ಬ್ರಹ್ಮಾಂಡಕ್ಕೆ ಒಂದೇ ಒಂದು ಅಖಂಡ ಕನ್ನಡಿ ಇದ್ದ ಹಾಗೆ ಇದೆ. ಇಡೀ ಬ್ರಹ್ಮಾಂಡಕ್ಕೆ ಒಂದೇ ಕನ್ನಡಿ ಅಂತಂದ್ರೆ ಏನದ? ಇಡೀ ಬ್ರಹ್ಮಾಂಡದ ಜೀವಿಗಳು ಯಾವ ರೀತಿ ಜೀವನ ಶೈಲಿ ಅದ, ಒಂದೇ ರೀತಿ ಅದ. ಆ ಒಂದು ನಡವಳಿಕೆಯನ್ನ ನಡೆಸದೆ ಅದು ಮಾಯೆ. ಆಹಾರ, ನಿದ್ರೆ, ಭಯ, ಮೈಥುನ ಎಲ್ಲ ಓಸುಕ ಒಂದೇ. ಎಲ್ಲವನ್ನೂ ಆಹಾರ ತಿಂತಾವು.
ಎಲ್ಲಾನು ಗಾಳಿ ಉಸಿರಾಡಿಸ್ತಾವ, ಎಲ್ಲಾನು ನೀರು ಕುಡಿತಾವ, ಎಲ್ಲಾನು ಮಕ್ಕೊಂಡು ನಿಧಿ ಮಾಡ್ತಾವ, ಎಲ್ಲಾನು ತಮ್ಮ ಪ್ರಾಣ ಉಳಿಸ್ಕೋಬೇಕಂತೇಳಿ ಭಯ ಪಡ್ತಿರ್ತಾವ. ಪ್ರಾಣ ಎಲ್ಲೆರೆ ಹೋಗ್ತದೇನೋ ಅಂತ, ಪ್ರಾಣ ಎಲ್ಲೆರೆ ಹೋಗ್ತದೇನು, ಮಾನ ಎಲ್ಲೆರೆ ಹೋಗ್ತದೇನು ಅಂತ ಭಯ ಪಡ್ತಾವ. ಮತ್ತೇನ್ ಮಾಡ್ತಾವ? ಎಲ್ಲ ಓಸು ಮಕ್ಕಳು ಮರಿ ಸಂತಾನೋತ್ಪತ್ತಿ ಮಾಡೋದ್ರಾಗ ನಿರತರಾಗಿರ್ತಾವ. ಹಡೆಯೋದು ಬೆಳೆಸೋದು, ಹಡೆಯೋದು ಬೆಳೆಸೋದು, ಹಡೆಯೋದು ಬೆಳೆಸೋದು, ಅದೇ ಒಂದ್ ಕೆಲಸ. ಆಹಾರ, ನಿದ್ರೆ, ಭಯ, ಮೈಥುನ ಎಲ್ಲಾನು ಕಾಮನ್ ಆಗಿ ಏನ್ ನಡೆಸ್ಕೊಂಡು ಹೋಗ್ತದ. ಅಮೆರಿಕದವ್ರು ಬಂದಾರ ಏನ್ ಅವ್ರು ಬೇರೆ ರೀತಿ ಇರ್ತಾರ? ಹಂಗೆ ಇರ್ತಾರ ಅವ್ರು. ಈ ಮಾಯೆಯನ್ನ ಯಾರು ತಿಳ್ಕೋತಾರ ಅವ್ರಿಗೆ ಎಲ್ಲಿ ಹೋಗಕ್ ಕ್ಯೂರಿಯಾಸಿಟಿ ಇಲ್ಲವೇ ಇಲ್ಲ. ಈಗ ನಿಮಗೊಂದು ಮಜಾ ಹೇಳ್ತೀನಿ ನಿಮಗ. ನೀವು ಸಿಂಗಾಪುರು, ಚೈನಾ ಎಲ್ಲರ ಆದ್ರಿ ಅಂತಂದ್ರ ಓಸೋ ಒಂದೇ ಮಾರಿ ಹೋದವು. ಮಂಡು ಮುಗಿನು ಕೆಂಪ್ ಕೆಂಪು ಗಿಡಕ್ಕ ಒಂಥರ ಇರ್ತಾವ. ಅವು ಬೇರೆ ಬೇರೆ ಮಾರಿ ಇಲ್ಲೇ ಇಲ್ಲ ಅಲ್ಲಿ, ಒಂದೇ ಮಾರಿ. ಆಮೇಲೆ ಸೈಜ್ನು ಒಂದೇ, ಹೆಚ್ಚು ಕಡಿಮೆ ಏಜ್ ಪ್ರಕಾರ. ಈ ಏಜಿಗೆ ಏನ್ ಸೈಜ್ ಇರ್ಬೇಕು, ಅಲ್ಲಿ ಏಜ್ ಹೇಳಿದ್ರೆ ಡ್ರೆಸ್ ಕೊಟ್ಬಿಡ್ತಾರ. ಬೇರೆ ದೇಶದಾಗ ಯಾವ ಏಜ್ ಹೇಳಿದ್ರಿ ಅಂದ್ರೆ ಅಲ್ಲಿ ಆ ಏಜಿನವ್ರಿಗೆ ಡ್ರೆಸ್ ಕೊಡ್ತಾರ. 6 ತಿಂಗಳ ಕೂಸ್ ಅಂದ್ರೆ ಅದು ಅಷ್ಟೇ ಸೈಜ್ ಇರ್ತದ. 25 ವರ್ಷದ ಮಗ ಅಂದ್ರೆ ಅದು ಅಷ್ಟೇ ಸೈಜ್ ಇರ್ತದ. ಆ ಸೈಜ್ನಾಗ ಹೆಚ್ಚು ಕಡಿಮೆ ಇಲ್ಲ. ಹಂಗ ಒಂದೇ ತರ ಅದಾವ. ಅಮೆರಿಕಕ್ಕೆ ಹೋದ್ರೆ ಅಂತಂದ್ರೆ ಅವು ಒಂದ್ ನಮೂನಿ ಬೇರೆ, ಸ್ಮಾರ್ಟ್, ಕಲರ್ ಚಂದ. ಜರ್ಮನಿಗೆ ಹೋದ್ರೆ ಅಂತಂದ್ರೆ ಹೈಟ್, ಎತ್ತರ, ಏನೇ ಪರ್ಸನಾಲಿಟಿ ಅವು. ದೈತ್ಯರು, ರಾಕ್ಷಸರು, ಅಷ್ಟು ಚಂದ, ಅಷ್ಟು ಕೆಂಪು, ಅಷ್ಟು ಎತ್ತರ, ಏನಿಲ್ಲ. ಅವ್ರಿಗೆ ಮತ್ತೊಂದು ದೇಶದವ್ರ ಮುಖ ನೋಡ್ಲಕ್ ಭಾಗ್ಯನೇ ಇಲ್ಲ ಅವ್ರಿಗೆ. ಬರೀ ಓಸು ತನ್ನ ಮಾರಿ ಅಂತವೇ ಇರ್ತಾವ. ಇನ್ನೊಂದು ತರದ ಮಾರಿ ನೋಡ ಭಾಗ್ಯನೇ ಇಲ್ಲ ಅವರಿಗೆ. ನಮ್ಮ ದೇಶದಾಗ ನೋಡ್ರಿ, ಓಸು ದೇಶದವ್ರು ಬಂದು ಆಳಿ ಹೋಗ್ಯಾರಿಲ್ಲ ನಮ್ಮ ದೇಶದಾಗ. ಹಿಂಗಾಗಿ ಓಸು ಮಂದಿ ಒಂದೊಂದು ದೇಶದವ್ರು ಮಾರಿಯವ್ರು ಇದ್ದಂಗ ಇದೀವಿ. ಹೆಂಗಾಗಿದೆ ನಮ್ಮ ಮನೆ ಬರೀಲಿ. ಎಲ್ಲ ಓಸು ಮಾರಿ ಅದಾವಿಲ್ಲ ನಮ್ಮ ದೇಶದಾಗ. ವಿಭಿನ್ನ ಜಾತಿ ಓಸು ತರ ಅದಿವೆ. ಈ ಜಾತಿಯವ್ರು ಇದೇ ಬಣ್ಣದವ್ರು ಅದರತ್ ಇಲ್ಲೇ ಇಲ್ಲ. ಎಲ್ಲಾ ಬಣ್ಣದವ್ರು ಎಲ್ಲಾ ಜಾತಿಯವರು ಅದಾರ. ಮೊದಲು ಹಂಗಿತ್ತು. ವರ್ಣಾಶ್ರಮ ಪದ್ಧತಿ ಒಳಗ ಅವರ ಶರೀರದ ಬಣ್ಣದ ಮೇಲೆ ಡಿಪೆಂಡ್ ಆಗಿ ಆಶ್ರಮಗಳು ಮಾಡ್ತಿದ್ರು. ಈಗೆಲ್ಲ ಎಲ್ಲಾ ಆಶ್ರಮದವ್ರು ಎಲ್ಲಾ ಬಣ್ಣ ಅದ. ಹಿಂಗಿದ್ದಾಗ ಇಲ್ಲಿ ಏನದಂತಂದ್ರ ಯಾರು ಎಂತ ಮಾರಿಯವರು ಇರ್ಲಿ, ಯಾವ ವಯಸ್ಸಿನವರು ಇರ್ಲಿ, ಒಂದೇ ತರ ಜೀವನ ಏನದಲ್ಲ, ಕಾಮನ್ ಕೋಡ್ ಆಫ್ ಲೈಫ್ ಸ್ಟೈಲ್ ಏನದ ಅದೆಲ್ಲ ಮಾಯೆ ಅದ ನೋಡ್ರಿ. ಮಾಯೆ. ಆ ಮಾಯೆ ಶುದ್ಧ ಸತ್ವಗುಣ ಮತ್ತೆ ಅದು ಕನ್ನಡಿ ಇದ್ದಂಗದ. ಅದ್ರೊಳಗ ಬ್ರಹ್ಮ ನ ಪ್ರತಿಬಿಂಬ ಮತ್ತು ಬ್ರಹ್ಮ. ಅದು ಕೇಳ್ರಿ, ಈಶ್ವರನೊಳಗೆ ಏನೇನದ? ಉಪಾಧಿ ಪ್ಲಸ್ ಬಿಂಬ ಪ್ಲಸ್ ಪ್ರತಿಬಿಂಬ. ಇದ್ರ ಹೆಸರು ಹೇಳ್ಬೇಕು. ಈಶ್ವರನ ಉಪಾಧಿ, ಈಶ್ವರನ ಬಿಂಬ, ಈಶ್ವರನ ಪ್ರತಿಬಿಂಬ. ಈಶ್ವರನ ಉಪಾಧಿ ಮಾಯೆ ಅಥವಾ ಮೂಲ ಪ್ರಕೃತಿ ಅಥವಾ ಶುದ್ಧ ತತ್ವಗುಣ. ಅದ ಮಾಯೆ ಎಂಬ ಕನ್ನಡಿಯಿಂದ ಬ್ರಹ್ಮನ ಪ್ರತಿಬಿಂಬ ಮತ್ತು ಶುದ್ಧ ಬ್ರಹ್ಮ, ಮೂರು ಸೇರಿ ಈಶ್ವರ ಆಗ್ಯಾನ. ಇದನ್ನು ಸತ್ಯ ತಿಳ್ಕೋಬೇಕು. ಅದು ಈಶ್ವರನ ಲೆವೆಲ್ ಆಯ್ತು. ಆ ಈಶ್ವರ ಏನ್ ಸೃಷ್ಟಿ ಮಾಡ್ತಾನ? ಪಂಚಭೂತಗಳು ಸೃಷ್ಟಿ ಮಾಡ್ತಾನ ಅಷ್ಟೇ. ಕಲ್ಲ, ಮಣ್ಣ, ಹೆಣ್ಣುಗಳು ಸೃಷ್ಟಿ ಮಾಡ್ತಾನ, ಗಂಡುಗಳು ಸೃಷ್ಟಿ ಮಾಡ್ತಾನ.
ಅದ್ರದ್ದು ಮುಂದಿಂದ ಅವನ ಕೈಯಾಗಿಲ್ಲ ಅದು. ಹೆಣ್ಣನ್ನ ಮದುವೆ ಮಾಡ್ಕೊಂಡು ಹೆಣ್ತಿನ ಮಾಡ್ಕೊಳ್ಳೋ ಮನುಷ್ಯ, ಗಂಡನ್ನ ಮದುವೆ ಮಾಡ್ಕೊಂಡು ಗಂಡನ ಮಾಡ್ಕೊಳ್ಳೋದು ಮನುಷ್ಯ. ಈಶ್ವರಂದಿಲ್ಲದು ಕೆಲಸ, ಮನುಷ್ಯರು ಮಾಡ್ಕೋತಾರ. ಅದಕ್ಕೆ ತಪಸ್ಸಿ ಕೂತನಂತ, ದೇವಾ ದೇವಾ ಏನಾಯ್ತಪ್ಪ ಅಂತಂದ್ರ, ಎಂತ ಹೆಣ್ತಿನ ಕೊಟ್ಟು ಮಾರಾಯ ನೀ ನನಗನ್ನತ್ತ. ನಾನು ಯಾರಿಗೆ ಕೊಟ್ಟಿನಪ್ಪ ಹೆಣ್ತಿನ ಅನ್ನತ್ತೀವ? ನಾ ಯಾರಿಗೆ ಹೆಣ್ತಿನ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ನಾವು ಹೆಣ್ಣುಗಳು ಸೃಷ್ಟಿ ಮಾಡ್ತೀವಿ, ಗಂಡುಗಳು ಸೃಷ್ಟಿ ಮಾಡ್ತೀವಿ ಹೊರತು ಹಿಂಗ ಗಂಡ ಹೆಂಡತಿ ಸೃಷ್ಟಿ ನಾವು ಮಾಡಂಗಿಲ್ಲ. ಆ ಗಂಡ ಹೆಂಡತಿ ಸೃಷ್ಟಿ ಮಾಡಿದವ್ರು ಯಾರು? ಜೀವರುಗಳು, ಮನುಷ್ಯ. ಈಶ್ವರನ ಸೃಷ್ಟಿ ಅಲ್ಲದು. ಗಂಡ ಹೆಂಡತಿ ಸಂಸಾರ ಮನಿ ಈಶ್ವರನ ಸೃಷ್ಟಿ ಅಲ್ಲವೇ ಅಲ್ಲ, ಅವು ಮನುಷ್ಯರದೇ ಸೃಷ್ಟಿ ಅದು. ತಿಳಿತ್ರಿ? ಈಶ್ವರ ಮತ್ತು ಮಾಯೆಯರು ಮಾಡೋ ಕೆಲಸದ ಬಗ್ಗೆ ಸರಿಯಾಗಿ ತಿಳಿತಾ? ನೆಕ್ಸ್ಟ್ ಈಶ್ವರಂದು ಪಕ್ಕ ಆಯ್ತಾ? ಈಶ್ವರ ಮಾಯರ ಪಕ್ಕ ಆಯ್ತ್ರ? ಈಶ್ವರನ ಸ್ವರೂಪ ಸರಿಯಾಗಿ ತಿಳಿತು? ಮತ್ತೆ ಈಶ್ವರ ಏನದನ? ಬ್ಯಾಟ್ರಿ ಇದ್ದಂಗ ಅದನ. ಜೀವರುಗಳಿಗೆ ಕರ್ಮ ಮಾಡುವುದಕ್ಕೆ ಪ್ರೇರಣೆ ಕೊಡ್ತಾವ, ಆದ್ರೆ ಅವ ಕರ್ಮ ಮಾಡಲ್ಲ. ಈ ಜಗತ್ತಿನೊಳಗ ಬ್ರಹ್ಮಾಂಡ ಪಿಂಡಾಂಡಗಳ ಸೃಷ್ಟಿಗೆ ಈಶ್ವರನ ಕರ್ಮಗಳು ಜವಾಬ್ದಾರಿ ಅಲ್ಲ, ಜೀವರುಗಳ ಕರ್ಮಗಳೇ ಆ ಒಂದು ಬ್ರಹ್ಮಾಂಡ ಪಿಂಡಾಂಡಗಳ ಸೃಷ್ಟಿಗೆ ಉಪಾದಾನ ಕಾರಣ. ಈಗೇನಾಗಬೇಕಾಗ್ಯದ? ನೆಕ್ಸ್ಟ್ ಜೀವರುಗಳ ಸ್ವರೂಪ, ಈಗಿನ ವಿಷಯಾಂಕ ಅದು ಈಶ್ವರಂದು ಸರಿಯಾಗಿ ತಿಳ್ಕೊಂಡು ಅದ್ರ ಏನಾರ ಡೌಟ್ ಇತ್ತಂದ್ರೆ ಇನ್ನ ಕೇಳ್ರಿ ಹೇಳ್ತೀವಿ. ಮತ್ತೆ ಅದು ಡೌಟ್ ಇಟ್ಕೊಂಡು ಗದ್ದಲಕ್ಕೆ ಬೀಳ್ಬೇಡ್ರಿ. ಡು ನಾಟ್ ಕಿಲ್ ಡೌಟ್ಸ್ ವಿದಿನ್ ಯುವರ್ ಸೆಲ್ಫ್, ದಟ್ ಈಸ್ ಎ ಗ್ರೇಟ್ ಸಿನ್ ಅಂತ, ಮಹಾ ಪಾಪ. ನಿಮ್ಮ ಸಂಶಯಗಳನ್ನು ನಿಮ್ಮೊಳಗೆ ಇಟ್ಕೊಂಡು ಸತ್ರೆ ಅದರಂತ ಪಾಪ ಮತ್ತೊಂದಿಲ್ಲ. ಸಂಶಯ ಪರಿಹಾರ ಮಾಡ್ಕೋಬೇಕಂತ. ಅದಕ್ಕೆ ಜೀವದ ಸ್ವರೂಪ ಅಂದ್ರೆ ಅಲ್ಲಿ ಈಶ್ವರ ಪಾವನೆ ಅದನ, ಬ್ರಹ್ಮನು ಪಾವನೆ ಅದನ, ಮಾಯನು ಒಂದೇ ಅದ, ಪ್ರತಿಬಿಂಬನು ಒಂದೇ ಅದ. ಅಲ್ಲಿ ಒಂದೊಂದೇ ಅದ, ಅಲ್ಲೇನು ಸಮಸ್ಯೆ ಇಲ್ಲ. ಇಲ್ಲಿ ಏನಾಗ್ಯದ? ಜೀವರುಗಳು ಬಂದಾಗ ಈ ಜೀವರುಗಳೇನ್ ಮಾಡ್ತಾರ? ಈಶ್ವರ ಸೃಷ್ಟಿ ಏನ್ ಮಾಡ್ದ? ಗುಡ್ಡ ಕಲ್ಲ ಮಣ್ಣ ತಯಾರು ಮಾಡ್ದ. ಜೀವರುಗಳು ಏನ್ ಮಾಡಿದ್ರು? ಆ ಕಲ್ಲ ಮಣ್ಣ ತಗೊಂಡು ವಿಧಾನಸೌಧ ಕಟ್ಟಿದ್ರು, ಪಾರ್ಲಿಮೆಂಟ್ ಕಟ್ಟಿದ್ರು, ಸುಪ್ರೀಂ ಕೋರ್ಟ್ ಕಟ್ಟಿದ್ರು, ಇನ್ನ ಕಟ್ಲಕತ್ತಾರ ಜೀವರುಗಳು. ಈಶ್ವರ ಕಟ್ಲಕ್ ಬರಂಗಿಲ್ಲ. ಈಶ್ವರ ಕಲ್ಲ ಮಣ್ಣ ತಯಾರು ಮಾಡಿ ಕೊಡವ ಅಟೆ. ಇದೆಲ್ಲ ಕಟ್ಟವ ಜೀವ. ಮನಿಗಳು ಕಟ್ಟೋದು, ನಗರಗಳ ಕಟ್ಟೋದು. ಅವನಿಗೆ ರೆಕ್ಕೆ ಇಲ್ಲ, ಆದರೂ ಸಹಿತ ಅವ ಹಾರಿದಂಗ ಯಾವ ಹಕ್ಕಿನೂ ಹಾರಂಗಿಲ್ಲ. ಅಂತ ಒಂದು ಏರೋಪ್ಲೇನು, ಹೆಲಿಕಾಪ್ಟರು, ಯುದ್ಧದ ವಿಮಾನಗಳು, ಯಾವ ಹಕ್ಕಿ ಇವನ ಹಿಂಗ್ ಕೆಲಸ ಮಾಡ್ತಾವ್ರಿ? ಯುದ್ಧ ಮಾಡ್ಲಕ್ ಬಳಸ್ತಾರ. ಎಷ್ಟು ಕೆಲಸ ಮಾಡ್ತಾನ? ಮತ್ತ ಮೀನಿನ ಹಾಗೆ ನೀರೊಳಗೆ ಇರಂತ ವ್ಯವಸ್ಥೆ ಮಾಡ್ಕೊಂಡನ. 6 ತಿಂಗಳ ನೀರಾಗೆ ಹೋಗ್ತಾರ ಹಡಗಿನಾಗ. ಇಲ್ಲೊಂದ್ ದಿವ್ಸ ಮಂದಿ ಅದಾರ, ಓದ್ತಿವತ್ತು ಹೇಳಿ ಹೋಗಿರ್ತಾರ. ಮತ್ತ 6-7 ತಿಂಗಳಾದ್ಮೇಲೆ ಹೊರಗೆ ಬರ್ತಾರ. ಅವ್ರು ನೀರಂದ ಹಡಗ ನೀರಾಗ ನೆಲದಾಗೆ ಇರ್ತದ, ಕೆಳಗ ನಿಂತು ಹೋಗ್ತದ, ಮ್ಯಾಲ ಕಾಣಂಗೇ ಇಲ್ಲ. ನೀರಾಗ ಮುಣಿಗೆ ಹೋಗ್ತದ ಮತ್ತೊಂದು ದೇಶಕ್ಕೆ. ಅದ್ರೊಳಗೆ ಅವರೆಲ್ಲ ಊಟ ನೀರ ನೀಡಿ ಎಲ್ಲ ಮಾಡ್ಕೊತ ಒಳಗೆ ಇರ್ತಾರ. ಅವ್ರು ಹೊರಗೆ ಬರಂಗೇ ಇಲ್ಲ. ಹೋಗಿ ಅಲ್ಲಿಗೆ ಏನ್ ಮುಟ್ಟಿಸ್ಬೇಕು ಮುಟ್ಟಿಸಿ ಮತ್ತೆ ಹೊಳ್ಳಿ ಬರ್ಲಕ್ 6 ತಿಂಗಳು ಹಿಡಿತದ. ನೀರಾಗೆ ಇರ್ತಾರ ನೋಡ್ರಿ. ಅವ ಮೀನಿನ ಹಾಗೆ ನೀರಿನಲ್ಲಿ ಈಜಬಲ್ಲ.
ಅಕ್ಕಿ ಹಾಗೆ ಆಕಾಶದಲ್ಲಿ ಹಾರಬಲ್ಲ. ಆದರೆ ಮನುಷ್ಯನಾಗಿ ಪರಮಾತ್ಮನನ್ನು ಅರಿಯುವಲ್ಲಿ ಹಿಂದೆ ಬಿದ್ದುಬಿಟ್ಟನು. ತನ್ನ ಸ್ವರೂಪ ಪರಮಾತ್ಮನನ್ನು ಅರಿತು ಆ ಪರಮಾತ್ಮ ಸ್ವರೂಪನಾಗುವುದರಲ್ಲಿ ಅವ ಹಿಂದೆ ಬಿಟ್ಬಿಟ್ಟ. ಮನುಷ್ಯನಾಗುವುದರಲ್ಲಿ ಹಿಂದೆ ಬಿದ್ದನ. ನಾಯಿ ಆಗೋದ್ರಾಗ ಏನಾರ ಹಿಂದೆ ಬಿದ್ದದೇನ್ರಿ? ನಾಯಿ ಪರ್ಫೆಕ್ಟ್ ಆಗಿ ನಾಯಿ ತನ್ನನ್ನೇ ವ್ಯಕ್ತಪಡಿಸ್ತದಿಲ್ಲ. ಬೆಕ್ಕಾಗೋದಕ್ಕೆ ಇರುವಿ ತನ್ನ ಎಲ್ಲ ತಮ್ಮ ಜನ್ಮಕ್ಕೆ ತಕ್ಕಂತೆ ಅವೆಲ್ಲ ಪರ್ಫೆಕ್ಟ್ ಆಗಿ ಅವರದ್ದು ವರ್ತನೆಗಳು, ನಡೆ, ಎಲ್ಲ ನುಡಿಗಳು, ಅವರ ಶಬ್ದಗಳು ಏನಾರ ಬೆಕ್ಕು ನಾಯಿ ಹಂಗದ, ನಾಯಿ ಬೆಕ್ಕಿನಂಗದ, ಏನಾರ ಅಂತವೇನಾರ ಹುಟ್ಟವೇನು? ಏನಿಲ್ಲ. ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್ ಎಕ್ಸೆಪ್ಟ್ ಮ್ಯಾನ್. ಈ ಮನುಷ್ಯನ ಕೆಲಸ ಏನದ? ಪರಮಾತ್ಮನನ್ನು ಅರಿಯುವುದು, ಪರಮಾತ್ಮನತ್ತ ಹರಿಯುವುದು, ಪರಮಾತ್ಮನಲ್ಲಿ ಬೆರೆಯುವುದು, ಮತ್ತೇನದು ತನ್ನ ನಾಮರೂಪಗಳನ್ನೆಲ್ಲ ಕಳ್ಕೊಂಡು ಪರಮಾತ್ಮ ಸ್ವರೂಪನೇ ಆಗುವುದು. ಇದು ಮಾಡೋದಕ್ಕೆ ನಾವು ಯಾರಿಗಾರ ಹೋಗಿ ಕೇಳಿದೆವಂದ್ರೆ ಸಾಧ್ಯನೇ ಇಲ್ಲ. ಅವ್ರು ದುಡಿಬೇಕು, ರೊಕ್ಕ ಗಳಿಸ್ಬೇಕು, ತಿನ್ನಬೇಕು, ಇಷ್ಟೇ ಅವ್ರ ಕೆಲಸ. ರೊಕ್ಕದ ಬೆನ್ನ ಎತ್ಬಿಟ್ರೆ ಪ್ಯಾಕೇಜ್ ಅಂತಾರ ಅವ್ರು, ಪ್ಯಾಕೇಜ್. ಏನಕ್ಕೆ ಮಾಡೋದಕ್ಕೆ ಬಿಡ್ರಿ. ಅಲ್ಲಿ ಏನಾಯ್ತು ನೆಕ್ಸ್ಟ್ ಜೀವ ಅಂತಂದ್ರ ಅದರದ್ದು ಕನ್ನಡಿ ಇಡೀ ವಿಶ್ವಕ್ಕ ಅದನ್ನು ಒಂದೇ ಕನ್ನಡಿ ಅದ. ಅದು ಏನಾಗಿದೆ ಅಂದ್ರ ಸೀಳಿ ಬಿಟ್ಟದ. ಅದು ಕನ್ನಡಿ ಸೀಳಿ ಏನಾಗ್ಬಿಟ್ಟದ? 84 ಲಕ್ಷ ತುಕಡಿ ಹಾಕುಂತದ. ಕನ್ನಡಿ 84 ಲಕ್ಷ ತುಕಡಿ ಸೀಳಿ ಬಿಟ್ಟದ. ಈಗ ಬ್ರಹ್ಮ ಎಷ್ಟದಾರ? ಒಬ್ಬನೇ. ಅಲ್ಲಿ ಕನ್ನಡಿ ತುಕಡಿಗಳು ಎಷ್ಟಾಗ್ಯಾವ? ಅವಿದ್ಯೆ ತುಕಡಿ. ಅವಕ್ಕೇನಂತಾರ? ಮಲೀನ ಸತ್ವಗುಣ, ರಜೋಗುಣ ಅಂತಾರ. ಪ್ರಕೃತಿಯಲ್ಲಿರುವ ರಜೋಗುಣ ಅಥವಾ ಮಲೀನ ಸತ್ವಗುಣ ಅಥವಾ ಅವಿದ್ಯೆ ಏನಂತಾರ, ಅದು ಏನದ ಅಂತಂದ್ರೆ 84 ಲಕ್ಷ ತುಕಡಿ ಅದ, ಕನ್ನಡಿ ತುಕಡಿ ಅದ. ಅತಿ ಬ್ರಹ್ಮ ಒಬ್ಬನೇ ಅದನ್ನ. ಮತ್ತ ಪ್ರತಿಬಿಂಬ ಎಷ್ಟದವ? ಕನ್ನಡಿ ಎಷ್ಟು ತುಕಡಿ ಅದಾವ ಅಷ್ಟು ಪ್ರತಿಬಿಂಬ ಇರ್ತಾವ. ಕನ್ನಡಿ 2 ತುಕಡಿ ಇದ್ರೆ 2 ಪ್ರತಿಬಿಂಬ, 10 ತುಕಡಿ ಇದ್ರೆ 10 ಪ್ರತಿಬಿಂಬ. 84 ಲಕ್ಷ ಅಂತಂದ್ರೆ 84 ಲಕ್ಷ ಪ್ರತಿಬಿಂಬಗಳು ಅದಾವಲ್ಲಿ. ಅದಕ್ಕೆ ಜೀವ ಅನ್ನೋ ತತ್ವ ಹೆಂಗಾಯ್ತಪ್ಪ ಅಂತಂದ್ರ ಆ ಅವಿದ್ಯ ಅಥವಾ ಮಲೀನ ಸತ್ವಗುಣ ಅಥವಾ ರಜೋಗುಣ ಎನ್ನುವ ಒಂದು ಒಡೆದ ಕನ್ನಡಿ, 84 ಲಕ್ಷ ತುಕಡಿಯಾದಂತ ಕನ್ನಡಿ. ಆ ಕನ್ನಡಿಯ ಎದುರಿನಲ್ಲಿರುವ ಒಬ್ಬ ಶುದ್ಧ ಬ್ರಹ್ಮ. ಮತ್ತೆ ಆ ಶುದ್ಧ ಬ್ರಹ್ಮನ 84 ಲಕ್ಷ ಅವಿದ್ಯೆಯ ತುಕಡಿಯಲ್ಲಿ 84 ಲಕ್ಷ ಆ ಬ್ರಹ್ಮನ ಪ್ರತಿಬಿಂಬಗಳು. ಇವು ಮೂರು ಕೂಡಿದು ಅಂತಂದ್ರೆ ಜೀವತತ್ವ ಅಂತಾರೆ. ಇಲ್ಲಿ ಉಪಾಧಿ ಯಾವುದು, ಬಿಂಬ ಯಾವುದು, ಪ್ರತಿಬಿಂಬ ಯಾವುದು ಹೇಳ್ಬೇಕು. ಜೀವನಿಗೆ ಉಪಾಧಿ, ಬಿಂಬ, ಪ್ರತಿಬಿಂಬ ಯಾವ್ಯಾವ ಇಷ್ಟು ತಿಳ್ಕೊಂಡ್ರೆ ಒಂದ್ ದೊಡ್ಡದು ತಿಳ್ಕೊಂಡಂಗೆ. ಈಗ ನೀವು ಮೇಜರ್ ಪೋರ್ಷನ್. ಜೀವನಿಗೆ ಉಪಾಧಿ ಯಾವುದು? ಮಲೀನ ಸತ್ವಗುಣ ಅಥವಾ ರಜೋಗುಣ ಅಥವಾ ಅವಿದ್ಯೆ. ಅದು ಎಲ್ಲದ? ಮಲೀನ ಸತ್ವಗುಣ ಎಲ್ಲದ? ಮೂಲ ಪ್ರಕೃತಿ, ಮಹಾಪ್ರಕೃತಿ, ಮಾಯ. ಇದು ಮಾಯ ಅಲ್ಲ, ಮೂಲ ಪ್ರಕೃತಿ, ಮಹಾಪ್ರಕೃತಿ, ಶಿವನ ಶಕ್ತಿ, ಪರಮಾತ್ಮನ ಶಕ್ತಿ. ಶಕ್ತಿಯಲ್ಲಿ ಅದ. ಮಾಯ ಅಂತಂದ್ರೆ ಅದು ಶುದ್ಧ ಸತ್ವಗುಣ. ಇದು ಈಗೇನದ? ಮಲಿನ ಸತ್ವಗುಣ, ರಜೋಗುಣ. ಇದಕ್ಕೆ ಅವಿದ್ಯೆ ಅಂತಾರೆ ಇಲ್ಲಿ. ಇದು ಉಪಾಧಿ ಆಯ್ತು. 84 ಲಕ್ಷ ತುಕಡಿ ಇರೋಂಥದ್ದು ಇದು ಉಪಾಧಿ ಅಂದ್ರೆ ಕನ್ನಡಿ ಇದ್ದಂಗ. ನೆಕ್ಸ್ಟ್ ಬಿಂಬ ಯಾವುದು? ಶುದ್ಧ ಬ್ರಹ್ಮ ಬಿಂಬ. ಎಷ್ಟು ಮಂದಿ ಅದಾರ ಶುದ್ಧ ಬ್ರಹ್ಮಗಳು? ಒಬ್ಬನೇ ಅದ.
ಮತ್ತ ಅವನ ಪ್ರತಿಬಿಂಬದ ಬಗ್ಗೆ ಏನ್ ತಿಳ್ಕೊಂಡ್ರಿ? ಅನೇಕ. ಎಷ್ಟು ಅನೇಕ ಅಂದ್ರೆ 84 ಲಕ್ಷ. 84 ಲಕ್ಷ ತುಕಡಿ ಒಳಗೆ 84 ಲಕ್ಷ ಪ್ರತಿಬಿಂಬಗಳು. ಅವಿದ್ಯೆಯ ಕನ್ನಡಿ 84 ಲಕ್ಷ ತುಕಡಿಗಳ ರೂಪದಲ್ಲಿರುವ ಅವಿದ್ಯೆಯ ಕನ್ನಡಿ. ಮತ್ತ ಆ ಕನ್ನಡಿ ಒಳಗ ಶುದ್ಧ ಬ್ರಹ್ಮನ ಪ್ರತಿಬಿಂಬಗಳು 84 ಲಕ್ಷ ಶುದ್ಧ ಬ್ರಹ್ಮನ ಪ್ರತಿಬಿಂಬಗಳು. ಮತ್ತ ಶುದ್ಧ ಬ್ರಹ್ಮ ಬಿಂಬ, ಪ್ರತಿಬಿಂಬ ಮತ್ತು ಉಪಾಧಿ. ಇದಿಷ್ಟನ್ನ ನೀವು ತಿಳ್ಕೊಂಡ್ರೆ ಇದಕ್ಕೆ ಜೀವ ಜೀವ ಅಂತಾರೆ. ಅದಕ್ಕೆ ಈಶ್ವರ ಮಾಡೋ ಕೆಲಸ ಯಾವುದು? ಕಲ್ಲ. ಜೀವ ಏನ್ ಮಾಡ್ತಾನ? ಅದನ್ನ ತಗೊಂಡು ಒಂದು ಹನುಮಂದೇವ್ರ ಮೂರ್ತಿ ಕೆತ್ತತಾನ. ಈಶ್ವರಿಗೆ ಹನುಮಂದೇವ್ರ ಮೂರ್ತಿ ಕೆತ್ತಬೇಕು ಬರಂಗಿಲ್ಲ. ಈಶ್ವರ ಏನ್ ಕೊಡ್ತಾನ? ಜೋಳ, ರಾಗಿ, ಭತ್ತ ಇವೆಲ್ಲ ಧಾನ್ಯಗಳು ಕೊಡ್ತಾನ. ಆ ಧಾನ್ಯಗಳನ್ನು ಬಳಸ್ಕೊಂಡು ನೀವೇನ್ ಐಟಮ್ ಮಾಡ್ಕೊಂಡು ತಿಂತೀರಿ ಅದು ಈಶ್ವರಿಗೆ ಮಾಡ್ಲಿಕ್ಕೆ ಬರಂಗಿಲ್ಲ. ಅದರದ ಮುಂದೆ ಅಡಿಗೆ ಮಾಡ್ಕೊಂಡು ಕಮ್ಮಗ್ ಮಾಡ್ಕೊಂಡು ತಿಂತಾರಲ್ಲ, ಅದು ಯಾರು? ಜೀವ. ಜೀವನು ಇಂಪಾರ್ಟೆಂಟ್ ಅದನ ಇಲ್ಲ ಈ ಜಗತ್ತಿನಾಗ? ಬಾಳ. ಬಾಳ. ಈಶ್ವರ ಎಷ್ಟು ಇಂಪಾರ್ಟೆಂಟ್ ಅನ ಜೀವನು ಅಷ್ಟೇ ಇಂಪಾರ್ಟೆಂಟ್ ಅನ. ಇವನಿಗೆ ಅವನಿಗೆ ಏನ್ ವ್ಯತ್ಯಾಸ ಅಂದ್ರೆ ಅವ ಇಡೀ ಬ್ರಹ್ಮಾಂಡದ್ದು ದೊಡ್ಡದ ಕಸದ ಬುಟ್ಟಿ ತಲೆ ಮೇಲೆ ಹೊತ್ಕೊಂಡು ಕೂತಾನ. ಇವ ಏನು ಸಣ್ಣ ಕಸದ ಬುಟ್ಟಿ ತಲೆ ಮೇಲೆ. ಇವ ಪಿಂಡಾಂಡ ಅಷ್ಟೇ, ಒಂದ್ 3.5 ಮೊಳ ಶರೀರದ್ದು ಇವ ಪಿಂಡಾಂಡದ ಕಸದ ಬುಟ್ಟಿ ಇವನ್ ತಲೆ ಮೇಲೆ ಹೊತ್ಕೊಂಡು ಕೂತಾನ. ಇಡೀ ಬ್ರಹ್ಮಾಂಡದ ಕಸದ ಬುಟ್ಟಿ ಅವನ್ ತಲೆ ಮೇಲೆ. ನೋಡ್ರಿ ಇಡೀ ಬ್ರಹ್ಮಾಂಡ ಒಂದು ಸಾರಿ ನೋಡ್ರಿ ಯಾವ ರೀತಿ ರಚನೆ ಮಾಡ್ಯಾನ, ಅದನ್ನ ಹ್ಯಾಂಗ್ ಜವಾಬ್ದಾರಿ ಅಂತ ನಡೆಸ್ಲಕತ್ತಾನ. ನಿಮ್ಗೆ ಏಸ್ ಮಂದಿಗೆ ಇಂಡಿಯಾ ಮ್ಯಾಪ್ ಹಾಕ್ಲಕ್ ಬರ್ತದೆ ಹೇಳ್ರಿ? ನಮಗ ಚಂದ ಒಂದು ಇಂಡಿಯಾ ಮ್ಯಾಪ್ ಹಾಕ್ಲಕ್ ಬರಂಗಿಲ್ಲ. ಅವ ಪ್ರಕೃತಿ ಒಳಗ ಪರಮಾತ್ಮ ಯಾವ ರೀತಿ ರಚನೆಗಳನ್ನ ಮಾಡಿ, ಯಾವ ರೀತಿ ರಂಗ ಬಿರಂಗಿ ಬಣ್ಣಗಳನ್ನ ತುಂಬಿ, ಯಾವ ರೀತಿ ಆ ಒಂದು ಶ್ರೇಷ್ಠವಾದ ಆನಂದ ಹೊಂದ್ಯಾನ ನೋಡ್ರಿ. ಒಂದು ದೇಶದ ಮ್ಯಾಪ್ ಹಾಕ್ಲಕ್ ಬರಂಗಿಲ್ಲ. ಯಾವ ದೇಶದ ಅನ್ನ ತಿಂತೀವಿ ಆ ದೇಶದ ಮ್ಯಾಪೇ ಹಾಕ್ಲಕ್ ಬರಲ್ಲ. ಆದ್ರೆ ಪರಮಾತ್ಮ ಮಾಡಿದ ಲೀಲೆ ನೋಡಿದ್ರೆ ಅಪರಂಪಾರ್. ನೆಕ್ಸ್ಟ್ ಜೀವ ಅಂದ್ರೆ ಏನಂತ ಗೊತ್ತಾಯ್ತಲ್ಲ. ಜೀವರುಗಳು ಮಾಡೋ ಕೆಲಸಗಳು ಏನು? 84 ಲಕ್ಷ ಜೀವರಾಶಿಗಳು ಮಾಡೋ ಕೆಲಸ ಬೇರೆ, ಈಶ್ವರ ಮಾಡೋ ಕೆಲಸನೇ ಬೇರೆ. ಶುದ್ಧ ಬ್ರಹ್ಮ ಏನ್ ಮಾಡ್ತಿರ್ತಾನ? ಸಾಕ್ಷಿಯಾಗಿ ನೋಡ್ತಿರ್ತಾನ. ಅವ ಜೀವ ಏನ್ ಮಾಡ್ಲಕತ್ತಾನ, ಈಶ್ವರ ಏನ್ ಮಾಡ್ಲಕತ್ತಾನ ಅಂತ ಹೇಳಿ ಸಾಕ್ಷಿಯಾಗಿ ನೋಡ್ತಿರ್ತಾನ. ಜೀವರುಗಳು ಏನ್ ಮಾಡ್ತಿರ್ತಾರ? ಕರ್ಮಗಳು ಮಾಡ್ತಿರ್ತಾರೆ ಕಾರ್ಮಿಕರಾಗಿ. ಈಶ್ವರ ಏನ್ ಮಾಡ್ತಿರ್ತಾನ? ಪ್ರೇರಣೆ ಕೊಡ್ತಿರ್ತಾನ ಪ್ರೇರಕನಾಗಿ. ಇವ ಕೊಡುವ ಪ್ರೇರಣೆಯನ್ನು ಆ ಶುದ್ಧ ಬ್ರಹ್ಮ ನೋಡ್ತಿರ್ತಾನ. ಅವು ಮಾಡುವ ಕರ್ಮಗಳನ್ನು ಆ ಶುದ್ಧ ಬ್ರಹ್ಮ ನೋಡ್ತಿರ್ತಾನ. ಇದಾದ್ಮೇಲೆ ಮುಂದಿನ ಭಾಗ ಮುಂದೇನದಂತಂದ್ರ ಸತ್ವಗುಣ ರಜೋಗುಣ ಆಯ್ತು. ಮುಂದೆ ತಮೋಗುಣ ಅಂತ ಒಂದ್ ಏನದಲ್ಲ, ಆ ತಮೋಗುಣದೊಳಗ ಸತ್ವಗುಣದೊಳಗ ತಿಳಿ ತಿಳಿಯಾದಂತ ನೀರಿದ್ದಿದ್ರಾಗ ಅಲ್ಲಿ ಸ್ಪಷ್ಟವಾದ ಪ್ರತಿಬಿಂಬ ಬರ್ತದ. ರಜೋಗುಣದೊಳಗ ಸ್ವಲ್ಪ ಕೆಸರು ರಾಡಿ ಇದ್ರ ಕೆಸರಿನ ನೀರಾಗ ರಾಡಿ ನೀರಾಗ ಪ್ರತಿಬಿಂಬ ಇದ್ರೂ ಕಾಣಂಗಿಲ್ಲ, ಆದ್ರೂ ಅದ್ರಾಗನು ಒಂದು ಪ್ರತಿಬಿಂಬ ಅನ್ನೋದು
ಸಾಧ್ಯ ಆದ ಅಸ್ಪಷ್ಟವಾದ ಪ್ರತಿಬಿಂಬ ನೋಡಬಹುದು. ಆದರೆ ತಮೋಗುಣ ಪ್ರಧಾನ ಪ್ರಕೃತಿ ಅಂತ ಏನದ ಅದ್ರೊಳಗೆ ಪ್ರತಿಬಿಂಬ ಮೂಡ್ಲಕ್ ಆಗಂಗಿಲ್ಲ. ಯಾಕಂದ್ರೆ ಅದು ಗಟ್ಟಿ ಕೆಸರಿದ್ದಂಗ ಅದ. ಆ ಗಟ್ಟಿ ಕೆಸರಿದ್ದಂಗ ಅದ, ಹಿಂಗಾಗಿ ಅದ್ರೊಳಗೆ ಪ್ರತಿಬಿಂಬ ಮೂಡಂಗಿಲ್ಲ. ಈಶ್ವರ ಏನ್ ಮಾಡ್ಯಾನ, ಆ ಒಂದು ಸತ್ವಗುಣ ರಜೋಗುಣದ ಜೀವಿಗಳು, ಸತ್ವಗುಣದ ವಸ್ತುಗಳು ಏನದವ ಅವುದರ ಒಳಗ ಹೊರಗ ಎಲ್ಲ ಅದಾವ. ಈ ತಮೋಗುಣ ಪ್ರಧಾನ ಪ್ರಕೃತಿ ಏನದಲ್ಲ ಅದರ ಒಳಗಿಲ್ಲ. ಅವ ಹೊರಗೆ ನಿಂತು ಒಂದು ಸ್ಪರ್ಶ, ಒಳಗೆ ಪ್ರತಿಬಿಂಬ ಮೂಡ್ಲಿಕ್ಕೆ ಅದು ಸಚ್ಚಿದ್ರೆ ಪ್ರತಿಬಿಂಬ, ಅದು ಕೆಸರಿನಾಗ ಯಾವ ಪ್ರತಿಬಿಂಬ, ಸುಮ್ಮನೆ ಒಂದು ಸ್ಪರ್ಶದಿಂದ ಅವು ಓಡ್ತಿರ್ತಾವ ಅಷ್ಟೇ. ಇಷ್ಟು ತಿಳ್ಕೊಂಡ ಮೇಲೆ ಎಷ್ಟೈತಿ ಟೈಮು? 7:20. ಜೀವ ಯಾವುದು ಗೊತ್ತಾಯ್ತು, ಈಶ್ವರ ಯಾವುದು ಗೊತ್ತಾಯ್ತು, ಬ್ರಹ್ಮಾಂಡ ಯಾವುದು ಗೊತ್ತಾಯ್ತು, ಪಿಂಡಾಂಡ ಯಾವುದು ಗೊತ್ತಾಯ್ತು, ಜೀವರುಗಳ ಕೆಲಸ ಏನು, ಈಶ್ವರನ ಕೆಲಸ ಏನು ಎಲ್ಲ ಗೊತ್ತಾಯ್ತಲ್ರಿ. ಈಶ್ವರ ಸ್ಪರ್ಶ ಮಾತ್ರ ಕೊಡ್ತಾನ್ರಿ. ಬರೇ ಒಂದು ಸ್ಪರ್ಶದಿಂದ ಅವೆಲ್ಲ ತಿರುಗ್ತಿರ್ತಾವ. ಈಶ್ವರನ ಸ್ಪರ್ಶದಿಂದ ಸೂರ್ಯ, ಚಂದ್ರ, ಭೂಮಿ, ನೀರು, ಜಡ ಪದಾರ್ಥಗಳ ಒಳಗ ಏನ್ರಿ ಜೀವನ ಒಳಗದನವ ಈಶ್ವರ. ಒಳಗದನ, ಚೈತನ್ಯಾತ್ಮಕನಾಗಿ ಒಳಗದನ, ಒಳಗ ಹೊರಗ ಅದನ. ಸತ್ವ ರಜೋ ಎರಡರೊಳಗನು ಒಳಗ ಹೊರಗ ಅದನ. ಅದರ ತಮೋಗುಣ ಪ್ರಧಾನ ಪ್ರಕೃತಿ ಏನದಲ್ಲ ಅದ್ರ ಒಳಗಿಲ್ಲ ಅವ. ಅದು ಬರೀ ಹೊರಗೆ ಸ್ಪರ್ಶ, ಅವನ ಸ್ಪರ್ಶದಿಂದ ಅವುಗಳಿಗೆ ಚಾಲನೆ ಕೊಡ್ತಾನ. ಕಾರಿನ ಒಳಗೆ ಕೂತು ಕಾರ್ ಡ್ರೈವರ್ ಗತ್ಲೆ ನಡೆಸ್ತಾನವ. ಎಲ್ಲಿ? ಸತ್ವ ರಜ ಬ್ರಹ್ಮಾಂಡದ ಒಳಗೆ ಕೂತು ಬ್ರಹ್ಮಾಂಡ ನಡೆಸ್ತಾನ, ಪಿಂಡಾಂಡದ ಒಳಗೆ ಕೂತು ಪಿಂಡಾಂಡ ನಡೆಸ್ತಾನ. ಆದ್ರ ಈ ಜಡ ಪದಾರ್ಥಗಳು ಏನದವ ಅದರ ಒಳಗಿಲ್ಲ, ಬರೇ ಹೊರಗದನ ಅಷ್ಟೇ. ಹೊರಗೆ ನಿಂತು ಒಂದು ಸ್ಪರ್ಶ, ಆತನ ಸ್ಪರ್ಶಕ್ಕೆ ಅವು ತಿರುಗ್ಲಿಕ್ಕತ್ತಾವ. ಸೂರ್ಯ, ಚಂದ್ರ, ಭೂಮಿ ಎಲ್ಲ ಆತನ ಒಂದು ದೈವಿ ಸ್ಪರ್ಶದಿಂದ ಅವು ತಿರುಗ್ಲಿಕ್ಕತ್ತಾವ. ಆಯ್ತು, ಇದು ಅಂತೂ ಗಟ್ಟಿಯಾಗಿ ತಿಳ್ಕೊಬೇಕು. ಈಗೇನ್ ಹೇಳಿವಿ, ಇದ್ರಾಗ ಏನ್ರಿ ಡೌಟ್ ಇದ್ರೆ ಕೇಳ್ರಿ. ಶುದ್ಧ ಬ್ರಹ್ಮ ಬೇರೆ ಮತ್ತೆ ಈಶ್ವರ ಬೇರೆ ಆಗ್ತದಲ್ರಿ? ಫುಲ್ ಚೇಂಜ್. ಶುದ್ಧ ಬ್ರಹ್ಮ ಬರೀ ಸಾಕ್ಷಿ, ಶುದ್ಧ ಬ್ರಹ್ಮ ಸಾಕ್ಷಿ. ಅವ ಸುಮ್ಮನೆ ನೋಡವ, ನೋಡಿದರೆ ದೇವ, ಕೂಡಿದರೆ ಜೀವ. ಬ್ರಹ್ಮನೇ ಇದನ್ನ ಮಾಯೆ ಇದರಾಗಿ ಕೆಲಸ ಮಾಡ್ತಾರೆ. ಇಲ್ಲಿ ಶುದ್ಧ ಬ್ರಹ್ಮನೇ ಈಶ್ವರ ಆಗಿ ಕಾರ್ಯನಿರ್ವಹಿಸ್ತಾರೆ. ಶುದ್ಧ ಬ್ರಹ್ಮದ ಈಶ್ವರ ಮಾಯೆ ಉಪಾಧಿ ಆಗಿದ್ರಿಂದ ಅವ ಈಶ್ವರ ಅನಿಸ್ಕೊಂಡ. ಬರೀ ಈಶ್ವರ ಅದು ಉಪಾಧಿ ಬಂದ ಕೂಡಲೇ ಈಶ್ವರ ಕಾಣ. ಉಪಾಧಿ ತೆಗೆದಿವತ್ರ ಮತ್ತೆ ಶುದ್ಧ ಬ್ರಹ್ಮನೇ ಅಮ್ಮ. ಮೂಲಕ ಎಲ್ಲ ಬ್ರಹ್ಮನೇ ಶುದ್ಧ ಬ್ರಹ್ಮನೇ ಈಶ್ವರಾಗಿ ಇದನ್ನ ಮಾಡ್ತಿರ್ತಾರೆ. ಅದೇ ಆ ಸಂದರ್ಭ ಶುದ್ಧ ಬ್ರಹ್ಮಣ ಈಶ್ವರ ಉಪಾಧಿಯಿಂದ ಆಗಂಗಿಲ್ಲ. ಶುದ್ಧ ಬ್ರಹ್ಮಣ ಉಂಟಾಗ ಅದ್ರ ಉಪಾಧಿ ಮೂಲಕನ ಆಗ್ಬೇಕ್ರಿ. ಎಲ್ಲ ಮಾಯೆ ಉಪಾಧಿ ಮೂಲಕನ ಕಾರ್ಯನಿರ್ವಹಣೆ ಆಗ್ಬೇಕ್ರಿ. ನೀವೇ ಪ್ರತಿಬಿಂಬ ಆಚರ ಇಲ್ಲ ಕನ್ನಡಿ ಮುಂದೆ ನಿಂತಾಗ. ಶುದ್ಧ ಬ್ರಹ್ಮನೇ ಪ್ರತಿಬಿಂಬ ಆಗ್ತಾನ. ಉಪಾಧಿ ಮುಂದೆ ಹೋದಾಗ ಶುದ್ಧ ಬ್ರಹ್ಮನೇ ಪ್ರತಿಬಿಂಬ ಆಗ್ತಾನ. ಆ ಪ್ರತಿಬಿಂಬದಲ್ಲಿ ಬಿಂಬು ಅಂತೂ ಪ್ರತಿಬಿಂಬನೂ ಅದರಿ. ಅದು ಅಷ್ಟ ಸಪರೇಟ್ ಇರುವಿಕೆ ಅಸ್ತಿತ್ವವಿಲ್ಲ. ಅದನ್ನ ಬ್ರಹ್ಮನ ಆಶ್ರಯಿಸಿಕೊಂಡ ಬಿಂಬನ ಆಶ್ರಯಿಸಿಕೊಂಡನ ಪ್ರತಿಬಿಂಬ ತೋರೈತೆ. ಬಿಂಬ ಇಲ್ಲದ ಪ್ರತಿಬಿಂಬ ತೋರುದಿಲ್ಲ. ಬಿಂಬನ ಪ್ರತಿಬಿಂಬ
ಈಶ್ವರನಿಗೆ ಸ್ವಂತವಾದ ಅಸ್ತಿತ್ವ ಇಲ್ಲೇ ಇಲ್ಲ. ಈಶ್ವರಿಗೆ ಸ್ವಂತವಾದ ಅಸ್ತಿತ್ವ ಇಲ್ಲೇ ಇಲ್ಲ. ಬ್ರಹ್ಮನ ಆಶ್ರಯ ತಗೊಂಡು ಈಶ್ವರ ಸೂರ್ಯ ಇಲ್ಲಿ ಮಾಯಾ ರೂಪದ ಸತ್ವಗುಣ ಪ್ರಕೃತಿಯಲ್ಲಿ ಮಾಯೆಯಲ್ಲಿ ಸತ್ವಗುಣ ರಜೋಗುಣ ತಮೋಗುಣ. ಸತ್ವಗುಣ ಯಾವನಕ್ಕೆ ಉತ್ಪತ್ತಿ ಆಗ್ತಕ್ಕಲ್ಲ ಅವನು ಈಶ್ವರ ಸ್ವರೂಪಣ ಆಗಿಬಿಡ್ತಾನೆ. ಇವು ನಮ್ಮ ರಜೋಗುಣ ಅದಾವನ್ನ ಜೀವ ಸ್ವರೂಪ ಅದು. ನಮ್ಮಲ್ಲಿ ಗುಣಭೇದಗಳದಾವು. ಗುಣಭೇದದಿಂದ ಜೀವ ಈಶ್ವರ ಇದಾಗ್ಯಾನ. ಇಷ್ಟ ಸತ್ವಗುಣದಲ್ಲಿ ಸತ್ವಗುಣ ನಮ್ಮಲ್ಲಿ ಉತ್ಪತ್ತಿ ಆಯ್ತಂದ್ರ ಈಶ್ವರ ಸ್ವರೂಪಣ ಆಗ್ಬಿಡ್ತು. ನಾವು ಸತ್ವಗುಣ ಅಂದ್ರೆ ಬಹಳ ಮಹತ್ವದ ಆ ಈಶ್ವರ ಸ್ವರೂಪ ಆಗ್ಬಿಡ್ತು. ಎಲ್ಲಿ ನಮ್ಮಲ್ಲಿ ರಜೋಗುಣ ಪ್ರಧಾನ ಆಯ್ತು ಜೀವ ಸ್ವರೂಪ. ಅದಾದ ಪ್ರಾಣಿಗಳ ಸ್ವರೂಪಣ 84 ಲಕ್ಷ ಜೀವ. ಅಲ್ಲೂ ಸತ್ವಗುಣ ಅಲ್ಲೂ ರಜೋಗುಣ ಅದಾವು, ಸತ್ವಗುಣ ಅದಾವು. ಪ್ರಕೃತಿ ಸಿದ್ಧೇಶ ಈ ಪ್ರಕೃತಿನ ಆದಷ್ಟು ಸತ್ವ ತಮೋ ರಜೋಗುಣದಿಂದಲೇ ಆಗಿತ್ತು. ಸತ್ವ ರಜೋ ತಮೋಗುಣದಿಂದ ಈಗ ಮನೆಗೆ ಅಡ್ಡಾಡೋ ಟೈಮ್ನೊಳಗ ನೆಲ ಒರೆಸಿರ್ತಾರ. ಎಲ್ಲಿ ನೆಲ ಹಸಿ ಇರ್ತದ, ಎಲ್ಲಿ ಅದು ನೀರಿನ ಅಂಶ ಇರ್ತದ, ಅಲ್ಲಿ ನಿಮ್ಮ ಪ್ರತಿಬಿಂಬ ಮೂಡ್ತದ. ನೀರಿದ್ದಲ್ಲಿ ಪ್ರತಿಬಿಂಬ ಮೂಡ್ತದ. ಎಲ್ಲಿ ನೀರು ಇರ್ತದ ಅಲ್ಲಿ ಪ್ರತಿಬಿಂಬ ಮೂಡ್ತದ. ಮತ್ತ ಅದು ಸೂರ್ಯನ ಒಂದು ಶಾಖಕ್ಕ ಆ ನೀರು ಆರಿ ಹೋಯ್ತು ಅಂತಂದ್ರ ಅಲ್ಲಿ ಪ್ರತಿಬಿಂಬನೇ ಇಲ್ಲ. ಅದೇ ರೀತಿ ಇಲ್ಲಿ ಮಾಯೆ ಅಥವಾ ಶುದ್ಧ ಸತ್ವಗುಣ ಎಂಥದ್ದದ ಅಂತಂದ್ರೆ ಲೌಕಿಕ ವಿಷಯ ಭೋಗಾಸಕ್ತಿ ಅಂತೇನದಲ್ಲ, ಅದು ಏನ್ ಮಾಡ್ತದಂದ್ರ ಜಗತ್ತಿನ ವಸ್ತುಗಳ ಭೋಗದ ಒಂದು ವಿಚಾರದಲ್ಲಿ ಪರಮಾತ್ಮನ ವಿಚಾರವನ್ನು ಮರೆಸಿಬಿಡ್ತದೆ. ತನ್ನ ಸ್ವರೂಪವನ್ನು ಮರೆಸಿಬಿಡ್ತದ. ತಾನೇನದನ್ನದೇ ಮರೆತು ಬಿಡ್ತದ. ಏನ್ರಿ? ಸತ್ವಗುಣದಲ್ಲಿ ಲೌಕಿಕ ಭೋಗಾಸಕ್ತಿಗಳಲ್ಲಿ ಹೋಗಿ ಏನ್ ಮಾಡ್ಬಿಡ್ತಾನ, ತನ್ನ ಸ್ವರೂಪವನ್ನು ಮರೆತು ಬಿಡ್ತಾನ. ಅಲ್ಲಿ ರಸೋಗುಣ ಪ್ರಧಾನ ಆದಾಗ ಇದನ್ನು ಮರೆಸ್ತಾನೆ. ಸತ್ವಗುಣದಲ್ಲಿ ಇತ್ತಂದ್ರ ಇಲ್ಲ ಅದು ಹೇಳ್ತೀನಿ ತಡ್ರಿ. ಸಿದ್ಧಾಂತ ಶಿಖಾಮಣಿ ಒಳಗದು ಏನು ಹೇಳ್ಯಾರ, ಇದು ಇಲ್ಲಿ ಹೇಳ್ಯಾರದು. ರಜೋಗುಣ ಸತ್ವಗುಣ ಅಲ್ಲ, ತಮೋಗುಣ. ಇಲ್ಲಿ ಸತ್ವಗುಣ ಅಂತ ಏನದ ಅಂತಂದ್ರ ಸತ್ವಗುಣ. ಈಗ ಸತ್ವಗುಣ ಈಗ ನಾವು ಮಾಡ್ತಾ ಇರೋ ಸಾಧನೆ ಏನದ, ನಾ ತಮೋಗುಣ ಅಂತ ತಮೋಗುಣದ್ದು ಹೇಳಕ್ ಚಾಲು ಮಾಡೀನಿ. ಅದಕ್ಕೆ ಸತ್ವಗುಣ ಅನ್ಲಕತ್ತೀನಿ. ಈಗ ಹೆಂಗದು ಅಂತಂದ್ರ ಇಲ್ಲಿ ನಾವು ನಿಮಗ ಸ್ವರೂಪ ಜ್ಞಾನ ಮಾಡಿಕೊಡೋದಕ್ಕೆ, ನಿಮ್ಮ ಸ್ವರೂಪದ ಜ್ಞಾನ ನಿಮಗೆ ಮಾಡಿಕೊಡೋದಕ್ಕೆ ನಾವಿಲ್ಲಿ ಕುಂತೀವಿ. ನಿಮ್ಮ ಸ್ವರೂಪ, ನೀವು ಶುದ್ಧ ಬ್ರಹ್ಮ ಸ್ವರೂಪ ಇದಿರಿ ಅಂತೇಳಿ ನಿಮ್ಮ ಸ್ವರೂಪದ ಜ್ಞಾನ ನಿಮಗೆ ಮಾಡಿಕೊಡುವುದಕ್ಕ ನಿಮ್ಮ ನಾಮ ರೂಪ ವಿದ್ಯೆ ಹುದ್ದೆ ಏನದವ ಅವೆಲ್ಲ ಸುಳ್ಳು ಮಿಥ್ಯ ಅದವ. ನೀವು ಬ್ರಹ್ಮ ಸ್ವರೂಪದಿರಿ ಅಂತ ನಿಮಗ ಆ ತತ್ವಜ್ಞಾನ ಹೇಳಿಕೊಡೋದಕ್ಕೆ ನಾವು ನಿಮಗೆ ಹೇಳಕತ್ತೀವಿ. ನಾವು ಹೇಳುವ ಪ್ರತಿಯೊಂದು ಮಾತಿನ ಉದ್ದೇಶ ನಿಮ್ಮ ಸ್ವರೂಪದ ಜ್ಞಾನ ನಿಮಗೆ ಮಾಡಿಕೊಡದೇ ಇರ್ತಾವ. ಆದ್ರ ನಿಮ್ಮಲ್ಲಿರುವ ಸತ್ವಗುಣ ಏನ್ ಮಾಡ್ತದಂತಂದ್ರ ನಿಮಗ ನಿಮ್ಮ ಸ್ವರೂಪದ ಜ್ಞಾನ ಮಾಡ್ಕೊಳ್ಳೋದ್ರ ಬದಲಿ ವಿಚಾರ ಸಾಗರ ಎಷ್ಟು ಚಲೋ ಬರ್ದಾರ, ನಿಶ್ಚಲ್ ದಾಸರು ಎಷ್ಟು ತಲೆ ಕೆಡಿಸ್ಕೊಂಡಾರ, ರಾಯಚೂರಾಯಿ ಶರಣ ಬಸವ ಸ್ವಾಮಿಯವರು ನಮ್ಮ ಸಲುವಾಗಿ ಎಷ್ಟು ಓದಿ ಕಷ್ಟಪಟ್ಟು ಹೇಳಕತ್ತಾರ. ಬಹಳ ಚಲೋ ಹೇಳ್ತಾರ. ಇದು ತಗೊಂಡು ಏನ್ ಬೆಂಕಿ ಹಚ್ಬೇಕು? ಅವ ಚಲೋ ಹೇಳ್ತಾನೋ, ಅವ ಚಲೋ ಬರ್ದಾನೋ. ನಮಗ್ ಬೇಕಾಗಿರೋದು ಇದೇನಂತಂದ್ರ
ನಾವು ಮಾಡಬೇಕಾದ ಉದ್ದೇಶ ಏನದ ಅಂತಂದ್ರೆ ನಮ್ಮ ಸ್ವರೂಪದ ಜ್ಞಾನ ಮಾಡ್ಕೊಳ್ಳೋದು. ಅಹಂ ಬ್ರಹ್ಮಾಸ್ಮಿ ಶಿವೋಹಂ ಅನ್ನೋದು ಮಾಡ್ಕೋಬೇಕಾಗಿದ್ದು ಪರಮ ಉದ್ದೇಶ ಇದು. ಈ ಉದ್ದೇಶ ಬಿಟ್ಟು ನಾವೇನ್ ಮಾಡ್ತೀವಿ, ಆ ವಿಚಾರ ಸಾಗರಕ್ಕೆ ಹೊಗಳಲ್ಲ ಕತ್ತಿ ಬಿಡ್ತೀವಿ, ಆ ಪಾಠ ಹೇಳ ಮಾಸ್ತರ್ಗೆ ಹೊಗಳಲ್ಲ ಕತ್ತಿ ಬಿಡ್ತೀವಿ. ಎಲ್ಲಿ ತನ ಈ ಪಾಠ ಹೇಳೋ ಮಾಸ್ತರ್ಗೆ ಹೊಗಳು ಕೂತ್ಕೊಂಡಿರ್ತೀವಿ, ಎಲ್ಲಿ ತನ ಅದು ವಿಚಾರ ಸಾಗರಕ್ಕೆ ಹೊಗಳ್ತೀವಿ, ಆ ವಿಚಾರ ಸಾಗರ ಕರ್ತೃಗಳ ಬಗ್ಗೆ ಅಭಿಮಾನ ಇರ್ತದೆ, ಅಲ್ಲಿ ತನ ನಿಮ್ ಸ್ವರೂಪದ ಜ್ಞಾನ ಆಗಂಗೆ ಇಲ್ಲ. ವಿಚಾರ ಸಾಗರದ ಉದ್ದೇಶ ಏನದ, ನಿಮ್ಮ ಸ್ವರೂಪದ ಜ್ಞಾನ ನಿಮಗಾಗಬೇಕು. ಬಸವಣ್ಣವರ ವಚನ ಸಾಹಿತ್ಯದ ಉದ್ದೇಶ ಏನು, ಎತ್ತ ನೋಡಿದಡತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋ ಚಕ್ಷು ವಿಶ್ವತೋ ಬಾವು ವಿಶ್ವತೋ ಪಾದ ವಿಶ್ವತೋ ಕರ್ಣ, ಎಲ್ಲಾ ನೀನೇ ದೇವ, ಕೂಡಲ ಸಂಗಮ ದೇವ ಅಂತ ಈ ವಚನ ಯಾಕೆ ಬರೆದ್ರವರು? ಪರಮಾತ್ಮ ಎಲ್ಲಾ ಕಡೆ ಅದನ, ಅವನಿಲ್ಲದ ಜಾಗ ಇಲ್ಲ ಅಂಥೇಳಿ ಎಲ್ಲಾ ಕಡೆ ಪರಮಾತ್ಮನನ್ನೇ ನೋಡ್ರಿ ಅಂತೇಳಿ, ಪರಮಾತ್ಮನನ್ನೇ ಕಾಣುವಂತವ್ರಾಗ್ರಿ ಅಂತೇಳಿ ಬಸವಣ್ಣನವ್ರ ಮಾರ್ಗದರ್ಶನ. ನಾವು ಎಲ್ಲಾ ಕಡೆ ಪರಮಾತ್ಮನನ್ನ ನೋಡೋದು ಬಿಟ್ಟು, ಬಸವಣ್ಣವ್ರು ಎಷ್ಟು ಚಂದ ವಚನ ಬರ್ದಾರ ನೋಡ್ರಿ, ಎಲ್ಲಾ ಕಡೆ ಪರಮಾತ್ಮ ಅದನಂತ ಎಷ್ಟು ಚಂದ ಹೇಳ್ಯಾರ. ಅವ್ರು ಚಂದ ಹೇಳ್ಯಾರ, ಅವ್ರು ಸತ್ಯ ಹೇಳ್ಯಾರ, ನೀನ್ ಎಲ್ಲಿ ನೋಡ್ದಿ? ಬಸವಣ್ಣವರು ಕಳ ಬೇಡ ಕೊಲ ಬೇಡ ಅಂತೇಳಿ ಎಷ್ಟು ಚಲೋ ವಚನ ಬರ್ದಾರ ನೋಡ್ರಿ ಅಂತೇಳಿ ಕಳ್ರು ಬಸವಣ್ಣಗ ವರ್ಣನೆ ಮಾಡ್ತಿರ್ತಾರ. ಕಳ ಬೇಡ ಅಂತ ಬಸವಣ್ಣವ್ರು ಬರ್ದದ್ದು ತಾವು ಕಳು ಮಾಡೋರು ಎಲ್ಲರೂ ಕೂಡಿ ಅವನಿಗೆ ಹೊಗಳ್ತಿರ್ತಾರ. ಇಲ್ಲಿ ಏನಾಯ್ತು, ಸ್ವರೂಪಕ್ಕ ಹೋಗುವ ಉದ್ದೇಶ ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ ಅಂದ್ರೆ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಹೆಂಗ್ ಮಾಡ್ಕೋಬೇಕು ಅನ್ನೋದಕ್ಕ ಅವರು ಮಾರ್ಗದರ್ಶನ ಮಾಡಿ, ಸ್ವರೂಪ ಜ್ಞಾನ ಮಾಡ್ಕೊಳ್ಳಕ್ಕ ಅವರು ದಾರಿಗೆ ಮಾಡಿಕೊಟ್ಟಾರ. ಲಿಂಗವೇ ತಾನಾಗುವುದು, ಅಂಗವೇ ಲಿಂಗವಾಗುವುದು, ಜೀವನೇ ಶಿವನಾಗುವುದು ಅಂತೇಳಿ ಏನು ಉದ್ದೇಶ ಅದಲ್ಲ, ಆ ಸಾಧನೆ ಮಾಡುವುದಕ್ಕೆ ಅವರು ಮಾರ್ಗದರ್ಶನ ಮಾಡ್ಲಿಕ್ಕತ್ತಾರ. ಆ ಮಾರ್ಗದರ್ಶನ ಬಿಟ್ಟು ನಾವೇನ್ ಮಾಡ್ತೀವಿ, ವಚನ ಸಾಹಿತ್ಯವನ್ನ ಹೊಗಳೋದು, ಬಸವಣ್ಣವರಿಗೆ ಹೊಗಳೋದು, ಬಸವಣ್ಣವ್ರ ಮೂರ್ತಿ ಮಾಡಿಡೋದು, ಬಸವಣ್ಣವ್ರ ಮೆರವಣಿಗೆ ಮಾಡೋದು, ಇದೆಲ್ಲ ಏನದಂದ್ರೆ ಸತ್ವಗುಣ. ಭಾರಿ ಭಕ್ತ ಬಸವಣ್ಣನ, ಭಾರಿ ಭಕ್ತ. ಇದು ಸತ್ವಗುಣ. ಈ ಸತ್ವಗುಣ ಏನ್ ಮಾಡ್ತದಂತಂದ್ರ ಸ್ವರೂಪ ಜ್ಞಾನಕ್ಕೆ ಹೋಗ್ಲಕ್ ಬಿಡಂಗಿಲ್ಲ. ಇದನ್ನ ದಾಟಬೇಕು ನಾವು, ಇದರ ಇಂಗಿತವನ್ನ ಅರ್ಥ ಮಾಡ್ಕೋಬೇಕು, ಅವ್ರ ವಚನ ಸಾಹಿತ್ಯದ ಇಂಗಿತವನ್ನ ಅರ್ಥ ಮಾಡ್ಕೋಬೇಕು. ಇಲ್ಲೇ ಬಸವಣ್ಣವರು ಭವಬಂಧನ ಭವ ದುರಿತ ಅದೇನದಲ್ರಿ ಒಂದು ವಚನ ಎಲ್ಲದದು, ಭವಬಂಧನ ಭವ ಪಾಶವಾದ ಕಾರಣವೇನು? ಒಂದು 15-20 ವಚನಗಳು ಬರ್ದಾರ. ಏನ್ ಬರ್ದಾರ? ಭವಬಂಧನ ದುರಿತಂಗಳ ಗೆಲುವಡೆ ಓಂ ನಮ ಶಿವ ಶರಣೆಂದಡೆ ಸಾಲದೆ, ಹರ ಹರ ಶಂಕರ ಶಿವ ಶಿವ ಶಂಕರ ಜಯ ಜಯ ಶಂಕರ, ಶರಣೆನ್ನುತ್ತಿರ್ತೇನು ಎನ್ನ ಪಾತಕ ಪರಿಹಾರ ಕೂಡಲ ಸಂಗಮ ದೇವ ಶರಣೆನ್ನುತ್ತಿರ್ತೇನು. ಎನ್ನ ಮನದಲ್ಲಿ ಮತ್ತೊಂದನ್ನರಿಯೇನಯ್ಯ, ಓಂ ನಮ ಶಿವಾಯ ಓಂ ನಮ ಶಿವಾಯ ಎನಗಿದೆ ಮಂತ್ರ ಎನಗಿದೆ ಜಪ, ಕೂಡಲ ಸಂಗಮ ದೇವ ನೀವೇ ಬಲ್ಲೆ. ಅಕಟಕಟ ಬೆಡಗು ಭಿನ್ನಾಣವೆಂಬುದೇನೋ, ಓಂ ನಮ ಶಿವಾಯ ಎಂಬುದೇ ಮಂತ್ರ, ಓಂ ನಮ ಶಿವಾಯ ಎಂಬುದೇ ತಂತ್ರ,
ನಮ್ಮ ಕೂಡಲ ಸಂಗಮ ದೇವರ ನೆನೆಯುವುದೇ ಮಂತ್ರ ಅಂತೇಳಿ ಒಂದು 25 ವಚನದಾಗ ಬಸವಣ್ಣವ್ರು ಏನ್ ಹೇಳ್ಯಾರ? ಓಂ ನಮ ಶಿವಾಯ ಮಂತ್ರನೇ ಅನ್ರಿ, ಇದೇ ಮಂತ್ರ ಇದೇ ತಂತ್ರ ಅಂತ ಹೇಳ್ಯಾರ. ಈ ಓಂ ನಮ ಶಿವಾಯ ಮಂತ್ರದಿಂದ ನೀವು ಮೂಲ ಸ್ವರೂಪಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅದ. ಓಂ ಅಂದ್ರೇನು, ನ ಅಂದ್ರೇನು, ಮ ಅಂದ್ರೇನು, ಶಿ ಅಂದ್ರೇನು, ವಾ ಅಂದ್ರೇನು, ಯ ಅಂದ್ರೇನು ಎಲ್ಲದಕ್ಕೂ ಅರ್ಥ ಕೊಟ್ಟು ಅವ್ರು ಏನ್ ಮಾಡ್ತಾರ? ಸ್ವರೂಪ ಜ್ಞಾನಕ್ಕೆ ಕರ್ಕೊಂಡು ಹೋಗ್ತಾರ. ಇದೇನು ಸ್ವರೂಪಕ್ಕೆ ಹೋಗುವ ದಾರಿ ಓಂ ನಮ ಶಿವಾಯ ಮಂತ್ರ. ಇವ್ರು ಏನ್ ಮಾಡ್ಯಾರ? ಬಸವ ಭಕ್ತರು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತಂದ್ರು. ಇದು ಯಾವ ಮಂತ್ರ? ಸತ್ವಗುಣದ ಮಂತ್ರ ಇದು. ಓಂ ನಮ ಶಿವಾಯ ಅನ್ನೋದು ಪರಮಾರ್ಥ ಸಾಧನೆಯ ಮಂತ್ರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅನ್ನೋದು ಸತ್ವಗುಣದ ಮಂತ್ರ. ಸತ್ವಗುಣ ಏನ್ ಮಾಡ್ತದ? ಸ್ವರೂಪ ಸಾಧನೆಗೆ ಹೋಗ್ಲಕ್ ಬಿಡಂಗೆ ಇಲ್ಲದು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತೇಳಿ ಬಸವಣ್ಣನ ಭಕ್ತರಾಗದೆ ಕಲಿಸಿಬಿಡ್ತು ಹೊರತು ಶಿವನ ಭಕ್ತರಾಗದೆ ಕಲಿಸ್ಲಿಲ್ಲ. ಸತ್ ಚಿತ್ತಾನಂದ ನಿತ್ಯ ಪರಿಪೂರ್ಣದ ಅರ್ಥ ಓಂ ನಮ ಶಿವಾಯದಾಗದ. ಬಸವಣ್ಣಂದ್ರಾಗ ಸತ್ ಚಿತ್ತಾನಂದ ನಿತ್ಯ ಪರಿಪೂರ್ಣ ಅದೋ ಏನು ಒಬ್ಬ ಐತಿಹಾಸಿಕ ಪುರುಷನ ನಾಮರೂಪ ಅದೋ ಅದ್ರಾಗ? ಇದೇನದ? ಸತ್ವಗುಣದ ಕೆಲಸ ಇದು. ಕಾಲು ಕೊಟ್ಟವನಿಗೆ ನೆನೆಸಿದ್ರೆ ಪರಮಾರ್ಥ, ಆ ಕಾಲು ಕೊಟ್ಟವನಿಗೆ ಮರ್ತು ಬಿಟ್ಟಾರ, ಬೂಟ್ ಕೊಡಿಸಿದ ಮಾವಿಗೆ ನೆನೆಸ್ತಿರ್ತಾರ. ಮೂಗು ಕೊಟ್ಟವ ಪರಮಾತ್ಮನ ಬಿಟ್ರು ಆ ಮೂಗುತಿ ಮಾಡಿದಂತ ಅಕ್ಕ ಸಾಲಿಗನಿಗೆ ನೆನೆಸ್ಲಕತ್ತಾರ. ಇದು ಸತ್ವಗುಣ. ನೆನೆಸ್ತಾರ. ಎಷ್ಟು ಚಂದ ಡ್ರೆಸ್ ಹೊಲ್ದನಂತೇಳಿ ಟೇಲರಿಗೆ ನೆನೆಸ್ತಾರ ಹೊರತು ಎಷ್ಟು ಚಂದ ಅಂದ್ರೆ ಶರೀರ ಕೊಟ್ಟನ ಪರಮಾತ್ಮ ಅಂತೇಳಿ ಆ ಶರೀರವನ್ನ ನೋಡಿ ಶರೀರ ಕೊಟ್ಟ ಪರಮಾತ್ಮನನ್ನ ನೆನೆಸಂಗಿಲ್ಲ. ಇಲ್ಲಿ ಏನಾಗ್ಯದ? ಸತ್ವಗುಣ ಎನ್ನುವ ನೀರು ಬಿದ್ದದ. ಆ ನೀರೊಳಗ ಈ ಪ್ರತಿಬಿಂಬ ಉಂಟಾಗ್ಲಕತ್ತದ. ಈಗ ಏನಾಗಬೇಕು? ನಾನು ಹೇಳುವ ಜ್ಞಾನಾಗ್ನಿಯಿಂದ ನೀವೇನ್ ಮಾಡ್ಬೇಕು? ಈ ಮೂಲ ವಸ್ತು ಪರಮಾರ್ಥ ಸಾಧನೆಗೆ ಯಾವ್ದು ಕರ್ಕೊಂಡು ಹೋಗ್ತದ ಅದ್ರ ಕಡೆ ಲಕ್ಷ್ಯ ಇಟ್ಕೊಂಡು ನೀವು ಆ ಸಾಧನೆ ಮಾಡ್ಲಕ್ ಹೋಗ್ಬೇಕೆ ಹೊರತು ನಿಮ್ಮ ಸ್ವರೂಪ ಸಾಧನೆ ಮಾಡ್ಲಕ್ ಹೋಗ್ಬೇಕೆ ಹೊರತು ಈ ಒಂದು ಶಾಸ್ತ್ರ ಮತ್ತು ಗುರು ಮತ್ತು ಪಾಠ ಹೇಳ ಮಾಸ್ತರನ ಅಭಿಮಾನ ಮಾಡಿಕೊಂಡು ನೀವು ದಾರಿ ತಪ್ಪಬಾರದು. ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ನಿಂತ ಹಿಂಗ ಹೊರಗೆ ಬಂದ ಕೂಡ್ಲೇನೆ ಒಂದು ಸರ್ಕಲ್ ಇರ್ತದ. ಆ ಸರ್ಕಲ್ನಾಗ ಸೆಂಟರ್ನಾಗ ಒಂದು ಕಂಬ ಇರ್ತದ. ಆ ಕಂಬಕ್ಕ ಕೈ ಮರಗಳಿರ್ತವ. ಆ ಕೈ ಮರದ ಮೇಲೆ ಬರೆದಿರ್ತಾರ, ಈ ಕಡೆ ಹೋದ್ರ ಈ ಊರಿಗೆ ಹೋಗ್ತೀರಿ, ಆ ಕಡೆ ಹೋದ್ರ ಆ ಊರಿಗೆ ಹೋಗ್ತೀರಿ, ಈ ಕಡೆ ಹೋದ್ರ ಊರೊಳಗೆ ಹೋಗ್ತೀರಿ, ಈ ಕಡೆ ಹೋದ್ರ ಊರ್ ಹೊರಗೆ ಹೋಗ್ತೀರಿ ಅಂತ ಬೋರ್ಡ್ ಇರ್ತದ. ಈ ಬೋರ್ಡೇ ಇದ್ದಿದ್ದಿಲ್ಲ ಅಂತಂದ್ರೆ ನಾ ಯಾಕಡೆ ಹೋಗ್ತಿದ್ನೋ ಏನೋ. ಈ ಬೋರ್ಡ್ ಇದ್ದುದಕ್ಕೆ ನಾನು ಕರೆಕ್ಟ್ ದಾರಿಗೆ ಹೋಗ್ಲಕ್ ಸಾಧ್ಯ ಆಯ್ತು. ಎಷ್ಟು ಚಲೋ ಮಾರ್ಗದರ್ಶನ ಮಾಡ್ಲಕತ್ತಾರತ್ತ. ಆ ಕಂಬಕ್ಕೆ ರುದ್ರಾಭಿಷೇಕ ಮಾಡ್ಕೊತ್ ಕೂತ್ರ, ಆ ಕಂಬಕ್ಕೆ ಪಾದ ಪೂಜೆ ಮಾಡ್ಕೊತ್ ಕೂತ್ರ ಅದು ಸತ್ವಗುಣ. ಅದು ಮುಂದ್ ಹೋಗ್ಬೇಕ ಬೇಡ? ಕಂಬ ತೋರಿಸಿದ ದಾರ್ಯಾಗ ಬಸವಣ್ಣವ್ರು ಏಟ್ ವಚನ ಚಲೋ ಬರ್ದಾರ ಅಂದ್ರೆ ಅದು ಸತ್ವಗುಣ. ಬಸವಣ್ಣವರು ಬರೆದ ವಚನದ ದಾರಿ ನಡೆದ್ರ ನುಡಿದ್ರ ಅದು ಏನಂತಂದ್ರೆ ಪರಮಾರ್ಥ ಸಾಧನ. ಬಸವಣ್ಣವರು ಪರಮಾರ್ಥ ಸಾಧನೆ ಮಾಡೋದಕ್ಕೆ ಮಾರ್ಗದರ್ಶನ ಮಾಡ್ಯಾರೋ ಏನು ಸತ್ವಗುಣ ಬೆಳೆಸ್ಕೊಳ್ಳಕ ಮಾರ್ಗದರ್ಶನ ಮಾಡ್ಯಾರ? ಮತ್ತೆ ಎಲ್ಲರದು ವಚನಗಳು ತಗೋರಿ, ಎಲ್ಲಾ ಶ್ಲೋಕಗಳು ತಗೊಳ್ರಿ. ಆ ಶ್ಲೋಕದೊಳಗೆ ಏನ್ ಅರ್ಥ ಅದ ಅದು ನನ್ನ ಬದುಕಿಗೆ ಎಲ್ಲಿ ಉಪಯೋಗ ಆಗ್ತದ
ಅದನ್ನು ನೋಡಿಕೊಂಡು ಆ ದಾರಿ ಒಳಗೆ ಹೋಗೋದು ಫಸ್ಟ್ ಪ್ರಿಫರೆನ್ಸ್. ಸೆಕೆಂಡ್ ಪ್ರಿಫರೆನ್ಸ್ ಏನು, ಆ ದಾರಿ ತೋರಿಸಿದವ್ರು ಯಾರು ಅಂತ ಒಂದ್ ಸ್ವಲ್ಪ ನೆನಪಿರ್ಬೇಕು. ಅದು ಶ್ಲೋಕ ಯಾರ್ದು, ವಚನ ಯಾವುದು, ಯಾರು ಬರ್ದಾರ, ಯಾರು ಇದನ್ನು ತಿಳಿಸಿ ಹೇಳ್ಯಾರ, ಅದು ಸೆಕೆಂಡ್ ಪ್ರಿಫರೆನ್ಸ್. ಫಸ್ಟ್ ಪ್ರಿಫರೆನ್ಸ್ ನೀವು ಉದ್ಧಾರ ಆಗೋದು. ಅದೇನಾಗ್ಯದ, ಫಸ್ಟ್ ಪ್ರಿಫರೆನ್ಸ್ ಇಲ್ಲವೇ ಇಲ್ಲ. ಅದು ನನ್ನ ಸಾಧನೆಗೆ ಸಂಬಂಧ ಇರ್ಲಾರ್ದಂಗಿದ್ದು ಬರೀ ಬಸವಣ್ಣನ ಹೊಗಳಿದ್ದೆ. ಬಸವಣ್ಣನ ಹೊಗಳಿ ಬಸವಣ್ಣ ವಾಂತಿ ಬರ್ಲಕ್ಕತ್ತದ ಇವ್ರು ಮಾಡೋ ಕೆಲಸಗಳನ್ನು ನೋಡಿ. ನಾನು ನಿಮಗ ಹೊಗಳೋದಕ್ಕ ನಿಮ್ಮ ಸತ್ವಗುಣ ಪ್ರಾಕ್ಟೀಸ್ ಮಾಡೋದಕ್ಕೆ ಹೇಳಕತ್ತಿಲ್ಲ. ಪರಮಾರ್ಥ ಸಾಧನೆ ಮಾಡಿ ಜೀವ ಶಿವನಾಗುವುದು, ಅಂಗಲಿಂಗವಾಗುವುದು, ಐಕ್ಯ ಸ್ಥಳಕ್ಕೆ ಹೋರಪ್ಪ, ಮೋಕ್ಷ ಪಡ್ಕೋರಿ, ಆನಂದ ಹೊಂದ್ರಿ, ಕಾಯಕ ಮಾಡ್ರಿ, ದಾಸೋಹ ಮಾಡ್ರಿ ಅಂತಂದ್ರ ಬಸವಣ್ಣವ್ರ ಕಾಯಕ ಎಷ್ಟು ಚಲೋ ಹೇಳ್ಯಾರ, ದಾಸೋಹ ತತ್ವ ಹೇಳ್ಯಾರ. ಬಸವಣ್ಣವ್ರು ಹೇಳ್ಯಾರಪ್ಪ, ನೀನೇನು ಕಾಯಕ ಮಾಡ್ಲಕತ್ತಿದಿ, ನೀನೇನ್ ದಾಸೋಹ ಮಾಡ್ಲಕತ್ತಿದಿ ಅಂದ್ರೆ ಅಲ್ಲಿ ಗಪ್ಪೆ ಆಗ್ಬಿಡ್ತಾನ ನಾವು. ಬಸವಣ್ಣನ ಹೆಸರು ತೋಳ ಯೋಗ್ಯತೆ ಅದ ನಿನಗ, ಏನ್ ಕಾಯಕ ಮಾಡ್ತಿದಿ, ಏನ್ ದಾಸೋಹ ಮಾಡ್ತಿದಿ, ಅವ್ರ ತತ್ವ ಸುಮ್ಮನೆ ಹೊಗಳಕೋತ ಹೊಂಟಿದಿ. ಅದು ಹೊಗಳೋದಕ್ಕಿಲ್ಲೋ, ನೀ ಬದುಕೋದಕ್ಕದವು. ಬದುಕೋದಕ್ಕದವು ಅವ್ರ ವಚನಗಳು, ಹೊಗಳೋದಕ್ಕಲ್ಲವು. ಹಿಂಗಾಗಿ ಹೊಗಳಿದರೆ ಏನಾಯ್ತು, ಸತ್ವಗುಣ. ಅದರಂತೆ ಬದುಕಿದರೆ ಪರಮಾರ್ಥ ಸಾಧನೆ. ಬಸವಣ್ಣವ್ರು ಹೇಳಿದ್ದು ಪರಮಾರ್ಥ ಸಾಧನೆ ಮಾಡುವುದಕ್ಕ, ಹೊಗಳೋದಕ್ಕಲ್ಲ. ಅದಕ್ಕೆ ಹೊಗಳಬೇಡ್ರಿ ಅಂತಾನೋ ಬಸವಣ್ಣ. ಯಾರನ್ನ ಹೊಗಳಬೇಡ್ರಿ, ಹೊಗಳಿ ಎನ್ನ ಹೊನ್ನ ಶೂಲಕ್ಕೇರಿಸುವಿರಯ್ಯ. ಬಂಗಾರದ ಶೂಲಕ್ಕೇರಿಸಿದ್ರೇನು, ಹಗ್ಗದ ಶೂಲಕ್ಕೇರಿಸಿದ್ರೇನು, ಊರ್ಲಕ್ಕೆ ಸಾಯಿಸೇದೇ ಅಲ್ಲ. ಬಂಗಾರದ ಶೂಲ ಹಾಕಿ ನೋಡತ್, ಹೊಗಳಿದ್ರೆ ಏನದು, ಬಂಗಾರದ ಶೂಲ ಹಾಕಿ ಹೊಗಳದಂಗಂತ. ಬಂಗಾರದ ಚಾಕು ಇದ್ರೇನು, ಕಬ್ಬಿಣ ಚಾಕು ಇದ್ರೇನ್ರಿ, ಯಾವ್ದಿದ್ರೇನು, ಸ್ಟೀಲಿನ ಚಾಕು ಇದ್ರೇನು, ಹಿತಾಳಿ ಚಾಕು ಇದ್ರೇನು, ತಾಮ್ರ ಚಾಕು ಇದ್ರೇನು, ಬಂಗಾರದ ಚಾಕು ಅದಂತೇಳಿ ತಗೊಂಡೇನು ನಾವು ಪ್ರೀತಿಲಿಂತ ಚುಕ್ಕಿಗಳಿರ್ತದ. ಹೊಗಳದಂದ್ರೆ ಹಿಂಗದ ನೋಡ್ರಿ. ಸತ್ವಗುಣದ ಕೆಲಸ ಏನಪ್ಪ ಅಂದ್ರೆ ಬಂಗಾರದ ಚಾಕು ಇದ್ದಂಗ. ಬಂಗಾರದ ಸಂಕೋಲೆ ಹಾಕ್ತಿವ್ರಿ, ನಿಮ್ಗ ಕೈಗೆ ಬೇಡಿ ಹಾಕ್ಲಕ್ ಬಂದೀವಿ, ಬಂಗಾರದ ಚಿನ್ನದ ಸಂಕೋಲೆ ಹಾಕ್ತಿವಿ ಅಂದಂಗ. ಬ್ಯಾರೆ ಅವರಿಗೆ ಯಾರಿಗಿ ಕಬ್ಬುಣದ ಹಾಕ್ತಿವಿ, ನಿಮಗ ಬಂಗಾರದ ಸಂಕೋಲೆ ಹಾಕಿ ಕರ್ಕೊಂಡು ಹೋಗ್ತೀವಿ. ಬಂಧನೇನ ಹೌದಲ್ಲ, ಅದು ಬಂಗಾರದ ಸಂಕೋಲೆ ಆದ್ರೇನು, ಚಿನ್ನದ ಸಂಕೋಲೆ ಆದ್ರೇನು, ಕಬ್ಬಿಣ ಸಂಕೋಲೆ ಆದ್ರೆ. ಅದಕ್ಕೇನಾಗಬೇಕು, ಸತ್ವಗುಣ ದಾಟಬೇಕು. ಸತ್ವಗುಣ ಏನ್ ಮಾಡ್ತದ, ಸಂತರ, ಮಹಾತ್ಮರ, ಶಾಸ್ತ್ರಗಳ ಮತ್ತ ಏನೋ ಒಂದು ಮೂಲ ತನ್ನ ಆತ್ಮದ ಸ್ವರೂಪ ಸಾಧನೆಯನ್ನ ಮರೆಸಿ ಏನ್ ಮಾಡ್ತದಪ್ಪ ಅಂತಂದ್ರೆ, ಆ ಶರಣರ, ಸಂತರ, ಮಹಾತ್ಮರ ಅವರ ಕೃತಿಗಳ ಆ ವಿಚಾರಗಳನ್ನ ಹೊಗಳುವುದರಲ್ಲಿ ತಲ್ಲೀನನ್ನಾಗಿ ಮಾಡಿಬಿಡ್ತದ. ಹೊಗಳಕತ್ತನಂದ್ರೆ ಬಹಳ ತಿಳ್ಕೊಂಡನ ಅಂತ ತಿಳ್ಕೊಳ್ಬೇಕು ಮಂದಿ. ತಿಳ್ಕೊಂಡಿರ್ಬೇಕು, ಬದುಕ್ಲಕತ್ತನ ಇಲ್ಲಿ ಅದರಂತೆ. ಅದರಂಗೆ ಬದುಕಾಗಬೇಕಲ್ಲ. ಅದರಂಗೆ ಬದುಕೇ ಇಲ್ಲ ಅಂತಂದ್ರೆ ಅದು ತಿಳ್ಕೊಂಡು ಅದಕ್ಕೆ ಬತ್ತು, ಅದನ್ನು ಹೊಗಳಿದ್ರೆ ಏನು ಉಪಯೋಗ ಆಯ್ತು? ನೀ ಏನ್ ದೇವ್ರ ಮನುಷ್ಯ ಏನಂತಂದ್ರ, ಹೌದು ನಾನು ದೇವ್ರದೀನಿ ಅಂತ ಗಟ್ಟಿಯಾಗಿ ಹೇಳಿದ್ರೆ ಅದು ಬದುಕಿದಂಗ. ಇವನವನು ಮನೆಯವ್ರು ಎಲ್ಲರೂ ಕೂಡಿ ನೀ ಏನ್ ದೇವ್ರೇನಂತಾರ, ನನಗೆ ನೋಡಿದ್ರೆ ಜಗತ್ನಾಗ ಎಲ್ಲರೂ ದೇವ್ರ ಅಂತೇಳಿ ಖಾಲಿ ನಮಸ್ಕಾರ ಮಾಡ್ತಾರ, ಇಲ್ಲಿ ಮನೆಯವ್ರೆ ಹಿಂಗ ಅಂತಾರಲ್ಲಪ್ಪ ಅಂತೇಳಿ ವೀಕ್ ಆದ್ರ, ಮನೆಯವ್ರು ಇರ್ಬೋದು, ಹೊರಗಿನವ್ರು ಇರ್ಬೋದು. ರತ್ನದ ಬೆಲೆ ರತ್ನ ವ್ಯಾಪಾರಿಗಳಿಗೆ ಗೊತ್ತಾಗ್ತದ, ಕತ್ತಿ ಬೆಲೆ ಕತ್ತಿ ವ್ಯಾಪಾರಿಗಳಿಗೆ ಗೊತ್ತಾಗ್ತದ. ಅಷ್ಟೇ ಅಷ್ಟೇ. ಹೊರಗಿರ್ಬೋದು, ಮನೆಯವ್ರು ಯಾರಿದ್ರು ಅಷ್ಟೇ. ಒಂದಿಷ್ಟು ಮಂದಿ ಕತ್ತಿ ವ್ಯಾಪಾರಿಗಳಾದ್ರೆ, ಒಂದಿಷ್ಟು ಮಂದಿ ರತ್ನದ ವ್ಯಾಪಾರಿಗಳಾರ. ಅವ್ರ ಬೆಲೆ ಇವ್ರಿಗೆ ಗೊತ್ತಾಗಲಿ, ಇವ್ರ ಬೆಲೆ ಅವ್ರಿಗೆ ಗೊತ್ತಾಗಲಿ. ಬದುಕಬೇಕು. ನಮ್ಮ ಯಾವ ತತ್ವ ಹಿಡ್ಕೊಂಡೋಗಿ ಅದರಂಗ ಬದುಕಬೇಕು, ಅದನ್ನ ಹೊಗಳಬಾರ್ದು. ಅದಕ್ಕೆ ಇಲ್ಲೇನಾಯ್ತು, ರಜೋಗುಣವನ್ನ
ಅದ್ರದ್ದು ಅನಾನುಕೂಲತೆ ಏನಂತ ಗೊತ್ತಾಯ್ತಾ ನಿಮಗ? ಈಗ ನೀವು ಇಲ್ಲಿ ವಿಚಾರ ಸಾಗರ ಓದ್ಲಕತ್ತೀರಿ, ವಿಚಾರ ಸಾಗರದ ಅಭಿಮಾನ ಬೇಕಾಗಿಲ್ಲ ನಮಗ. ಈಗ ಅಪ್ಪರ ಈ ಬಸವಣ್ಣನವ್ರ ಬಗ್ಗೆ ಅಷ್ಟೇ ಹೇಳಿಕೊಡುವಂತಂದ್ರೆ ಸತ್ವಗುಣಕ್ಕೆ ಅಷ್ಟೇ ಸೀಮಿತ. ಬಸವಣ್ಣನ ಹೊಗಳದಂತಂದ್ರೆ ಸತ್ವಗುಣ, ಬಸವಣ್ಣನ ಅಭಿಮಾನ, ಬಸವಣ್ಣನ ಹೊಗಳೋದು, ಬಸವಣ್ಣನ ಮೂರ್ತಿ ಮಾಡೋದು, ಬಸವಣ್ಣನ ಏನು ಪೂಜೆ ಮಾಡೋದು, ಬಸವಣ್ಣನ ಮೆರವಣಿಗೆ ಮಾಡೋದು, ಇವರೆಲ್ಲರೂ ಸಾತ್ವಿಕರು. ಇವರೆಲ್ಲ ಇವರ ಸ್ವರೂಪವನ್ನು ತಿಳಿಸಿಕೊಡಿದ್ರೆ ಶುದ್ಧ ಸತ್ವಗುಣ. ತಾತ್ವಿಕರಲ್ಲ, ಅವರು ಸಾತ್ವಿಕರು. ತಾತ್ವಿಕರು ಅಂತಂದ್ರೆ ತತ್ ತ್ವಾಮ್ ಹಸಿ ಇದ್ದವರು ತಾತ್ವಿಕರು. ಅವ್ರ ತತ್ವವನ್ನು ಬಿಡಿಸಿ ಬಿಡಿಸಿ ಹೇಳಿ ತಾನೇ ಆ ಬ್ರಹ್ಮ ಸ್ವರೂಪ ಆದವರು ತಾತ್ವಿಕರು. ಇವರೆಲ್ಲ ಸಾತ್ವಿಕರು. ಈ ವಿಚಾರ ಸಾಗರದ ಬಗ್ಗೆ ಅಭಿಮಾನ, ಆ ಪಾಠ ಹೇಳ ಮಾಸ್ತರ್ ಬಗ್ಗೆ ಅಭಿಮಾನ, ಯಾವಾಗ ಸಿಗ್ತೇವೆ ಅಪ್ಪ ನಿನ್ ಪಾದ ಪುಣ್ಯ ನೀನ್ ನಮಸ್ಕಾರ ಮಾಡ್ಬೇಕಂತೀವಿ, ಇದೆಲ್ಲ ಸತ್ವಗುಣ. ಇವನ್ ಪಾದ ತಗೊಂಡು ಏನ್ ಮಾಡ್ತೀರಿ? ನನ್ ಪಾದ ನಿಮ್ ಪಾದ ಎರಡು ಬಾಗ್ಲಾಗ್ ಇಟ್ರೆ ಎಲ್ಲ ಪಾದ ಒಂದೇ ಅವು. ಅದ್ರಾಗ್ನು ಅದೇ ಮಣ್ಣ ನೀರ ಕಲ್ಲ, ಇದ್ರಾಗ್ನು ಅದೇ ಮಣ್ಣ ನೀರ ಕಲ್ಲ, ಅದೇ ರಕ್ತ ಮಾಂಸ ಮೂಳೆ ಏನಿರ್ತದ? ಶಿವಸ್ವರೂಪ ಸಾಧನೆ ಮಾರ್ಗದರ್ಶನವನ್ನು ತಿಳಿದುಕೊಳ್ಳುವಂಥದ್ದು ತತ್ವಗುಣ. ಅದು ತತ್ವ ಸಾಧನ. ತಾತ್ವಿಕರು ಬೇರೆ, ಸಾತ್ವಿಕರು ಬೇರೆ. ವಚನ ಸಾಹಿತ್ಯದ ವಿಶ್ಲೇಷಣೆ ಮಾಡಿದ ಸಾಧುಶ್ರೀ ನಿಶ್ಚಲ್ ದಾಸಿ ಅವರ ವಿಚಾರ ಸಾಗರಕ್ಕೆ ಎಷ್ಟು ಎಂತ ಸಾಹಿತ್ಯದಲ್ಲ ಹೆಂಗ್ ಅನಲೈಸ್ ಮಾಡಿದಷ್ಟು ಆಳವಾಗಿ ಯಾವ ವಚನ ಸಾಹಿತ್ಯದಲ್ಲಿ ಹಿಂದೆ ಕೊಟ್ಟಿದೆ. ವಚನ ಸಾಹಿತ್ಯನ ಇದನ್ನು ಮಾಡುದಿಲ್ಲ. ಆದ್ರೆ ಈ ಸಾಧುಶ್ರೀ ನಿಶ್ಚಲ್ ದಾಸಿ ಅವರು ವಿಶ್ಲೇಷಣೆ ಮಾಡಿ ಮೂಲ ತತ್ವ ಏನತ್ರ ಅಲ್ಲಿ ಹೋಗಿ ನಿಲ್ಲಿಸ್ಬಿಡ್ತಾರೆ. ಅಷ್ಟೊಂದು ವಚನ ಸಾಹಿತ್ಯದಲ್ಲಿ ಹಿಂಗ ನಿರ್ಬೇಡಿಯಾಗಿ ಹಿಂಗ ಆಳವಾಗಿ ವಿಶ್ಲೇಷಣೆ ಆಗಿದ್ದೇನೆ. ಅಲ್ಲಿ ವಿಶ್ಲೇಷಣೆ ಮಾಡವನಿಗೆ ಬಸವಣ್ಣನ ವಚನ ಬಸವಣ್ಣನಾಗಿ ವಿಶ್ಲೇಷಣೆ ಮಾಡಿದರೆ ನಿಶ್ಚಲದಾಸ ಒಂದು ತೃಣ ಅವನ ಮುಂದ. ವಚನ ಸಾಹಿತ್ಯದೊಳಗ ಏನದಪ್ಪ ಅಂದ್ರ ವಿಚಾರ ಸಾಗರ ಈಗ 4-5 ವರ್ಷ ಆಯ್ತು ಓದ್ಲಕತ್ತೀರಿ. ಆದ್ರ ಒಂದೇ ವಚನ ನೀವು ವಿಶ್ಲೇಷಣೆ ಮಾಡಿದ್ರಿ ಅಂತಂದ್ರ ವಿಚಾರ ಸಾಗರದ ಅಪ್ಪನಷ್ಟು ಅನುಭವ ಅದ್ರಾಗ ಒಂದೇ ವಚನದಾಗ ಅದ, ಒಂದೇ ವಚನದ ಒಂದೇ ಸಾಲಿನಾಗ ಅದ. ಅಷ್ಟು ಪವರ್ಫುಲ್ ಅದ. ಅದನ್ನ ವಿಶ್ಲೇಷಣೆ ಮಾಡೋರು ಈ ಸಾತ್ವಿಕರಾಗಿ ವಿಶ್ಲೇಷಣೆ ಮಾಡ್ತಾರಲ್ಲ, ಹಂಗ ಮಾಡಬಾರದು. ವಿಶ್ಲೇಷಣೆ ಮಾಡೋರು ಬಸವಣ್ಣನ ವಚನ ಬಸವಣ್ಣನಾಗಿ ಮಾಡಬೇಕು, ಚನ್ನ ಬಸವಣ್ಣನ ವಚನ ತಾನು ಚನ್ನ ಬಸವಣ್ಣನಾಗೇ ಮಾಡಬೇಕು, ಅಕ್ಕ ಮಹಾದೇವಿ ವಚನ ತಾನು ಅಕ್ಕ ಮಹಾದೇವಿಯಾಗೇ ಮಾಡಬೇಕು. ನಾವೇನ್ ಮಾಡ್ತೀವಿ? ಅಕ್ಕ ಮಹಾದೇವಿಯ ಬಗ್ಗೆ ಒಂದು ಒಳ್ಳೆ ಭಾವನೆ ಇಟ್ಕೊಂಡು ಅಕ್ಕ ಅಂತೇಳಿ ನಾವು ಮಾಡ್ತೇವಲ್ಲ, ಅಕ್ಕ ಅಂತ ಮಾಡಿದ್ರೆ ಆಗಂಗಿಲ್ಲ. ಅದ ಆ ಅಕ್ಕ ನಾನೇ ಆಗಿ ಮಾಡ್ಬೇಕು. ಆಕಿ ಜಾಗದಾಗ ನಾನೇ ಇದ್ದು ವಿಶ್ಲೇಷಣೆ ಮಾಡಿದ್ರೆ ಒಂದು ಕ್ಷಣದಾಗೆ ಮೋಕ್ಷ ಆಗ್ತದೆ. ಪ್ರತಿಯೊಂದು ವಚನದ ಒಂದೇ ಒಂದು ಸಾಲಿನೊಳಗೆ ಮೋಕ್ಷಕ್ಕೆ ಕರ್ಕೊಂಡು ಹೋಗೋ ಪವರ್ ಅದು. ಮೋಸ್ಟ್ ಪವರ್ಫುಲ್ ಅದು ವಚನ ಸಾಹಿತ್ಯ. ಭಕ್ತಿ ಆದ, ಕರ್ಮ ಆದ, ಲಿಂಗ ಪೂಜೆ ಮಾಡ್ಕೊಳ್ಳೋದು ಕರ್ಮ ಆದ, ವಿಭೂತಿ ಹಚ್ಕೋರಿ, ರುದ್ರಾಕ್ಷಿ ಹಾಕೋರಿ, ಎಲ್ಲಾನು ಕರ್ಮ ಹೇಳ್ತಾರ. ಮತ್ತೆ ಧ್ಯಾನ ಮಾಡ್ರಿ ಅಂತಾರ, ಭಕ್ತಿ ಆದ, ಮತ್ತ ನಿಮ್ಮ ಸ್ವರೂಪ ನೀವು ತಿಳ್ಕೋರಿ ಅಂತಾರ. ಇಲ್ಲಿ ನಿಶ್ಚಲದಾಸನೊಳಗ ಕರ್ಮ ಭಕ್ತಿ ಯಾವ ಇಲ್ಲ, ಬರೇ ಜ್ಞಾನ ಒಂದೇ ಅದು, ಜ್ಞಾನಕಾಂಡ ಒಂದೇ ಅದು. ತ್ಯಾಗಾಂಗ ಭೋಗಾಂಗ ಯೋಗಾಂಗ ಅಂತ ಏನದವಲ್ಲ, ತ್ಯಾಗಾಂಗ ಭೋಗಾಂಗಗಳು ನಿಶ್ಚಲದಾಸನ ಸಾಹಿತ್ಯದಾಗ ಇಲ್ಲ. ಬರೀ ಯೋಗಾಂಗದ್ದೇ ಅದ. ನಿಜಗುಣ ಸಾಹಿತ್ಯನೂ ಹಂಗೆ ಅದ. ಅದಕ್ಕೆ ಅದನ್ನು ಓದೋರು ಅದನ್ನು ಹೇಳೋರು ಈ ಕರ್ಮ ಉಪಾಸನೆ ಹೇಳಕ್ಕೆ ಹೋಗಂಗಿಲ್ಲ. ಅವರು ಬರೇ ಏನ್ ಮಾಡ್ತಾರ? ಜ್ಞಾನ ಒಂದೇ ಹೇಳ್ತಾರ. ಆದ್ರ ವಚನ ಸಾಹಿತ್ಯ ಹಂಗೆ ಹೇಳಂಗಿಲ್ಲ. ಅದು ವೀರಶೈವ ಸಾಹಿತ್ಯನೇ ಕನ್ನಡದಾಗ ವಚನ ಸಾಹಿತ್ಯ ಮಾಡ್ಯಾರ. ವೀರಶೈವರು ಕರ್ಮ ಉಪಾಸನೆ ಜ್ಞಾನ ಹೇಳ್ತಾರ, ಶರಣರೂ ಕರ್ಮ ಉಪಾಸನೆ ಜ್ಞಾನನೇ ಹೇಳ್ತಾರ.
ಅವರು ವೀರಶೈವರೇ, ಇವರು ವೀರಶೈವರೇ. ವೀರಶೈವ ಅಂತೇಳಿ 150 ವಚನಗಳವ. ಬಸವಣ್ಣನು 150 ವಚನಗಳು ನನಗೆ ವೀರಶೈವ ಧರ್ಮಕ್ಕೆ ಬಂದು ಉದ್ಧಾರ ಆಗಿನಂತ 150 ವಚನಗಳದಾವ ಬಸವಣ್ಣನ 1400 ವಚನದಾಗ. ಆದ್ರೂ ಅದನ್ನ ಈ ಒಂದು ಅತಿ ಬುದ್ಧಿವಂತರು ವೀರಶೈವ ಬೇರೆ ಲಿಂಗಾಯತ ಬೇರೆ ಅಂತೇನ ಹೇಳಕತ್ತಾರ. ಇವರೆಲ್ಲ ಏನಂದ್ರ ಸಾತ್ವಿಕರು. ಇವರು ಬಸವಣ್ಣನ ಹೊಗಳಲಕ್ ಹೋಗಿ ದಾರಿ ತಪ್ಪಿದವರು, ತತ್ವ ತಿಳ್ಕೊಳ್ಳೇ ಇಲ್ಲ ಅವ್ರು. ಬಸವಣ್ಣನ ನಿಮ್ಮ ಗುರು ಅಂತೇಳಿ ನಂಬ್ರಿ, ಒಪ್ಕೋರಿ. ಆಯ್ತಪ್ಪ, ನಾನು ಬಸವಣ್ಣನ ಗುರು ಅಂತೇಳಿ ಒಪ್ಕೋತೀನಿ. ನಾನು ಒಪ್ಕೊಳ್ಳೋದ್ರಿಂದ ನಿನಗೇನು ಲಾಭ? ನೀನೇನದಿ ಹೇಳ, ನೀನೇನದಿ ನೋಡ್ಕೋ. ಇನ್ನೊಬ್ಬರಿಗೆ ಗುರು ಅಂತೇಳಿ ಒಪ್ಪಿಸ್ಲಕ್ ಹೊಂಟಿರಲ್ಲ. ನೀನ್ ಏಟು ನಂಬಿದಿ, ನೀನ್ ಏಟು ಗುರು ಅಂತ ಪಾಲಿಸಿದಿ, ನೀ ಬಸವಣ್ಣನ ವಚನದ ಪ್ರಕಾರ ಏಟು ನಡೆದಿದಿ. ಅದಕ್ಕೆ ನಾವು ನಿಜವಾಗಿಯೂ ನಮ್ಮ ನಿಜ ಸ್ವರೂಪವನ್ನು ತಿಳಿದ್ರೆ ಆ ತತ್ವವನ್ನು ಮತ್ತೆ ಬಸವ ಕೇಂದ್ರ ಎಲ್ಲಿ ಅದ ಅಂದ್ರೆ ನಾನೇ ಬಸವ ಕೇಂದ್ರ ಅಂತ ಹೇಳ್ತೀನಿ ನಾನು. 22,000 ವಚನಗಳ ವಿಶ್ಲೇಷಣೆ ನನ್ನಲ್ಲಿ ಏನ್ ನಡೀತದ ಹಂಗ ಯಾವ ಬಸವ ಕೇಂದ್ರದಾಗೂ ನಡೆಯಂಗಿಲ್ಲ, ಜಗತ್ತಿನಾಗ ಎಲ್ಲಿ ನಡೆಯಂಗಿಲ್ಲ. ಸಾತ್ವಿಕರ ಆಲೋಚನೆಗಳವು ಅಷ್ಟೇ. ಈಗ ಏನಾಗಬೇಕು, ನೀವು ಏನು ದಾರಿ ತಪ್ಪಿ ನೀವು ಏನ್ ಆಗ್ಬೇಕಾಗ್ಯದ ಅದನ್ನು ಬಿಟ್ಟು ನೀವು ದಾರಿ ತಪ್ಪಿ ಬೇರೆ ಏನ್ ಮಾಡ್ಲಕತ್ತೀರಿ ಅನ್ನೋದು ಈಗ ನಿಮಗ ಅಜ್ಞಾನ ಗೊತ್ತಾಯ್ತಿಲ್ಲ. ಈಗ ಅರಿವಿಗೆ ಬರ್ತಲ್ಲ. ಈ ಅರಿವಿಗೆ ಬಂದ ಮೇಲೆ ಜ್ಞಾನಾಗ್ನಿಯಿಂದ ಏನಾಯ್ತು, ಈ ಮರೆವು ಅನ್ನೋದು ಹರಿದು ಹೋಗ್ಬಿಡ್ತದೆ. ಈಗ ನೆಲದ ಮೇಲೆ ನೀರು ಬಿದ್ದಿದ್ರಾಗ ನಿಮಗೆ ಪ್ರತಿಬಿಂಬ ಕಾಣ್ತಿರ್ತದ. ಆ ಸೂರ್ಯನ ಅಗ್ನಿಯಿಂದ ಏನಾಯ್ತು, ಆ ನೀರು ಆರಿ ಹೋಗ್ಬಿಡ್ತದಲ್ಲ. ಆರಿ ಹೋದ್ಮೇಲೆ ಅಲ್ಲಿ ಪ್ರತಿಬಿಂಬನೇ ಇಲ್ಲ, ಅಲ್ಲಿ ಬಿಂಬ ಒಂದೇ ಅದ, ಪ್ರತಿಬಿಂಬ ಇಲ್ಲವೇ ಇಲ್ಲ ಅಲ್ಲಿ. ಅದ್ರಂಗ ಇಲ್ಲೇನದಂತಂದ್ರೆ ಸತ್ವಗುಣ, ಆ ಗುರುವಿನ ಹೊಗಳದು, ಆ ಶಾಸ್ತ್ರವನ್ನ ಹೊಗಳದು, ಇದು ಏನೂ ಉಪಯೋಗ ಇಲ್ಲ ಅಂತೇಳಿ ನಿಮಗೆ ಅರಿವಿಗೆ ತಂದು, ಆ ಮರಿವಿನಿಂದ ನಿಮಗೆ ಅರಿವಿಗೆ ತಂದ ಮೇಲೆ ಆ ಮರಿವು ಆರಿ ಹೋಯ್ತಂದ್ರೆ ಅಲ್ಲಿ ನೀವು ಒಬ್ಬರೇ ಉಳಿತೀರಿ. ನೀವು ಬಿಂಬ ರೂಪದಲ್ಲಿ ಕೂಡಲ ಸಂಗಮನಾಥನೇ ನೀವಾಗಿರ್ತೀರಿ. ಅವಾಗ ಬಿಂಬ ಒಂದೇ ಉಳಿತದಲ್ರಿ. ಮುಂದ ಪ್ರತಿಬಿಂಬ ಎಲ್ಲಿ ತನ ಇರ್ತದ, ಕನ್ನಡಿ ಇರತನೇ ಪ್ರತಿಬಿಂಬ ಇರ್ತದ. ಕನ್ನಡಿ ಸೈಡಿಗೆ ಸರದ ಮೇಲೆ ಪ್ರತಿಬಿಂಬ ಎಲ್ಲಿರ್ತದ? ಅಜ್ಞಾನ ಎನ್ನುವ ಕನ್ನಡಿ, ಅದಕ್ಕೆ ಅಜ್ಞಾನ ಅಂತಾರ. ಅದು ಸತ್ವಗುಣ ಇರ್ಬೋದು, ರಜೋಗುಣ ಇರ್ಬೋದು, ತಮೋಗುಣ ಇರ್ಬೋದು, ಅದು ಶಕ್ತಿ ಇರ್ಬೋದು, ಅದು ಮಾಯ ಇರ್ಬೋದು, ಅದಕ್ಕೆ ಏನು ಅವಿದ್ಯೆ ಇರ್ಬೋದು, ಏನು ಜಡ ಅಂದಿರ್ಬೋದು. ಅದು ಏನದಂದ್ರೆ ಅಜ್ಞಾನ ಎಲ್ಲಿ ತನಕ ಇರ್ತದ ಅಲ್ಲಿ ತನಕ ನೀವು ಪ್ರತಿಬಿಂಬ ಸ್ವರೂಪರಾಗಿ, ಜೀವ ಸ್ವರೂಪರಾಗಿ ನಡೀತಿರ್ತೀರಿ. ಯಾವಾಗ ಆ ಒಂದು ಕನ್ನಡಿನೇ ಹೋಯ್ತು ಅಂತಂದಾಗ ಈ ಸತ್ವಗುಣದಿಂದ ಉಂಟಾಗುವ ಅನಾನುಕೂಲತೆಗಳು ನಿಮಗೆ ತಿಳಿದ ಮೇಲೆ, ದೋಷ ದರ್ಶನ ಆದ್ಮೇಲೆ ನಾನು ಇವ್ರ ಬಗ್ಗೆ ಅಭಿಮಾನ ಇಟ್ಕೋಬಾರ್ದು, ನಾನು ನನ್ನ ಆತ್ಮಜ್ಞಾನದ ಬಗ್ಗೆ ಅಭಿಮಾನ ಇಟ್ಕೋಬೇಕು, ಆತ್ಮಭಾನದ ಸಾಧನೆ ನಾನು ಮಾಡಬೇಕು ಅಂತ ನೀವು ಅದರಾಗ ಹೋಗ್ಬೇಕೆ ಹೊರತು ಆ ಪಾಠ ಹೇಳೋ ಮಾಸ್ತರ್ ಬಗ್ಗೆ ಅಭಿಮಾನ ಇಟ್ಕೋಬಾರ್ದು. ಈಗ ನಿಮ್ಮನ್ನೆಲ್ಲ ಮುಂದೆ ಕುಂದ್ರಿಸ್ಕೊಂಡು ಪಾಠ ಕೇಳಕತ್ತೀನಿ ಅಂದ್ರ ಯಾರ್ಯಾರು ಹೊಲ ಮನಿ ಏಸದವ, ಯಾರ್ಯಾರು ಏಟ್ ರೊಕ್ಕ ಗಳಿಸ್ಯಾರ, ಇವ್ರಲಿಂತ ನನಗೇನು ಉಪಯೋಗ ಆಗ್ತದ, ಇದನ್ನ ಮುಲಾಜಿ ನೋಡಿ ನೋಡಿ ದೊಡ್ಡ ಸಾವುಕಾರ ಅದನಪ್ಪ ಇವ ಬಿಟ್ಟು ಆದ್ನಂತಂದ್ರೆ ದೊಡ್ಡ ಲಾಸ್ ಆಗ್ತದ ನಮಗ ಅಂತೇಳಕ್ಕೆ ಆ ಸಾವುಕಾರ್ಲಿಂತ ನಮ್ಮದು ಪೀಠ ನಡೆದದ ಅಂತೇಳಿ ಮುಲಾಜಿಗೆ ಬಿದ್ದು ಏಸು ಪೀಠಗಳು, ಏಸು ಮಠಗಳು ಕೆಲ್ಸಕ್ಕೆ ಬರ್ಲಾರ್ದವ್ರಿಗೆಲ್ಲ ದೊಡ್ಡವ್ರು ಮಾಡಿ ಕುಂದಿರ್ಸ್ಯಾರ. ನೋಡಿರ? ಮತ್ತೆ ಕೆಲ್ಸಕ್ಕೆ ಬರ್ಲಾರ್ದವ್ರಿಗೆಲ್ಲ ದೊಡ್ಡವ್ರಾಗಿ ಕೂತಾರ ಅವ್ರು. ಬರೀ ಅದು ಮತ್ತೆ ಅವ್ರು ಗಳಿಸಿದ್ದಲ್ಲ, ಯಾರೋ ಹಿಂದಿನ ಹಿರಿಯರು ಗಳಿಸಿಟ್ಟದ ಆಸ್ತಿಗೆ ಇವರು ಈಗ ಹುಟ್ಟಿ ಉತ್ತರಾಧಿಕಾರಿಗಳಾಗಿ ಇವರು ಸ್ವಂತ ದುಡಿದು ಗಳಿಸಿದ್ದ ಅನುಭವ ಇತ್ತು ಅಂತಂದ್ರೆ ಇಂಥವೆಲ್ಲ ಹಗರಣಗಳು ಆಗಂಗೆ ಇಲ್ಲ. ಯಾರೋ ಗಳಿಸಿಟ್ಟ ಆಸ್ತಿಗೆ ಹೋಗಿ ಇವರು ಉತ್ತರಾಧಿಕಾರಿಗಳಾಗಿರ್ತಾರಲ್ಲ, ತಲೆಯಾಗ ಬುದ್ಧಿ ಇರೋದ ಹೆಂಗ್ ನಡೆಸ್ಕೊಂಡು ಹೋಗ್ಬೇಕಂತ ಗದ್ದಲಾನ ಗದ್ದಲ ಎಲ್ಲ ಕಡೆ ಅದೇ.
ಎಲ್ಲ ಕಡಿಯದೆ. ಈಗ ನಾನು ಮಾಡಿಟ್ಟ ಆಸ್ತಿಗೆ ನನ್ನ ಮಗ ಬಂದು ಉತ್ತರಾಧಿಕಾರಿ ಆದ್ನಂದ್ರೆ ಅವ ಎದೋ ಮಾಡ್ತಾನ. ನಮ್ದೇನು ಬ್ಯಾನ್ ಇಲ್ಲದ ರೊಕ್ಕಲ್ಲ ಅವನಿಗೆ, ಏಟಾದ್ರೇನು ಹೆಂಗಾದ್ರೇನು. ಕಷ್ಟಪಟ್ಟು ಗಳಿಸಿದ್ರೆ ಅದ್ರ ಅರ್ಥ ಗೊತ್ತಾಗ್ತದೆ. ಕಷ್ಟಪಟ್ಟದ್ದನ ಅನುಭವದಿಂದ ಏನು ಗಳಿಕೆ ಇರ್ತದ ಅದನ್ನ ಹಾಳು ಮಾಡುವುದಿಲ್ಲ ಯಾರ ಮಕ್ಕಳು. ಹೌದೌದ್ರಿ, ಹಾಳನ್ನೋದಕ್ಕಿಂತ ದುರುಪಯೋಗ ಆಗಿದೆ. ಅಜ್ಜ ಮೊಮ್ಮಗ ಇಬ್ರು ಭಾರಿ ಕ್ಲೋಸ್ ಇದ್ರಂತ. ಅಜ್ಜ ಮೊಮ್ಮಗ ಇಬ್ರು ಕ್ಲೋಸ್ ಇದ್ರಂತ. ಈ ಮಗಗೆ ಸಾಲಿ ಸರಿಗ್ ಹತ್ತಲೇ ಇಲ್ಲ ತೆಲಿಗೆ. ಮತ್ತೆ ಇನ್ನೇನ್ ಮಾಡ್ಬೇಕು, ಏನಾರ ಮಾಡಲೇ ಮಗನೇ, ನೀನು ದಿನ ತಿಂತಿದಲ್ಲ, ತಿಂದಟರೆ ನೀನು ಒಂದು 10 ರೂಪಾಯಿ ಗಳಿಸಿ ತಂದು ಕೊಡು. ಕೂಳು ಪುಷಟಿ ತಿನ್ಕೋತಿದ್ರಂಗ ಸಾಲಿನೂ ಕಲಿಯಲ್ಲ, ದುಡಿಯಂಗನು ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ ತಂದಿ ಬೈತಿದ್ನಂತ. ಅವಾಗ ಒಂದು 10 ರೂಪಾಯಿ ಗಳಿಸ್ಕೊಂಡು ಬಾ ಅನ್ನೋನು ಅವ್ರ ಅಜ್ಜ ಏನ್ ಮಾಡ್ತಿದ್ನಂತ, ದಿನ 10 ರೂಪಾಯಿ ಕೊಡ್ತಿದ್ನಂತ ಮೊಮ್ಮಗನಿಗೆ. ಅವ ಏನ್ ಮಾಡ್ತಿದ್ದ, ಮೊಮ್ಮಗ ತಂದ ಅವ್ರ ಅಪ್ಪಗ ತಗೋರಪ್ಪ 10 ರೂಪಾಯಿ. ಅವ್ರ ಅಪ್ಪ ಏನ್ ಮಾಡ್ತಿದ್ನಂತ, ಆ 10 ರೂಪಾಯಿ ತಗೊಳ್ಳೋದು, ಅವ್ರ ಅಂಗಳದಾಗ ಒಂದು ಬಾವಿ ಇತ್ತತ್ತ, ಆ ಬಾವ್ಯಾಗ ಒಗದ್ ಬಿಡ್ತಿದ್ನಂತ. 10 ರೂಪಾಯಿ ತಗೊಂಡು ಹೋಗೋದು ಅಲ್ಲಿ ಬಾಯಾಗ ಹಾಕಿಬಿಡ್ತಿದ್ನಂತ. ಹಾಕಿದ ಕೂಡಲೇ ಮುಂದೊಂದ್ ದಿನ ಏನಾಯ್ತು, ಅವ್ರ ಅಜ್ಜ ಯಾವಾಗ ಊರಿಗೆ ಹೋಗಿದ್ನಂತ. ಊರಿಗೆ ಹೋದಾಗ ಮತ್ತೆ 10 ರೂಪಾಯಿ ಇವನಿಗೆ ಯಾರು ಕೊಡ್ತಾರ ಪಾಪ. ಅಲ್ಲೆಲ್ಲೋ ಹೋಗಿ ಒಂದು ಅಂಗಡಿಯಾಗ ಎಲ್ಲೋ, ಇವತ್ತ ನಿನ್ನ ಅಂಗಡಿಯಾಗ ಕೆಲಸ ಮಾಡ್ತೀನಪ್ಪ, ನನಗೊಂದು 10 ರೂಪಾಯಿ ಕೊಡ್ಬೇಕು ನೋಡು ನೀನು, ಆಯ್ತು ಮಾಡಿ ಕೆಲಸ ಅನ್ನೋ. ಅವನ್ ಕೆಲಸ ಮುಗಿಸಿದ್ಮೇಲೆ ಅವ 10 ರೂಪಾಯಿ ಕೊಟ್ಟನಂತ. ಅವಾಗ ಅದು 10 ರೂಪಾಯಿ ಒಯ್ದು ಅವ್ರ ಅಪ್ಪಗೆ ಕೊಡ್ಲಕ್ ಕೊಟ್ಟನಂತ. ಅವ್ರ ಅಪ್ಪ ರೊಕ್ಕ ಬಾಯಾಗ ಹಾಕ್ಲಕ್ ಹೋದ್ರ, ಯಪ್ಪ ಹಾಕ್ಬೇಡೋ ಯಪ್ಪ ಅದು 10 ರೂಪಾಯಿ ಅನ್ನಂತ. ಯಾಕ, ಅದು ಪ್ರತಿದಿನ ಕೊಟ್ಟದ್ದು 10 ರೂಪಾಯಿ ಅವ ಅಜ್ಜ ಕೊಡ್ತಿದ್ದೆ ನಿನಗ, ಅದ್ರದ್ದು ಬ್ಯಾನಿ ಗೊತ್ತಿದ್ದಿಲ್ಲ ನನಗ. ನೀ ಬಾಯಾಗ ಹಾಕಿದ್ರು ನನ್ಗೇನು ವ್ಯತ್ಯಾಸ ಗೊತ್ತಿಲ್ಲ. ಇವತ್ತು ಮಾತ್ರ 8 ತಾಸ ಮೈ ಮುರಿಯಂಗ ದುಡಿದು ಇದು 10 ರೂಪಾಯಿ ತಂದಿನಪ್ಪ, ಇದು ಬಾಯಾಗ ಹಾಕ್ಬೇಡಪ್ಪ ಅನ್ನಂತ. ಅದೇ ಮತ್ತ ದುಡಿಮೆ ಇಲ್ಲದ ಸಂಪತ್ತಿಗೆ ಒಡೆಯರಾಗಿ ಪಾಪದ ಕೆಲಸನೇ ಮಾಡ್ತಾರ. ಬಿಳಿ ಅಂಗಿ ಬಿಳಿ ಲುಂಗಿ ಹಾಕೊಂಡು ಒಂದು ಸಿಗರೇಟ್ ಸೇದಿ ಹಚ್ಕೊಂಡು ಸಡದ್ ತಿರುಗಾಡೋದು ನೋಡಿದ್ರೆ ದುಡಿಯೋದಿಲ್ಲ, ದುಃಖ ಪಡೋದಿಲ್ಲ. ಪ್ರೇತಗಳು ದುಡಿಲಾರ್ದು ಇಸ್ಪೇಟ್ ಆಡೋದು, ಸಿಗರೇಟ್ ಸೇದೋದು, ಬರೇ ಇಂಥವ್ ಕುಡಿಲಕ್ ಹೋಗೋದು, ಇಂಥ ದಂಧ ಮಾಡ್ಲಕ್ ಹೋಗಿ ಪ್ರೇತಗಳು ಒಂದ್ ನಮೂನಿ ದೊಡ್ಡ ಗೌರವ. ಯಾರೋ ದುಡಿದ ಆಸ್ತಿಗೆ ಇವ್ರು ದೊಡ್ಡ ಯಜಮಾನ್ರಿ ಇವರೆಲ್ಲ. ಒಳಗೆ ತಲೆಗೆ 10 ಪೈಸೆ ಬುದ್ಧಿ ಇಲ್ಲ. ಯಾರೋ ದುಡಿತಾರ, ಯಾರೋ ತಂದು ಹಚ್ತಾರ, ಯಾರೋ ಒಯ್ದು ಮಾರ್ತಿರ್ತಾರ. ಇವು ನಡುಬರ್ಕ ಏನೂ ಇರ್ಲಾರ್ದು ಸುಮ್ಮನೆ ಹಿಂಗೆ ಜೀವನ ಕಳೆದೋಗ್ಬಿಡ್ತಾರ. ವಿಚಿತ್ರ. ಎಲ್ಲದ್ರಾಗ ಹಿಂಗೆ ಅವ. ಏನ್ ಮಾಡ ನಿನ್ನ ಜೋಕ್ ಕಳ್ಸ್ಯಾರ. ಒಂದು 0 ಬಲ್ಬ್ ಸಂಡಾಸ್ನಾಗ ಅದೇನ್ ಮಾಡ್ಲಕತ್ತದ, ಹತ್ತದು ಆರದು ಮಾಡ್ಲಕತ್ತದ, ಲೂಸ್ ಕನೆಕ್ಷನ್. ಅವ ಫೋನ್ ಮಾಡ್ಯಾರ ಎಲೆಕ್ಟ್ರಿಷಿಯನ್ ಬಂದ ಮೇಲೆ ಸಂಡಾಸ್ನಾಗ 0 ಬಲ್ಬ್ ಹಿಂಗ ಆಲಕತ್ತದ, ಹೋಗೋದು ಬರೋದು ಮಾಡ್ಲಕತ್ತದ ನೋಡು ಅಂತ ಹೇಳಿದ್ರ, ಅವ ಏನ್ ಹೇಳ್ದ, ಫ್ರಿಜ್ ಎಲ್ಲಿಟ್ಟಿರಿ, ಹೀಟರ್ ಎಲ್ಲಿಟ್ಟಿರಿ, AC ಎಲ್ಲಿ ಹಾಕಿರಿ, ಫ್ಯಾನ್ ಟ್ಯೂಬ್ಲೈಟ್ ಎಲ್ಲವ, ಎಲ್ಲ ಓಸು ಚೆಕ್ ಮಾಡಿದಾಗ ಇದು ಪ್ರಾಬ್ಲಮ್ ಗೊತ್ತಾಗ್ತದ ಅನ್ನಂತ. ಆಕಿ ಗಾಬರಿ ಆಗ್ಬಿಟ್ಲಂತ ಡಾಕ್ಟರ್. ಇಲ್ಲ, ಇಲ್ಲಿ ಸಂಡಾಸ್ನಾಗ ಒಂದು ಬಲ್ಬ್ ಲೂಸ್ ಕನೆಕ್ಷನ್ ಆಗ್ಯದಂದ್ರ ಇಡೀ ಮನಿ ಒಳಗಿರೋ ಎಲ್ಲ ಹೀಟರು ಫ್ರಿಜ್ಜು ಅವೆಲ್ಲಾನು ಚೆಕ್ ಮಾಡ್ತೀನಿ ಅಂತಲ್ಲಪ್ಪ, ಎಷ್ಟಾಗ್ತದ ಚೆಕ್ ಮಾಡ್ಲಕ್ಕ? 10,000 ಆಗ್ತದಂತ. ಇವೆಲ್ಲ ಚೆಕ್ ಮಾಡಿದ್ಮೇಲೆ ಇದು ಪ್ರಾಬ್ಲಮ್. ಅವಾಗ ಇದು ಚೆಕ್ ಮಾಡ್ಲಕ್ 10,000 ಆಗ್ತದ ಅಂತಿದಿ, ಇಲ್ಲಿ ನೋಡಿದ್ರೆ ಈಟೆ ಸಣ್ಣ ಸಮಸ್ಯೆಗೆ ಇಷ್ಟೆಲ್ಲ ಚೆಕ್ ಮಾಡ್ಬೇಕಂತಿದಲ್ಲಪ್ಪ, ಏನಿದು
ನೀನು ಯಾಕೆ ಹಿಂಗೆ ಮಾಡ್ತಿದ್ದಿ ಅಂತ ಕೇಳಿದ್ರೆ, ಮತ್ತು ಮೇಡಮ್ ನೀವು ಏನು ಮಾಡ್ತೀರಿ, ಸ್ವಲ್ಪ ಸಣ್ಣದು ಜ್ವರ ಬಂತಂದ್ರೆ ಎಲ್ಲ ಬ್ರೇನು, ಹಾರ್ಟು, ಕಿಡ್ನಿಗೆ ಸಂಬಂಧಪಟ್ಟದ್ದು, ಬ್ಲಡ್ ಏನೆಲ್ಲ ಟೆಸ್ಟ್ ಮಾಡಿಸಿಬಿಡ್ತೀರಿ, 10-15 ಸಾವಿರ ರೂಪಾಯಿ ಖರ್ಚು ಮಾಡಿಸ್ಬಿಡ್ತೀರಿ. ಮಾಡಿಸಿ ಲಾಸ್ಟಿಗೆ ಜನರಲ್ ನಗಡಿ ಕೆಮ್ಮ ಜ್ವರಕ್ಕೆ ಏನು ಔಷಧ ಕೊಡಬೇಕು, ಏನಾಗಿಲ್ಲ ಅಂತ ಹೇಳಿಕೆ ಜನರಲ್ ಔಷಧ ಕೊಟ್ಟು ಕಳಿಸ್ತೀರಿ. ಮತ್ತು ನೀವು ಇಡೀ ಶರೀರ ಎಲ್ಲ ಸಣ್ಣ ಸಮಸ್ಯೆಗೆ ಹೆಂಗೆ ಚೆಕ್ ಮಾಡ್ತೀರಿ, ಹಂಗೆ ನಾನು ಮತ್ತು ಇಡೀ ಕರೆಂಟಿಂದ ಎಷ್ಟದ ನಿಮ್ಮ ಮನೆಯಾಗ ವೈರ ಓಸು ಚೆಕ್ ಮಾಡಿ ಅಷ್ಟು ಚಾರ್ಜ್ ಮಾಡ್ತೀನಿ ಅನ್ನತ್ತ. ಈಗ ಬಹಳ ಆಗೈತೆ. ನಾವು ಸಣ್ಣಾಗಿದ್ದಾಗ ಡಾಕ್ಟರ್ಗಳು ನಾವಾಗಿ ಅಂದ್ರೂ ಹತ್ತಿರಕಿಲೆ ಹೊಸ ಅನಾವಶ್ಯಕವಾಗಿ ಗುಳಿಗೆ ಕೊಡೋದು ಅವಶ್ಯ ಇಲ್ಲ ಅಂತಿದ್ರು. ಪತ್ತೆ ಮಾಡ್ರಿ, ಹಿಂಗ ಸ್ವಲ್ಪ ಗುಳಿಗೆ ತಗೋರಿ, ವೈರಸ್ ಸ್ನಾನ ನಿವಾರಣೆ. ಈಗ ಏನಿಲ್ಲ, ಎಕ್ಸ್ರೇ ಬರೇ ಕೆಂಪಾನಂದ್ರೆ ಎಕ್ಸ್ರೇ ಹೌದು, ಎಲ್ಲ ಕಳ್ರು ಬದ್ಮಾಸ್. ಏನನ್ನೋದು ಪಾಪ ಗುರುತರು ಅಂತಂದ್ರೆ ಆ ಎಕ್ಸ್ರೇ ಕಿರಣ ಶರೀರ ಅಂಗಾಂಶಗಳ ಮೇಲೆ ಎಷ್ಟು ಕೆಟ್ಟ ಪರಿಣಾಮ ಬೀರ್ತಾವ ಅನ್ನೋದು ಗುರುತಿಲ್ಲ. ಮೊದಲಿನ ಕಾಲದಾಗ ಎಕ್ಸ್ರೇ ತೆಗ್ಸ್ಯಾರ ಅಂದ್ರ ಟಿವಿ ಆಗ್ಯದತ್ತೆ ತಿಳ್ಕೊಂಡ್ಬಿಡ್ತಿದ್ರು. ಟಿವಿ ಆದವ್ರಿಗೆ ಎಕ್ಸ್ರೇ ತೆಗೆದು ನೋಡ್ತಿದ್ರು. ಈಗ ನೋಡಿದ್ರೆ ಎಲ್ಲರಿಗೂ ಎಕ್ಸ್ರೇ ಮಾಡ್ತೀನಿ ಅಂತಾರೆ ಬದ್ಮಾಸ್ರು. ಏನೋ ಹಚ್ಚಿದ್ರಿ ನೀವು ಹಿರಿಯಲ್ಲಿ ಅಪ್ಪ ಎಷ್ಟು ಪ್ರಮಾಣ ಆಗಿತ್ತು ನೋಡ್ಬೇಕು ಎಕ್ಸ್ರೇ ಅಲ್ಲೇ ಅಷ್ಟು ಹೋಗುವ ಅರ್ಥರಿ ದೊಡ್ಡ ಹಾರ್ಟ್ಫುಲ್ ಇದ್ರೆ ಎಕ್ಸ್ರೇ ಅಂದ್ರೆ ಅದನ್ನ ಇವ್ರು ಪ್ರಯೋಗ ಮಾಡ್ತಾರೆ. ಪಬ್ಲಿಕ್ ಹೆಲ್ತ್ ಹಾಳು ಮಾಡ್ತಾರ ಅವ್ರು, ಹೆಲ್ತ್ ಡಿಪಾರ್ಟ್ಮೆಂಟ್. ಈ ಜನರಿಗೆ ಅವೇರ್ನೆಸ್ ಬಂದಿಲ್ಲ ಈಗ ನಾಳೆ ಮತ್ತ ಇನ್ನ ಏನದ ಅಂತಂದ್ರೆ ಅವ್ರ ಏನಾರ ಸಿಂಪಲ್ ಆಗಿ ನೋಡಿ ಸಣ್ಣ ಒಂದೆರಡು ಗುಳಿಗೆ ಬರೆದು ಕಳಿಸಿದ್ರ ಅಂದ್ರೆ ನಾವು ಡಾಕ್ಟರ್ ಶಾಣೆ ಇಲ್ಲ ಅಂದ್ಬಿಡ್ತಾರೆ ಇವರು. ಸ್ಟೆರಾಯ್ಡ್ ಗುಳಿಗೆ ಬರೀತಾರೆ ಅಪ್ಪ. ಸಣ್ಣ ಏನಾಗುದಿಲ್ಲ ಅಂತ ಸಣ್ಣ ಗುಳಿಗೆ ಸ್ಟೆರಾಯ್ಡ್ ಬರೀತಾರೆ ಅಪ್ಪ. ಅವನು ಸತ್ವನ ನಾಶ ಹೋಗುವಂತ ಗುಳಿಗೆ ಇದರಲ್ಲಿ 8 ದಿವಸ ತಗೋರಿ ಆರಾಮ ಆಗ್ತದೆ. ಸ್ಟೆರಾಯ್ಡ್ ಮತ್ತೆ 8 ದಿವಸ ತಗೊಂಡ್ರೆ ಆರಾಮ ಆಗ್ತದೆ. ಅದ್ರೊಳಗೆ ಮಾಡಿರ್ತದೆ. ಬರೀ ಎಲ್ಲ ಡಾಕ್ಟರ್ ಸ್ಟೆರಾಯ್ಡ್. ನಾವು ಕೇಳಿದಾಗ ಡಾಕ್ಟರ್ ಪ್ರಕಾಶ್ ಹುಕ್ಕೇರಿ ಅಂತೇಳಿ ನಮ್ಮ ಮಗನ ತೋರ್ಸಕ್ ಆದ್ರ ಈ ಯಾವ ಹೋಗಿರಿ ಅಂತ ಅಂದ್ರೆ ಇಲ್ಲ ಸ್ಟೆರಾಯ್ಡ್ ಬರೀನೇ ಬೇಕಂತ ಏನ್ ಹೇಳಿದ್ರಿ ಅವ್ರಿಗೆ. ಸ್ಟೆರಾಯ್ಡ್ ಬರೋದು ಸಣ್ಣ ಮಕ್ಕಳಿಗೆ ಸ್ಟೆರಾಯ್ಡ್ ಕೊಟ್ರೆ ಏನ್ ಗತಿ ಆಗ್ತದೆ ಅನ್ನೋದು ಅವೇರ್ನೆಸ್ ಇಲ್ಲ. ಅದೇ ಕೆಲವೊಂದು ಡಾಕ್ಟರ್ ವಿ ಡಿ ಪಾಟೀಲ್ ಕೆಜಿ ಪ್ರಿನ್ಸಿಪಾಲ್ ಇದ್ರು ಇವು ಅವಶ್ಯಕತೆನೇ ಇಲ್ಲ ಅಂತೇಳಿ ಸರಿಯಾದ ಡಯಾಗ್ನೋಸ್ ಮಾಡೋ ಅಂತ ಡಾಕ್ಟರ್ನು ಎಲ್ಲಿಗಾರ ಬರೋದಾರ 1000 ಕಬ್ಬರು ಅಂತ ಡಾಕ್ಟರ್ಗಳು ಬಹಳ ಇಲ್ಲ. ರಾಯಚೂರಾಗ ಹೋಗ್ಬೇಕು ರಾಜ್ಕುಮಾರಿ ಅಂತ ಡಾಕ್ಟರ್ ಅದ, ಭಾರಿ ದೊಡ್ಡ ಸಂಸ್ಥೆ ಅವ್ರದ್ದು, ಮೆಡಿಕಲ್ ಸಂಸ್ಥೆ ಅದೆಲ್ಲ ಅದ. ಆದ್ರೂ ಸಹಿತ ನಮ್ಮ ಮಿಸೆಸ್ಗ ಒಂದ್ ಸಣ್ಣ ಸಮಸ್ಯೆ ಆದ್ರ 15 ದಿವಸ ಬರೀ ಸಿಪ್ರೋಬಿಡ್ 500 ml ಸಿಪ್ರೋಬಿಡ್ ಮುಂಜಾನೆ ಒಂದು 500 ml, ಮಧ್ಯಾಹ್ನ ಅರ್ಧ ಲೀಟರ್, ದಿನ 1.5 ಲೀಟರ್ ಆಕಿಗೆ ಹಚ್ಚೋದು ಮನಗಿಸೋದು 15 ದಿವಸ ರೀ. ದಿನ ಹೋಗುನ ಸಿಪ್ರೋಬಿಡ್ 500 ml ಚೀಟಿ ಬರೋದು. ಒಂದು ವಾರ ಆಯ್ತು, 10 ದಿವಸ ಆಯ್ತು, ಇವತ್ತು ಕಳಿಸ್ತಾವ. ನಾವು ಒಟ್ಟ ಕಳಿಸ್ಲಿಕ್ಕೆ ತಯಾರಿಲ್ಲ. ಕಡೆಗೆ ಗೌರ್ಮೆಂಟ್ ಹಾಸ್ಪಿಟಲ್ ಸಿವಿಲ್ ಸರ್ಜನ್ ಹತ್ರ ಹೋದೆ. ನಳಿನಿ ಅಂತೇಳಿ ಡಾಕ್ಟರ್ ಇದ್ರು. ಅವಾಗ ಅವ್ರಿಗೆ ಹೋಗಿ ತೋರಿಸ್ದೆ, ಹಿಂಗೆಲ್ಲ ಕೊಡ್ಲಕತ್ತಾರ್ರಿ, ಇವ್ರಿಗೆ ಏನ್ ಮಾಡ್ಬೇಕು, ಬಿಟ್ಟು ಹೊರಗೆ ಓಡಿ ಬರಮ್ಮ, ಏನ್ ಮಾಡಮ್ಮ, ಮೆಡಿಸಿನ್ಸ್ ಅಂತೂ ಸಿಕ್ಕಾಪಟ್ಟೆ ಹಾಕ್ಲಕತ್ತಾರ, ಏನಿಲ್ಲಪ್ಪ, ಹೊಟ್ಟೆಗೆ ಕೂಸು ಏನಾಗ್ಯದ, ಇಷ್ಟು ಮೆಡಿಸಿನ್ ಕೊಟ್ಟಾರಂದ್ರ ನೀಲಿ ಬಣ್ಣ ಆಗ್ಬಿಟ್ಟದದು, ಕೂಸಿನ ಕಲರ್ ಎಲ್ಲ ಚೇಂಜ್ ಆಗ್ಬಿಟ್ಟದ. ಇಲ್ಲ ಇಷ್ಟು ಮೆಡಿಸಿನ್ ಕೊಟ್ಟಾರ ಅಂದ್ರೆ ಅದು ಕರ್ಗಾಗಿರ್ಬೇಕು, ಮೋಸ್ಟ್ಲಿ ಬ್ಲ್ಯಾಕ್ ಆಗ್ಯದ ನಿಮ್ ಕೂಸು ಅಂತ ಹೇಳ್ಬಿಟ್ರು. ಕಳಿಸ್ರಿ ಮೇಡಮ್, ನಮ್ಗೆ ಸಾಕು ನಿಮ್ ಟ್ರೀಟ್ಮೆಂಟ್, ಏನ್ ಟ್ರೀಟ್ಮೆಂಟ್ ಕೊಡ್ಲಕತ್ತೀರಿ, ಹಂಗ ಹಿಂಗ ಅಂದ್ರೆ ಮತ್ತೆ 2 ದಿನ ಇಟ್ಕೊಂಡು ಕಳಿಸ್ತಿಳು. ಏನೇನೋ ತಪ್ಪು ಟ್ರೀಟ್ಮೆಂಟ್ಗಳು, ಏನೇನೋ ಹೊಲಸು ಮಾಡಿಬಿಟ್ಲು. ಹೊಲಸು ಮಾಡಿ ಕಳಿಸಿದ್ಳು. ಆಮೇಲೆ ಇಲ್ಲಿ ಬಂದ್ಮೇಲೆ ಕೂಸು ಬೆನ್ನೆಲ್ಲ ನೀಲಿ ಕಲರ್ ನಮ್ಮ ಮಗಳು. ಅದು ಆಮೇಲೆ ರಿಕವರಿ ಆದಳು, ಎಲ್ಲ ಚಲೋ ಆಯ್ತು. ಟ್ರೀಟ್ಮೆಂಟ್ ಬೇರೆ ಟ್ರೀಟ್ಮೆಂಟ್ ಕೊಡಿಸಿದೆವು, ಎಲ್ಲ ಆರಾಮಾದಳು. ರಾಂಗ್ ಡಾಕ್ಟರ್ಗಳ ಕೈಗೆ ಸಿಕ್ಕ್ರ ಪರಿಸ್ಥಿತಿ ಬಹಳ ಗಂಭೀರ ಆಗ್ಬಿಡ್ತು.
ಮೆಂಟಲಿ ಏನು ಹೆಲ್ತ್ ಕೆಡಿಸ್ಬಿಡ್ತಾರೆ, ಹೆಲ್ತ್ ಕೆಡಿಸ್ತಾರೆ. ಸಂಬತ್ತು ಆಗ್ಬಿಟ್ಟು ಆ ಮಾತು ಬೇರೆ. ನಾವು ಏನ್ ಹೇಳ್ತು ಏನ್ ಮಾತಾಡ್ಕೊಂಡು ಪ್ರಜ್ಞಾ ಏನಂದ್ರೆ 22 ವರ್ಷ ನಾವು ಯಾತ್ರೆ ಇಫೆಕ್ಟ್ ಅಂದ್ರೆ ಗುಳಿಗೆ ಇಫೆಕ್ಟ್ ಅಂತ ಹೇಳಾಕತ್ತಿದ್ರ ನೋಡಿ ಒಂದು ಹುಡುಗಿ ಇತ್ತು, ಈ ಡಾಕ್ಟರ್ ಯಾರನ್ನ ಏನೇನು ಕೊಟ್ಟು ಏನಾಯ್ತು ಆ ಗುಳಿಗೆ ಕೊಟ್ಟ ತಕ್ಷಣ ಒಂದ್ ದಿವಸ 2 ದಿವಸ ಬಂದ್ರೆ ಹುಡುಗ ಮೆಂಟಲಿ ಫುಲ್ ಡಿಸಾರ್ಡರ್. ಏನ್ ಮಾಡ್ತೀರಿ ಅದು ಹೆಚ್ಚು ಸತ್ತಂಗ ಆಗೈತ್ರಿ. ಜ್ಞಾನ ಮಂದಿರದ ಮನೆಗೆ ಕಳಿಸಿದ್ರು, ಬಂದು ಕರ್ಕೊಂಡು ಬಂದಿದ್ರು. ನೋಡಿ ಕೆಟ್ಟ ಬಾಳ ಏನಂದ್ರೆ ಇವೇ ಸತ್ವಗುಣ, ರಜೋಗುಣ, ತಮೋ ಗುಣಗಳಿಂದ ಅವರು ವ್ಯವಹರಿಸ್ತಾರೆ ಹೊರತು ಅರಿವಿನಿಂದ ವ್ಯವಹರಿಸಂಗಿಲ್ಲ. ಅರಿವಿನಿಂದ ವ್ಯವಹರಿಸಿದ್ರೆ ಇಬ್ರು ಒಂದೇ ಅಂತ ತಿಳ್ಕೊಂಡು ಅವ್ರಲಿಂತ ಇವರು ಪೇಷಂಟ್ಗೆ ಆರೋಗ್ಯ ಸುಧಾರಣೆ ಮಾಡೋದು ಮುಖ್ಯ, ಪೇಷಂಟ್ ಇಂದ ರೊಕ್ಕ ಕೀಳೋದು ಮುಖ್ಯ ಅಲ್ಲ ಡಾಕ್ಟರ್ದು. ಇಲ್ಲೇನದಂದ್ರೆ ಆರೋಗ್ಯ ಸುಧಾರಣೆ ಮಾಡೋದಕ್ಕಿಂತ ರೊಕ್ಕ ಕೀಳೋದೇ ಮುಖ್ಯ ಇರ್ತದಲ್ಲ. ಅವ್ರು ಡಾಕ್ಟರ್ಸ್ ಅಲ್ಲ, ಅವರೆಲ್ಲ ರಾಕ್ಷಸರು. ಅವ್ರು ಅಷ್ಟೇ, ರಾಕ್ಷಸರೇ ಡಾಕ್ಟರ್ಗಳಾಗಿ ಬಂದಿರ್ತಾರೆ. ಏನ್ ಮಾಡ್ಲಕ್ಕ ಇರ್ಲಿ, ಏನಕ್ಕಿರ್ಲಕ್ಕ ಪರಮಾನಂದ ಪ್ರಾಪ್ತಿ ಭವ. ಅದಕ್ಕೆ ಸತ್ವಗುಣದ ಒಂದು ಅನಾನುಕೂಲತೆ ಗೊತ್ತಾಯ್ತಲ್ರಿ ಈಗ ನಿಮಗ. ನಿಮ್ಮ ಮೂಲ ಉದ್ದೇಶ, ಈ ಸಾಧನೆಯ ಮೂಲ ಉದ್ದೇಶ ನಿಮ್ಮದು ಶಿವಸ್ವರೂಪ ಬ್ರಹ್ಮ ಸ್ವರೂಪದ ಅರಿವು ಮಾಡಿಕೊಂಡು ನೀವೇ ಶಿವಸ್ವರೂಪ ಆಗೋದು ಅದರ ಮೂಲ ಉದ್ದೇಶ. ಆ ಪಾಠ ಹೇಳೋ ಮಾಸ್ತರ್ಗಾಗ್ಲಿ, ಆ ಗ್ರಂಥಕ್ಕಾಗ್ಲಿ, ಆ ಗ್ರಂಥಕರ್ತೃಗಾಗ್ಲಿ ಅಭಿಮಾನ ಬೆಳೆಸ್ಕೊಂಡು ನಿಮ್ಮ ಮೂಲ ಉದ್ದೇಶವನ್ನು ಮರ್ತ್ರಿ ಅಂತಂದ್ರೆ ಅದು ಸತ್ವಗುಣದ ಪ್ರಭಾವ. ನಿಮ್ಮ ಮೂಲ ಉದ್ದೇಶವನ್ನು ಚೆನ್ನಾಗಿ ಅರಿವಿನಾಗ ಇಟ್ಕೊಂಡು ನೀವೇನ್ ಮಾಡ್ಬೇಕು, ಇದು ಯಾರು ಹೇಳ್ಯಾರ ಎಲ್ಲಿ ಹೇಳ್ಯಾರ ಅಂತ ಕೇಳಿದಾಗ ಇಂಥ ಬುಕ್ನಾಗ ಹೇಳ್ಯಾರ ಅಂತ ಹೇಳ್ಬೇಕೆ ಹೊರತು ವಿಚಾರ ಸಾಗರ ಅಂತೇಳಿ ಬಾಯಿ ತೆರಿಬಾರ್ದು. ನಿಜಗುಣ ಸಾಹಿತ್ಯ ಅಂತೇಳಿ ಬಾಯಿ ತೆರೆದ ಅದನ್ನೇ ಭಾರಿ ದೊಡ್ಡದು ಮಾಡ್ಲಕ್ ಹೋಗ್ಬಾರ್ದು. ನಿಜಗುಣರನ್ನ ಫೇಮಸ್ ಮಾಡ್ಲಕ್ ಹೋಗಿ ನಿಶ್ಚಲ ದಾಸರಿಗೆ ಫೇಮಸ್ ಮಾಡ್ಲಕ್ ಹೋಗಿ ನಿಮ್ಮನ್ನು ಕಳ್ಕೊಂಡ್ರೆ ಎದಕ್ಕೆ ಬಂತು? ನಿಮ್ಮನ್ನು ಕಳ್ಕೋಬಾರದು. ನೀವು ಉಳಿದು ಅವರನ್ನ ಬಳಸಿಕೊಂಡು ನೀವು ಏನಾಗಬೇಕು, ಶಿವಸ್ವರೂಪರಾಗಬೇಕು. ಅದು ಶಿವಸ್ವರೂಪ ಆಗ್ಬೇಕನ್ನೋ ಸಾಧನೆ ಮರೆತು ಅದು ದಾರಿ ತೋರಿಸಿದವರಿಗೆ ನೀವು ಬೆನ್ನ ಹತ್ತಿದ್ರಿ ಅಂತಂದ್ರೆ ಅದು ಸತ್ವಗುಣ. ದಾರಿ ತಪ್ಪಿಸ್ಬಿಡ್ತದೆ, ಮಂದಿಗೆ ಹೇಳಕ್ ಹೋಗ್ತದೆ. ಇದು ತಿಳ್ಕೊಂಡಕ್ಕೆ ಮಂದಿಗೆ ಹೇಳಕ್ ಹೋಗ್ತದೆ. ಇದು ತಾನು ತಿಳ್ಕೊಂಡು ಉದ್ಧಾರ ಆಗದ್ಬಿಟ್ಟು ಮಂದಿಗೆ ಹೇಳಕ್ ಹೋಗ್ತದೆ. ಇದು ಸತ್ವಗುಣ. ಬಹಳ ಶಾಣೆಯಾಗಿ ಪಂಡಿತ ಆಗಿ ಇನ್ನೊಬ್ಬರಿಗೆ ಹೇಳಕ್ ಹೋಗ್ತದೆ. ಮೊದಲು ತಿಳ್ಕೊಂಡು ತಾನು ಅರ್ಥ ಮಾಡ್ಕೊಂಡ್ಮೇಲೆ ಇನ್ನೊಬ್ಬರಿಗೆ ಹೇಳ್ಬೇಕು. ತಾನೇ ತಿಳ್ಕೊಳ್ಳಾರ್ದ ಮಂದಿಗೆ ಹೇಳಕ್ ಹೋಗ್ತದೆ. ಇದನ್ನು ಸತ್ವಗುಣದ ಗುಣನೇ ಇದು. ಓಕೆ, ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣಾರ್ಥಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ.